ಎಕ್ಸ್ಪೀರಿಯನ್ಸ್ ಮತ್ತೆ ಅವರ ಸಜ್ಜನ ಸಾಂಗತ್ಯವನ್ನು ನಡೆಸ್ತಾ ಇದ್ದಾರೆ. ಎಲ್ಲರೂ ಶ್ರದ್ಧೆಯಿಂದ ಭಾಗವಹಿಸಿ ಅಂತ ಹೇಳ್ಕೊಳ್ತಾ, ಸರ್ ಆರ್ ಯು ರೆಡಿ? ಸರ್ ರೆಡಿ ಸರ್, ನಮಸ್ತೆ ಸರ್. ನೆಕ್ಸ್ಟ್ 1 hour ಹ್ಯಾಂಡ್ ಓವರ್ ಟು ಯು. ಓಕೆ, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ನಮಸ್ತೆ. ಇವತ್ತು ಮೊದಲಿಗೆ ನನಗೆ ಜನ್ಮ ನೀಡಿರ್ತಕ್ಕಂತಹ ತಂದೆ ತಾಯಿಗಳಿಗೆ, ಕಲಿಸಿರ್ತಕ್ಕಂತಹ ಎಲ್ಲ ಗುರುಗಳಿಗೆ, ಅದ್ರ ಜೊತೆಗೆ ಹಾಸ್ಟೆಲ್ ಮಾಸ್ಟರ್ಗಳಿಗೆ, ಹಾಗೆ ನನಗೆ ಧ್ಯಾನವನ್ನ ಪರಿಚಯಿಸಿರ್ತಕ್ಕಂತಹ ವಿದ್ಯಾರಣಿ ಮೇಡಮ್ ಅವರಿಗೆ, ಅದ್ರ ಜೊತೆಗೆ ಗುಡಾಕೇಶ್ ಧ್ಯಾನವನ್ನ ಪರಿಚಯಿಸಿ ಅವರೇ ಫೋನ್ ಮಾಡಿ ಇವತ್ತು ನಾವಿಬ್ರು ಕೂಡ್ಲಿಕ್ಕೆ ದಾರಿದೀಪ ಆದಂತವ್ರು ನಮ್ಮನ್ನೆಲ್ಲರ ಪ್ರೀತಿಯ ಅರುಣ್ ಕುಮಾರ್ ಸರ್ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಸರ್, ನಾನೊಬ್ಬ ಸರ್ಕಾರಿ ಒಬ್ಬ ಶಿಕ್ಷಕ. ಕಳೆದ 16 ವರ್ಷಗಳಿಂದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ಗಂಗಾ ಮಹೇಶ್, ನಾನು ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕಳೆದ 3 ತಿಂಗಳಿಂದ ನಾನು ಕೂಡ ಧ್ಯಾನ ಮಾಡ್ತಾ ಇದ್ದೀನಿ. ನನಗೆ ಯಾವಾಗ್ಲೂ ಮೊದಲಿಂದ ಧ್ಯಾನದ ಬಗ್ಗೆ ನನಗೆ ಆಸಕ್ತಿ ಇತ್ತು, ಆದ್ರೆ ನನಗೆ ಸಪೋರ್ಟ್ ಇರ್ಲಿಲ್ಲ. ಈ ಕಳೆದ 3 ಮಂತ್ ಹಿಂದೆ ನಮ್ಮ ಮನೆಯವರು ಧ್ಯಾನ ನನ್ನ ಪರಿಚಯ ಮಾಡಿಕೊಟ್ರು. ಅವಾಗಿಂದ ನಾನು ಸಹ ಅವ್ರ ಜೊತೆಗೆ ಧ್ಯಾನ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ನೀವು ಕೂಡ ಮಾಡಿ ಎಲ್ರು ಅಂತ ಹೇಳ್ತಾ ನಾನು ಸರ್, ಮೂಲತಃ ನಾನು ಹುಟ್ಟಿರೋದು 12/5/1984. ತದನಂತರ ನಾನು ಬೆಳೆದಿರೋದು 1 to 4th ಎಲ್ಲ ಹುಬ್ಳಿಯಲ್ಲಿ ಬೆಳೆದಿರ್ತಕ್ಕಂತಹ. ತಂದೆ ಪರಿಶ್ರಮ ಜೀವಿ, ತುಂಬಾ ಸಂಸ್ಕಾರ ಅಂತ ವ್ಯಕ್ತಿ. ಆ ಸಂಸ್ಕಾರನೇ ನನಗೆ ಇಲ್ಲಿ ತಂದಿರ್ತಕ್ಕಂಥದ್ದು. ಅದು ಒಂದು ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಪ್ರತಿ ತಿಂಗಳ ಕೂಡ ನನ್ನ ತಂದೆಯವರು ಚಾಚು ತಪ್ಪದೆ ಅಮಾವಾಸ್ಯೆಗೆ ನಮ್ಮ ಮನೆ ದೇವರಿಗೆ ಹೋಗ್ತಿದ್ರು ಸರ್. ಪ್ರತಿ ತಿಂಗಳು ಅಮಾವಾಸ್ಯೆ, ಬೇಕಾದಂತಹ ಸಮಸ್ಯೆ ಇರ್ಲಿ, ಬೇಕಾದಂತಹ ಕಷ್ಟ ಇರ್ಲಿ, ಅವತ್ತು ಮಾತ್ರ ಅಮಾವಾಸ್ಯೆ ದಿವಸ ಈಗಲೂ ನೆನಪಿದೆ ನನಗೆ. ಅಷ್ಟು ಪರಿಶ್ರಮ ಜೀವಿ. ಆಮೇಲೆ RSS ಕಾರ್ಯಕರ್ತರು ನಮ್ಮ ತಂದೆಯವರು. ಸೊ ಇದೊಂದು ನನಗೆ ಹೆಮ್ಮೆ ಅನ್ಸೋದು. ಏನು ಹೆಮ್ಮೆ ಅಂತಂದ್ರೆ, ಸಂಸ್ಕಾರ ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟುತ್ತದಂತ ಆ ತರ ಒಂದು ಸಂಸ್ಕಾರ ಅಂತ ಇದ್ರಲ್ಲಿ ಬೆಳೆದಿರ್ತಕ್ಕಂಥವ್ ನಾನು ಹುಬ್ಳಿಯಲ್ಲಿ ಬೆಳಿಬೇಕಾದ್ರೆ ಅಲ್ಲಿ ನಾನು ಬಾಲ್ಯದಲ್ಲಿ 6 ವರ್ಷದವನಿದ್ದಾಗ ಕೋಟೂರು ಅಜ್ಜಿ ಅಂತಕ್ಕಂಥ ಒಬ್ಬ ಅಜ್ಜಿ, ಬಡಿಗೇರ ಒಂದು ಇದರಲ್ಲಿ ಇರೋರು, ನನಗೆ ಸಂಸ್ಕಾರ ಹೇಳಿರ್ತಕ್ಕಂಥದ್ದು. ನನ್ನ ತಾಯಿ ತೀರುವವರೆಗೂ ಕೂಡ ನಾನು ಬಿಡ್ಲಿಲ್ಲ. ಅದೇನಪ್ಪಾ ಅಂದ್ರೆ 6 ವರ್ಷದವರಿದ್ದಾಗ ನನ್ನ ತಾಯಿ ಏನ್ ಮಾಡಿ, ಅವ್ರ ಅಜ್ಜಿ ಏನ್ ಹೇಳಿದ್ರಪ್ಪ ಅಂದ್ರೆ, ತಂದೆ ತಾಯಿ ನಮಸ್ಕಾರ ಮಾಡಬೇಕು ದಿನ ಅಂತಕ್ಕಂಥದ್ದು. ನಾನು 6 ವರ್ಷದಿಂದ ರೂಢಿ ಮಾಡ್ಕೊಂಡು ಬಂದೆ. ನನ್ನ ತಾಯಿ ಈಗ ರೀಸೆಂಟ್ ಆಗಿ ತೀರ್ಕೊಂಡಿದ್ದಾರೆ, ಈಗ ಒಂದು 3 ತಿಂಗಳ ಹಿಂದ್ಗಡೆ. ಅಲ್ಲಿವರೆಗೂ ಕೂಡ ನನ್ನ ತಂದೆ ತಾಯಿಗಳನ್ನ ನಮಸ್ಕಾರ ಮಾಡ್ಕೊಂತ ಬಂದೆ. ಅದರ ಪ್ರತಿಫಲನೇ ನಾನು ಇವತ್ತು ಆಗಿರ್ತಕ್ಕಂತಹ ಒಂದು ಇದರಲ್ಲಿ ಬರುತ್ತೆ. ತದನಂತರ ಹೇಳ್ಬೇಕಾದ್ರೆ, ಗದಗದಲ್ಲಿ ಬಂದಿ ನಾವು ಹುಬ್ಳಿ ಬಿಟ್ಟು 5ರಿಂದ 7ನೇ ತರಗತಿಯನ್ನು ನಾನು ಕಲ್ತಿರೋದೆಲ್ಲ ಗದಗ ಬೆಟಗೇರಿಯಲ್ಲಿ ಕಲ್ತಿರ್ತಕ್ಕಂಥದ್ದು. ತದನಂತರ ಹೈಸ್ಕೂಲ್ ಅನ್ನ ಕಲ್ತಿರ್ತಕ್ಕಂಥದ್ದು ಬೆಟಗೇರಿಯ ಶರಣಬಸವೇಶ್ವರ ಪ್ರೌಢಶಾಲೆ. ಅಲ್ಲಿ ನಾನು ನೆನಪಿರ್ಲಿ ನಿಮ್ಗೆ, ನಾನು 10th ಫೇಲ್ ಆಗಿರ್ತಕ್ಕಂಥ ಗಣಿತದ ವಿಷಯ ಫೇಲ್ ಆಗಿರ್ತಕ್ಕಂಥವನು. ಆದ್ರೆ ಪ್ರಸ್ತುತ ಒಬ್ಬ ಸರ್ಕಾರಿ ನೌಕರ. ಇದಕ್ಕೆ ಏನ ಕಾರಣಪ್ಪ ಅಂತಂದ್ರೆ, ನನಗೆ ಈಗ ಅರ್ಥ ಆಗ್ತಾ ಇದೆ. ಏನಂದ್ರೆ, ಯಾರು ಧ್ಯಾನ ಸಾಧನೆಯನ್ನ ಮಾಡಿರ್ತಾರೋ ಪೂರ್ವ ಜನ್ಮದಲ್ಲಿ, ಅವ್ರಿಗೆ ಅವರೇ ಚಾಯ್ಸ್ ಮಾಡ್ಕೊಂಡ್ ಬಂದಿರ್ತಾರೆ ಅದನ್ನ. ಹಿಂಗ್ ನಾನು ಫೇಲ್ ಆಗ್ಬೇಕು, ಈ ತರ ಧ್ಯಾನಗಳು ಪಡಿಬೇಕು ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಕೂಡ ಧ್ಯಾನ ಬಂಧುಗಳು ಅದನ್ನ ಚಾಯ್ಸ್ ಮಾಡ್ಕೊಂತ ಬಂದಿರ್ತಾರೆ, ಪ್ರತಿಯೊಂದು ಕೂಡ. ಯಾಕಂದ್ರೆ ಒಂದು ಮಾತು ಬರುತ್ತೆ, ಏನಂತಂದ್ರೆ, ದೇವರು ನಮ್ಮ ನಿರ್ಣಯ ವಿರುದ್ಧ ಹೋಗುತ್ತಿದ್ದಾನೆಂದರೆ ನಮ್ಮನ್ನು ಸರಿದಾರಿಗೆ ತರಲು ಹೋಗುತ್ತಿದ್ದಾನೆ ಅಂತ ಅರ್ಥ. ನಮ್ ವಿರುದ್ಧ ಏನಾದ್ರೂ ದೇವ್ರು ಹೋಗ್ತಾ ಇದ್ದಾನೆ ಅಂದ್ರೆ ನಮ್ಮ ಒಳ್ಳೆಯ ದಾರಿಗೆ ತಗೊಂಡು ಹೋಗ್ತಿದ್ದಾನೆ ಅಂತ ಅರ್ಥ. ಇದು ನಮ್ಮಲ್ಲಿ ಯಾವತ್ತೂ ನೆನ್ಪಿಡ್ಬೇಕು. ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಏನಾದ್ರೂ ಒಂದು ಇದಾಯ್ತಪ್ಪ ಅಂದ್ರೆ ದೇವ್ರಿಗೆ ಬೈತೀವಿ ನಾವು. ಇವಾಗ ನಾನು ದೇವ್ರಿಗೆ ಬೈದಿದ್ರೆ ನಾನು ಎಂತಕ್ಕೆ ಇರ್ಲಿಲ್ಲ, ಅರ್ಥ ಇರ್ತಾ ಇರ್ಲಿಲ್ಲ, ಬರೇ ತಪ್ಪುಗಳನ್ನ ಮಾಡ್ತಾ ಹೋಗ್ತಾ ಇದ್ದೆ. ನಿಜವಾಗ್ಲೂ ನಾ ಇಬ್ರು ವ್ಯಕ್ತಿಗಳನ್ನ ಮರೆಯಲ್ಲ ಯಾವತ್ತು. ತಂದೆ ತಾಯಿಗಳು ಅದು ಪ್ರಥಮವಾಗಿ ಒಂದು ಅಂತ ಬಂದ್ರೆ, 2ನೇ ಹಂತದಲ್ಲಿ ನನ್ನ ಸಹೋದರಿ ನನ್ನ ಶಿಕ್ಷಕನಾಗಿ ಮಾಡಿದ್ದು ಒಂದು 2ನೇ ಹಂತ. ಆದ್ರೆ 3ನೇ ಹಂತ
ನಿಜವಾಗ್ಲೂ ಜೀವನ ಪ್ರಾರಂಭವಾಗಿದೆ ಇದೇ 2 ವರ್ಷದಿಂದ. ಒಂದು, ನನಗೆ ಧ್ಯಾನವನ್ನ ಕಲಿಸಿರ್ತಕ್ಕಂತಹ ವಿದ್ಯಾರಾಣಿ ಮೇಡಮ್ ಗದಗದವರು, ಅದ್ರ ಜೊತೆಗೆ ನನ್ನ ಎದುರಿಗೆ ಕೂತಿರ್ತಕ್ಕಂತಹ ಅರುಣ್ ಕುಮಾರ್ ಸರ್ ಅವರು, ಗುಡಾಕೇಶ್ ಧ್ಯಾನ್ ಅವರು. ಈ ಇಬ್ಬರನ್ನ ಮಾತ್ರ ನನ್ನ ಜೀವನ ಪರ್ಯಂತಕ್ಕೆ ನನ್ ಈ ಉಸಿರಿವರೆಗೂ ಕೂಡ ಮರೆಯಲ್ಲ. ಮುಂದಿನ ಇದರಲ್ಲಿ ಕೂಡ ನನಗೆ ಇವರೇ ಒಂದು ಮಾರ್ಗದರ್ಶನ ಮಾಡ್ಲಿ, ಮುಂದಿನ ಜನ ಏನಾದ್ರೂ ಇದ್ರೆ ಇವರೇ ನನ್ನ ಆಧ್ಯಾತ್ಮಿಕ ಗುರುಗಳಾಗಿ ಬರ್ಲಿ ಅಂತಕ್ಕಂಥದ್ದು ನಾನು ಹೇಳ್ತೇನೆ. ಇದ್ರ ಜೊತೆಗೆ ನಾನು PUC ಅಲ್ಲಿ ಹೋದೆ. PUC ಅಲ್ಲಿ ಕೂಡ ನಿಷ್ಠಾವಂತರಾಗಿರ್ತಕ್ಕಂತಹ ಪ್ರಾಮಾಣಿಕರಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಗುರುಗಳಿದ್ರು. RS ಪಾಟೀಲ್ ಸರ್ ಅಂತ. ಅವರು ಸ್ವಾಮಿ ವಿವೇಕಾನಂದರ ಅಪ್ಪಟವಾಗಿರ್ತಕ್ಕಂತಹ ಅಭಿಮಾನಿ, ಈಗಲೂ ಕೂಡ ನೆನಪಿದೆ ನನಗೆ. ಅವ್ರಿಗೆ ಯಾವಾಗ್ಲೂ ಕೂಡ ಸತ್ಯ ಇದು, ಯಾಕಂದ್ರೆ ಯಾರು ಧ್ಯಾನದ ದಾರಿಯಲ್ಲಿ ಇರ್ತಾರೋ ಅವರು ಪ್ರಾಮಾಣಿಕರಾಗಿರ್ತಾರೆ, ಸತ್ಯದ ದಾರಿಯಲ್ಲಿ ಮಾತ್ರ ಹೋಗ್ತಾ ಇರ್ತಾರೆ. ಎಂತಹ ಕಷ್ಟಗಳೇ ಬರ್ಲಿ, ಅವ್ರು ಮುಂದಿಟ್ಟಿರ್ತಕ್ಕಂಥ ಹಾದಿಯನ್ನ ಹೆಜ್ಜೆಯನ್ನ ಯಾವತ್ತೂ ಕೂಡ ಹಿಂದಿಡತಕ್ಕಂತಹ ಚಾನ್ಸೇ ಇಲ್ಲ ಅದು. ಯಾಕಂದ್ರೆ ಮಾಸ್ಟರ್ಗಳು, ನಾವು ಮಾಸ್ಟರ್ ಚಾಯ್ಸ್ ಮಾಡಿರಲ್ಲ, ಮಾಸ್ಟರ್ಗಳು ನಮ್ಮನ್ನ ಚಾಯ್ಸ್ ಮಾಡಿರ್ತಾರೆ. ಒಂದು ಕೊಟೇಶನ್ ಬರುತ್ತೆ, ಏನ್ ಬರುತ್ತೆ ಅಂದ್ರೆ, ಮೇಲ್ಗಡೆ ಇರ್ತಕ್ಕಂತಹ ಹಾಸ್ಟೆಲ್ ಮಾಸ್ಟರ್ಗಳು ದೇವರನ್ನ ನಾವು ಚಾಯ್ಸ್ ಮಾಡಿರಲ್ಲಂತೆ, ಅವರೇ ನಮ್ ಚಾಯ್ಸ್ ಮಾಡ್ಕೊಂಡಿರ್ತಾರಂತೆ. ಯಾಕಂತಂದ್ರೆ ಈ ವ್ಯಕ್ತಿ ಸತ್ಯದ ದಾರಿಯಲ್ಲಿ ಹೋಗ್ತಕ್ಕಂಥವನು, ಇವನು ಧರ್ಮದ ದಾರಿಯಲ್ಲಿ ಹೋಗ್ತಕ್ಕಂಥವನು, ಇವನು ಹೋಗ್ತಾ ಇದ್ರೆ ಇವನಿಂದ ಲೋಕ ಕಲ್ಯಾಣ ಸಾಧ್ಯ ಅಂತಕ್ಕಂಥದ್ದು ಇದು ಮಾತ್ರ ನಮ್ಗೆ ಅರ್ಥ ಆಗತ್ತೆ. ಇನ್ನ 9/7/2006 ನನ್ನ ತಂದೆಯವರು ತೀರ್ಕೊಂಡಿರ್ತಕ್ಕಂಥದ್ದು. ತದನಂತರ ನಾನು ವೃತ್ತಿಗೆ ಸೇರಿರ್ತಕ್ಕಂಥದ್ದು 1/3/2008 ಯಾದಗಿರಿ ಜಿಲ್ಲೆಯಲ್ಲಿ ಸೇರಿದೆ. ನೋಡ್ರಿ ಎಂತ ನಂದು ಇದೇನಂದ್ರೆ, ನನ್ನ ವೃತ್ತಿ ಅಲ್ಲೇ ಪ್ರಾರಂಭವಾಗಿದ್ದು, ಅದ್ರ ಜೊತೆಗೆ ನಾನು ವಿವಾಹ ಆಗಿರ್ತಕ್ಕಂತಹ ನನ್ನ ಮಡದಿ ಗಂಗಾ ಕೂಡ ಯಾದಗಿರಿ ಜಿಲ್ಲೆಯವರು. ನೋಡ್ರಿ ಏನು ಅನ್ಯೋನ್ಯ ಸಂಬಂಧ ಇದೆ ಅಂದ್ರೆ ಅದು ನನಗೆ ಗೊತ್ತಿಲ್ಲ. ನೀನ್ ನೌಕರಿ ಪಡೆದಿರ್ತಕ್ಕಂಥ ಜಿಲ್ಲೆಯಲ್ಲಿ ನೀನ್ ಮಡದಿ ಇದ್ದಾಳಂತ ನನಗೆ ಗೊತ್ತಿಲ್ಲ. ನೋಡ್ರಿ ಅದೆಲ್ಲ ಒಂದು ಅನ್ಯೋನ್ಯ ಸಂಬಂಧ ಅಂತ ಹೇಳ್ಬೋದು. ತದನಂತರ ಏನಾಯ್ತಪ್ಪ ಅಂದ್ರೆ, ನಾನು 2010 ಬಸವಣ್ಣನವರು ನಡೆದಾಡ್ತಕ್ಕಂತಹ ದೇವರು, ಅವ್ರು ಹೆಂಗಪ್ಪ ಅಂದ್ರೆ, ಬಸವಣ್ಣನವರು ಅಂದ್ರೆ ಒಂದು ಲೋಕ ಕಲ್ಯಾಣಕ್ಕಾಗಿ ಬದಲಾವಣೆಯನ್ನ ಬಯಸಿರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿಯ ನಡೆದಾಡ್ತಕ್ಕಂತಹ ಸ್ಥಳ ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕು. ಅಲ್ಲಿ ನಾನು ಸುಮಾರು 10 ವರ್ಷ ಕಳೆದೆ. 2019 ಗದಗ್ ಬಂದೆ. ನನ್ನ ಮದುವೆ ಆಗಿರ್ತಕ್ಕಂಥದ್ದು 11/5/2014. ಅದು ಅಂಬರೇಶ್ವರ ಅಂತ ಬರುತ್ತೆ, ಗುರುಗುಂಟ ಅಂಬರೇಶ್ವರ ಅಂತ ಬರುತ್ತೆ. ಹೆಸರುವಾಸಿಯಾಗಿರ್ತಕ್ಕಂಥದ್ದು, ಆಧ್ಯಾತ್ಮಿಕಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿ ನನ್ನ ಮಡದಿ ಇದ್ಲು, ಅಲ್ಲಿ ಅವರು ವಾಸವಾಗಿದ್ರು. ಪ್ರತಿನಿತ್ಯ ಅದನ್ನ ಅವ್ರ ಬಾಯಿಂದ ಕೇಳ್ಬೇಕು ನಾವು, ಅವ್ರು ಏನ್ ಮಾಡ್ತಿದ್ರು ಅಲ್ಲಿ ಗುರುಗುಂಟ ಅಂಬರೀಷಕ್ಕೆ, ತನಗೆ ಎಂತಹ ಪತಿ ಬೇಕಾಗಿದ್ದ ಅಂತಕ್ಕಂಥದನ್ನ ಅವ್ರ ಬಾಯಲ್ಲಿ ಕೇಳೋಣ. ಗುರುಗುಂಟ ಅಂಬರೇಶ್ವರ ಅನ್ನೋದು ಒಂದು ಪ್ರಸಿದ್ಧವಾದಂತ ಒಂದು ರಾಯಚೂರು ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ, ಪುಣ್ಯಕ್ಷೇತ್ರ. ಅಲ್ಲಿ ಹಲವಾರು ಕವಿಗಳು, ಜ್ಞಾನಿಗಳು ಓಡಾಡಿದಂತ ಜಾಗ, ವಾಸ ಮಾಡಿದಂತ ಜಾಗ. ಅಲ್ಲಿ ನಾವು ಪ್ರತಿನಿತ್ಯ ಆ ದೇವರಂದ್ರೆ, ಅಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪ್ರತಿನಿತ್ಯ ಹೋಗಿ ಆ ದೇವ್ರಿಗೆ ಹೋಗಿ ಸ್ನಾನ ಮಾಡಿ ಮಡಿಯಲ್ಲಿ ಹೋಗಿ ಒಂದು ದೇವರ ದರ್ಶನವನ್ನು ಮಾಡ್ಕೊಂಡು ಬರ್ತಿದ್ವಿ. ಅದ್ ಹತ್ರನೇ ಇತ್ತು. ಅವಾಗ ಅವಾಗಿಂದನೂ ನನಗೆ ದೇವ್ರ ಬಗ್ಗೆ ಆಯ್ತು, ಈ ಧ್ಯಾನದ ಬಗ್ಗೆ ಆಯ್ತು, ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಇತ್ತು. ಆ ಒಂದು ಪುಣ್ಯದಿಂದ ನನ್ನ ಆತರ ಪೂಜೆ ಮಾಡಿರೋದ್ರಿಂದ ಗೊತ್ತಿಲ್ಲ, ಅದರಿಂದ ನನಗೆ ಇವರು ಸಿಕ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ದು ಇಬ್ರದ್ದು ವೈವಾಹಿಕ ಸಂಬಂಧ ಅಂದ್ರೆ ವಿವಾಹವಾಗಿರೋದು 11/5/2014. ಅದಾದ ನಂತರ ನನ್ನ ಮಗಳ ಜನ ಆಗಿದ್ದು ಶ್ರಾವಣ್ಯ 11/10/2017. ಸಣ್ಣ ಪುಟ್ಟ ಜಗಳ ಬರ್ತಾ ಇದ್ದು ಗಂಡ ಹೆಂಡತಿ ಅಂದ್ಮೇಲೆ ನಾವು ಅದ್ರ ಬಗ್ಗೆ ವಿಚಾರ ಮಾಡಿರ್ಲಿಲ್ಲ. ಮಗಳಾದ್ಮೇಲೆ ಏನೋ ಒಂದು ವೈಮನಸ್ಸು, ಅವಳು ತಪ್ಪಿರ್ಲಿ ನನ್ ತಪ್ಪಿರ್ಲಿ, ಯಾಕಂದ್ರೆ 2 ಕೈ ಸೇರಿದಾಗ ಚಪ್ಪಾಳೆ ಆಗತ್ತೆ. ತಪ್ಪು ನನ್ನ ಕಡೆನೂ ಇತ್ತು, ಅವಳ ಕಡೆದೇ ಇತ್ತು. ಅನಿವಾರ್ಯವಾಗಿ ಏನಾಯ್ತಪ್ಪ ಅಂದ್ರೆ ನಾವು ದೂರ ಆಗ್ಬೇಕಾಯ್ತು. ಸುಮಾರು 5 ವರ್ಷಗಳ ಕಾಲ ನಾವು ದೂರವಾಗಿದ್ವಿ. ತದನಂತರ ನನಗೆ ಸಿಕ್ಕಿರ್ತಕ್ಕಂತಹ ಸೌಭಾಗ್ಯ ಏನಪ್ಪಾ ಅಂದ್ರೆ, ನನಗೆ ಇವಳನ್ನು ದೋಷ ಮಾಡಲ್ಲ ನಾನು. ಯಾಕೆ ದೋಷ ಮಾಡಲ್ಲ ಅಂತಂದ್ರೆ, ಇವಳು ದೂರ ಹೋಗದೇ ಇದ್ರೆ ನನಗೆ ಧ್ಯಾನ ಸಿಕ್ತಿರ್ಲಿಲ್ಲ, ನಿಮ್ ಮುಂದೆ ಬಂದು ಕೊಡ್ತಾ ಇರ್ಲಿಲ್ಲ, ಕುಡಕ್ಕೆ ಧ್ಯಾನ ಹೇಳ್ತಿರ್ಲಿಲ್ಲ, ವಿದ್ಯಾರಾಣಿ ಮೇಡಮ್ ನನ್ಗೆ ಧ್ಯಾನನು ಪರಿಚಯಿಸ್ತಾ ಇರ್ಲಿಲ್ಲ. ಹಾಗಾದ್ರೆ ನನ್ಗೆ ದೂರ ಹೋಗಿದ್ದಕ್ಕೆ ಏನು ಬೇಜಾರ ಇಲ್ಲ. ಯಾಕೆ ಬೇಜಾರ್ ಯಾಕಿಲ್ಲ ಅಂದ್ರೆ,
ಈಗ ಅವಳು ಸಿಕ್ಕಿದಾಳೆ, ಅದ್ರ ಜೊತೆಗೆ ಧ್ಯಾನನೂ ಸಿಕ್ಕಿದೆ. ಇದು ನಾನು ಬಯಸಿರೋದು. ನೋಡ್ರಿ ಹೇಗಿರ್ತಂದ್ರೆ, ನಾನು ಏನಾದ್ರೂ ದೇವ್ರಿಗೆ ಬೈದು ಇನ್ನೊಂದು ಮದುವೆ ಮಾಡ್ಕೊಂಡಿದ್ರೆ ಇಷ್ಟೊತ್ತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೆ ನಾನು. ಅದ್ರ ಬದಲಾಗಿ ಸತ್ಯದ ದಾರಿಯನ್ನ, ಧರ್ಮದ ದಾರಿಯನ್ನ ಹಿಡ್ಕೊಂಡು ಧ್ಯಾನದ ದಾರಿ ಹಿಡ್ಕೊಂಡೆ, ಎಲ್ಲಾನು ಸಿಕ್ತು. ಅದಕ್ಕೆ ಹೇಳ್ತಾರೆ ಹಿರಿಯರು ಏನಂದ್ರೆ, ಧರ್ಮದ ದಾರಿ ಬಿಡಬಾರ್ದು, ಸತ್ಯದ ದಾರಿ ಬಿಡಬಾರ್ದು. ನಾವ್ ಹೇಗಿರ್ಬೇಕಂದ್ರೆ, ಪಾಲಕರಾಗಿರ್ತಕ್ಕಂಥವ್ರು ನಮ್ಮ ಹೆತ್ತವರಿಗೆ ಅಥವಾ ನಾವು ಜನ್ಮ ಕೊಟ್ಟಿರೋ ಮಕ್ಕಳಿಗೆ ನಾವು ದಾರಿದೀಪ ಆಗಿರ್ಬೇಕು. ನಾವೇ ತಪ್ಪು ದಾರಿ ಹಿಡಿದ್ಬಿಟ್ರೆ ಮಕ್ಕಳು ಕೂಡ ಏನಾಗ್ತಾವಂದ್ರೆ ತಪ್ಪು ದಾರಿ ಹಿಡಿದ್ಬಿಡ್ತಾವ. ಸೊ ನನಗೆ ವಿದ್ಯಾರಾಣಿ ಮೇಡಮ್ ಪರಿಚಯ ಮಾಡಿರ್ತಕ್ಕಂಥ ಈ ಧ್ಯಾನ ಯಾವಾಗಪ್ಪ ಅಂದ್ರೆ 10/7/2022. ಈಗ ನಾಳೆ ಜುಲೈ 10ನೇ ತಾರೀಕು ಬಂದ್ರೆ ಸರಿಯಾಗಿ 2 ವರ್ಷ ಆಗುತ್ತೆ. ಪ್ರತಿನಿತ್ಯ ಹೇಳೋರು ಬಸ್ ಸ್ಟ್ಯಾಂಡ್ ಅಲ್ಲಿ, ಬೆಟಗಿರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಪ್ರತಿನಿತ್ಯ ಹೇಳೋರು, ಸರ್ ಧ್ಯಾನ ಮಾಡಿದ್ರಾ, 5 ನಿಮಿಷ ಮಾಡಿದ್ರಾ, 10 ನಿಮಿಷ ಮಾಡಿದ್ರಾ ಅಂತ. ಇವ್ರೇನಪ್ಪಾ ಏನ್ ಕಾಡ್ತಾರ ಅಂತ ಆ ತರ ಇದ್ದೆ ನಾನು. ಸರಿ ಆಯ್ತು ಅಂತ ಒಂದ್ ದಿವಸ ಏನ್ ಮಾಡಿದ್ರಪ್ಪ ಅಂದ್ರೆ, ಇದೇ ಬೆಟಗೇರಿ ಭಾಗದಲ್ಲಿ ವೀರಭದ್ರೇಶ್ವರ ಕಲ್ಯಾಣ ಮಂಟಪ ಅಂತ ಇದೆ ಬೆಟಗೇರಿ ಗದಗದಲ್ಲಿ. ಅಲ್ಲಿ 1 ತಾಸಿನ ಧ್ಯಾನ ಇಟ್ರು ಅವರು. ಅಲ್ಲಿ ಧ್ಯಾನ ಮತ್ತು ಸತ್ಸಂಗ ಇಟ್ರು. ಅಲ್ಲಿ ಮತ್ತೆ ಇನ್ವೈಟ್ ಮಾಡಿದ್ರು, ಸರ್ ಬರ್ರಿ ನೀವು ಅಂತ, ನಿಮ್ಮಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂತಹ ಪೂರ್ವ ಜನ್ಮದ ಸಾಧನೆ ಕಾಣ್ತಾ ಇದೆ, ಬರ್ರಿ ಅಂತ ಹೇಳಿದ್ರು. ಏನ್ ಸಾಧನೆ ಅಂತಾರ ನನ್ಗೆ ಗೊತ್ತಾಗ್ಲಿಲ್ಲ. ಸರಿ ಆಯ್ತಂತ ಹೋದೆ. ಅವತ್ತು ಹೋಗಿ ಕಣ್ಮುಚ್ಕೊಂಡು 1 ತಾಸು ಧ್ಯಾನ ಮಾಡಿದೆ. ಏನೋ ಒಂದ್ ಸ್ವಲ್ಪ ಮನಸ್ಸಿಗೆ ಶಾಂತಿ ಅನ್ಸ್ತು. ನೋಡ್ರಿ ಅವತ್ತಿಂದ ನಾನೇನ್ ಮಾಡಿದೆ ಅಂದ್ರೆ, ಶಾಂತಿ ಸಿಗ್ತದಲ್ಲ ಅಂತ ಬಂದವನು. ಅದಾದ್ಮೇಲೆ ರೂಢಿ ಆಯ್ತು ನೋಡ್ರಿ. 1 ತಾಸು 2 ತಾಸು ಹಂಗೆ ಜಾಸ್ತಿ ಆಯ್ತಾ ಹೋಗ್ತು. ಜಾಸ್ತಿ ಮಾಡ್ಕೊಂತಾನ ಹೋದೆ. ಮೇಡಮ್ ಅವ್ರು ಹೇಳಿದ್ರು, ವಿದ್ಯಾರಾಣಿ ಮೇಡಮ್, ಅಕ್ಟೋಬರ್ ತಿಂಗಳು 2022ರಲ್ಲಿ ನಮಗೆ ಧ್ಯಾನದ ಒಂದು ಪ್ರವಾಸಕ್ಕೆ, ಧ್ಯಾನದ ಪ್ರವಾಸ ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಹೊಸಪೇಟೆ, ಅಲ್ಲಿ ಹೇಗಿದೆ, ಅಲ್ಲಿ ವಾತಾವರಣ ಹೇಗಿದೆ, ಅಲ್ಲಿ ಹೇಗೆ ಪಿರಾಮಿಡ್ ಕಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ನಾನು ಕರ್ಕೊಂಡು ಹೋದ್ರು ಇವರೆಲ್ಲ. ನೋಡ್ರಿ ನಮ್ಮ ಬೆಟಗೇರಿ ಭಾಗದಲ್ಲಿ, ಗದಗ ಭಾಗದಲ್ಲಿ ಹೇಗೆ ನಮ್ಮ ಇಡೀ ಬ್ರಹ್ಮಾಂಡದಲ್ಲಿ ಪ್ರತಿನಿಧಿಗಳು ಮುಂತೊಂಡು ಹೋಗ್ತಿದಾರೆ, ಅದೇ ರೀತಿ ವಿದ್ಯಾರಾಣಿ ಮೇಡಮ್ ಕೂಡ ಒಂದು ಒಳ್ಳೆಯ ಒಂದು ಇದು ಇಟ್ಕೊಂಡು ಎಲ್ಲರನ್ನು ಕರ್ಕೊಂಡು ಹೋದ್ರು. ಹೊಸಪೇಟೆಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋದ್ವಿ. ಅಲ್ಲಿ ಕೂಡ ಧ್ಯಾನ ಮಾಡಿದ್ವಿ. ನನಗೆ ಅಲ್ಲಿ ಏನು ಅನಿಸ್ತಿಲ್ಲ ಅಂಜನಾದ್ರಿ ಬೆಟ್ಟದಲ್ಲಿ. ಹೊಸಪೇಟೆಯಲ್ಲಿ ಹೋದಾಗ ಪ್ರಥಮ ಬಾರಿಗೆ ವೆಂಕಟೇಶ್ ಕಾಕುಬಾಯಿ ಸರ್ ಇದ್ದಾರೆ, ಅವ್ರು ಎದುರಿಗೆ ಧ್ಯಾನ ಕುಡಿಸಿದ್ರು. ಅವ್ರು ಧ್ಯಾನ ಕುಡಿಸಿದಾಗ ವಿತಿನ್ 13 ಸೆಕೆಂಡ್ ಅಲ್ಲಿ ನನಗೆ ವೈಬ್ರೇಷನ್ ಸ್ಟಾರ್ಟ್ ಆಯ್ತು. ಫಸ್ಟ್ ಟೈಮ್ ನನಗೆ ಅಲ್ಲೇ ವೈಬ್ರೇಷನ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಏನೋ ಒಂದು ಶಕ್ತಿ ಇದೆಯಲ್ಲ ಇದ್ರಲ್ಲ ಅಂತ ಅನಿಸ್ತ. ಅಲ್ಲಿ ನನ್ ಪ್ರಾರಂಭ ಆಗಿರೋದು. ಅಲ್ಲಿವರೆಗೂ ನನಗೆ ಏನೋ ವೈಬ್ರೇಷನ್ ಆಗಿರ್ಲಿಲ್ಲ. ಕಳೆದ 3 ತಿಂಗಳು ಮಾಡಿದ್ರು ಕೂಡ ನನಗೆ ಏನೋ ವೈಬ್ರೇಷನ್ ಆಗಿರ್ಲಿಲ್ಲ. ಅದಕ್ಕೆ ಏನ್ ಸರ್ ಇದು ಅಂತ ಕಳ್ದೆ. ಇಲ್ಲ ಸರ್, ಇದು ಎನರ್ಜಿ ಒಬ್ರಿಂದ ಒಬ್ರ ಇದಾಗುತ್ತೆ, ನೀವು ಧ್ಯಾನ ಮಾಡ್ತಾ ಹೋಗಿ, ನಿಮ್ದು ಪೂರ್ವ ಜನ್ಮದ ಸಾಧನೆ ಇರುತ್ತೆ, ಅದು ನಾನು ಕಂಡ್ಕೊಂಡಿದ್ದೆ ಅಂತ ಒಂದು ಮಾತು ಹೇಳಿದ್ರು. ಸರಿ ಅನ್ಕೊಂಡೆ. ಹಂಗೆ ಮುಂದೆ ಬಳ್ಳಾರಿಗೆ ಹೋದ್ವಿ. ಬಳ್ಳಾರಿ ಹೋಗಿ ಸಣ್ಕಲ್ ಅಂತ ಬರುತ್ತೆ ಅಮ್ಮ ಪಿರಾಮಿಡ್ ಅಲ್ಲಿ ಹೋಗಿ ಧ್ಯಾನ ಮಾಡ್ಕೊಂಡ್ವಿ. ಅಲ್ಲಿ ಕಿಂಗ್ಸ್ ಚೇಂಬರ್ ಅಲ್ಲಿ ಧ್ಯಾನ ಮಾಡಿದ್ರೆ ನಾನು ಅಳುಗಾಡುವಷ್ಟು ಶಕ್ತಿ ಇದಾಗ್ಬಿಡ್ತು. ಅವಾಗ ಗೊತ್ತಾಯ್ತು ನನಗೆ, ಇದ್ರಲ್ಲಿ ತುಂಬಾ ಶಕ್ತಿ ಇದೆ, ಧ್ಯಾನ ಮಾಡ್ಬೇಕು ಅಂತಕ್ಕಂಥದ್ದು. ತದನಂತರ ಅಲ್ಲಿಂದ ಬಂದ್ಮೇಲೆ ಹಂಗೆ ದಿನನಿತ್ಯ ಧ್ಯಾನ ಸ್ಟಾರ್ಟ್ ಆಯ್ತು. ಹಂಗೆ ಮುಂದೆ ಮೇಡಮ್ ಅವರು, ಸರಿ ಹಿಂಗ ಹೈದರಾಬಾದ್ಗೆ ಹೋಗೋಣ್ರಿ, ಕಡ್ತಾಳಕ್ ಹೋಗೋಣ ಅಂತಂದ್ರು. ಸರಿ ಆಯ್ತು ಅಂತ ಹೇಳ್ತಿದ್ದೆ. ನೆನಪಿರ್ಲಿ, ನನಗೆ ಪರಿಚಯಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಧ್ಯಾನ ಹೇಳಿಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಯಾರು ಕೂಡ ನನ್ ಮಾತು ಕೇಳ್ತಿರ್ಲಿಲ್ಲ. ಅವನೇನ್ ಬಿಡಪ್ಪ, ಹೆಂಡತಿ ಬಿಟ್ಟಿದ್ದಾನೆ, ಅವ್ನ್ ಸನ್ಯಾಸಿ ಇದ್ದಾನೆ, ಅವ್ನಿಗೆ ಹೇಳ್ತಿದ್ದಾನೆ, ತನ್ಗೇನೋ ಲಾಭ ಸಿಗುತ್ತೆ ಏನೋ, ಅಥವಾ ಸನ್ಯಾಸಿ ಹಾಕೊಂಡ್ ಬಿಡವ ಅಂತ ಅನ್ಕೊಂಡು ನನ್ನ ಮಾತು ಯಾರು ಕೇಳ್ತಿರ್ಲಿಲ್ಲ. ನೆನಪಿರ್ಲಿ ಸ್ನೇಹಿತರೆ, ಅವತ್ತು ಕೇಳದೇ ಇರೋರು ಇವತ್ತು ನನ್ನ ಪತ್ನಿ ಹೇಳಿದ್ರೆ ತಾವೇ ಮುಂದೆ ಬರ್ತಾ ಇದಾರೆ, ಸರ್ ನಮ್ಗೆ ಧ್ಯಾನ ಹೇಳ್ಕೊಡ್ರಿ ಅಂತ ಬರ್ತಾ ಇದ್ದಾರೆ. ನೋಡ್ರಿ ಹೇಗಿರುತ್ತೆ ಅಂದ್ರೆ, ಇಲ್ಲಿ 2 ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ. ಲೋಕ ಕಲ್ಯಾಣಕ್ಕೆ ಗಂಡ ಹೆಂಡತಿ ಸೇರಿದ್ರೆ ಬಹಳ ಅದ್ಭುತ ಇರುತ್ತೆ. ಅದನ್ನ ನಾನು ಕಂಡ್ಕೊಂಡಿದ್ದೀನಿ. ಸಿಂಗಲ್ ಆಗಿ ಹೇಳ್ಕೊಂಡು ಹೋದ್ರೆ ಯಾರು ಕೇಳಲ್ಲ. ಉದಾಹರಣೆಗೆ ನನ್ನ ಮಡದಿ ಹೇಳ್ಕೊಂತ ಹೋಗಿದ್ರೆ ಅವಳು ಮಾತು ಯಾರು ಕೇಳ್ತಿರ್ಲಿಲ್ಲ. ನಾನೇ ಹೇಳಕೊಂತ ಹೋದ್ರೆ ಅವ್ರ ಮಾತು ಕೇಳ್ತಿರ್ಲಿಲ್ಲ. ಈಗ ಇಬ್ರು ಹೋದ್ರೆ ಹೇಗಿರುತ್ತೆ ಹೇಳ್ರಿ, ನೀವೇ ಹೇಳ್ರಿ ನೋಡೋಣ. ಬಹಳ ಅದ್ಭುತವಾಗಿರುತ್ತೆ. ಅವ್ರಿಗೆ ಏನ್ ಅನ್ಸುತ್ತಂದ್ರೆ, ಎಷ್ಟು ಖುಷಿಯಾಗಿದಾರಲ್ಲ ಇವರು, ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಈಗ ಅರಿವಾಗಿರ್ತಕ್ಕಂಥದ್ದು, ತಿಳುವಳಿಕೆಗೆ ಒಂದು ಅವರವರ ಒಂದು ಅರಿವಿಗೆ ಬಂದಿರ್ತದ. ಒಂದು ನನ್ನ ಮಗಳನ್ನ ತೋರಿಸ್ತೇನ್ರಿ. ಅವಳು ಕೂಡ ದಿನನಿತ್ಯ PHCMದಲ್ಲಿ ಧ್ಯಾನವನ್ನ ಮಾಡ್ತಾಳೆ. ಪ್ರತಿನಿತ್ಯ 8ರಿಂದ 8:15 ಧ್ಯಾನ ಕೊಡ್ತಾಳೆ. ತದನಂತರ ಸತ್ಸಂಗದಲ್ಲಿ ಕೊಡ್ತಾಳೆ. ಇವಳು ಶ್ರಾವಣ ಅಂತ. ನನ್ನ ಅಂದಾಜು ಪ್ರಕಾರ ಏನಂದ್ರೆ, ಇವು ಪೂರ್ವ ಜನ್ಮದಲ್ಲಿ ಬಹಳ ಸಾಧನೆ ಇದೆ, ಅದಕ್ಕೆ ಇವಳು ಬೇಗ ಧ್ಯಾನಕ್ಕೆ ಬಂದಿರೋದು.
ದಿನ ನನ್ಗೆ ನೆನ್ಪು, ನಾನು ಸುಮ್ಮನೆ ನೋಡ್ತೀನಿ, ಇವಳು ಅಬ್ಸರ್ವ್ ಮಾಡ್ತಾ ಇರ್ತೀನಿ. 7:30 ಆಯ್ತದ ಪಾಪ, 8 ಗಂಟೆ ಧ್ಯಾನ, 8 ಗಂಟೆ ಬಂತು, 8 ಗಂಟೆ ಬಂತು ಅಂದ್ರೆ ಎಷ್ಟು ಆಸಕ್ತಿ ಇದೆ ಅಂದ್ರೆ ಇವಳನ್ನ ನಾನು ಹೀಗೆ ಕಾಣ್ತಾ ಇದ್ದೀನಿ ಅದನ್ನ. ಇನ್ನ ಮೇಡಮ್ ಅವರು ನಮ್ಗೆ ಕಡ್ತಾಳ ಕರ್ಕೊಂಡು ಹೋದ್ರು. ನಾನು ಸಿಂಗಲ್ ಆಗಿ ಮೇಡಮ್ ಒಂದು ಬಹಳ ಜನ ಹೋದ್ವಿ, ಒಂದು ಬೆಟಗಿರಿ ಟೀಮ್ ಒಂದು 15 ಜನ ಹೋದ್ವಿ. ಅಲ್ಲಿ ಹೋಗಿ ಒಂದು 6 ದಿವಸ ಇದ್ವಿ. ಅಲ್ಲೆಲ್ಲ ಧ್ಯಾನ ಮಾಡ್ಕೊಂಡ್ವಿ. ಓ ಏನೋ ಶಕ್ತಿ ಇದೆ ಅಂತ ನಾನು ಬಂದೆ. ಮತ್ತೆ ಬಂದ್ಮೇಲೆ ಅಲ್ಲಿಂದ ಬಂದ್ ಮತ್ತೆ ಹಂಗೆ ಬೆಟಗಿರಿ ಭಾಗದಲ್ಲಿ ಒಂದ್ ಸ್ವಲ್ಪ ಧ್ಯಾನ ಮಾಡೋದು, ಧ್ಯಾನ ಪ್ರಚಾರ ಮಾಡೋದು, ಈ ತರ ಮಾಡ್ಕೊಂತ ಹೋದ್ವಿ. ನನ್ಗೆ ಸಂಕಪಜ್ಜ ಅಂತಕ್ಕಂಥ ಒಂದು ಗುಡಿ ಇದೆ ಬೆಟಗೇರಿಲಿ. ಅಲ್ಲಿ ನನ್ಗ ಒಂದು ದಿನ ಒಂದು ಸಾಯಂಕಾಲ ಧ್ಯಾನ ಹೇಳ್ಕೊಡ್ತಿದ್ದೆ ಅಲ್ಲಿ. ಪ್ರಥಮ ಬಾರಿಗೆ ಅಲ್ಲಿ ಸಂಕಪಜ್ಜ ಸ್ಥಳ ಹೇಗಿದೆ ಅಂದ್ರೆ ಧ್ಯಾನ ಸಾಧನೆ ಮಾಡಿರ್ತಕ್ಕಂಥ ಸ್ಥಳನೇ ಅದು. ಪ್ರಥಮ ಅಲ್ಲಿ ನಾನು ಧ್ಯಾನ ಹೇಳ್ತಾ ಇರುವಾಗ, ನಾನು ಧ್ಯಾನ ಕೂತಾಗ ಪ್ರಥಮವಾಗಿ ನನ್ನ ಪ್ರಜ್ವಲಿಸಿರ್ತಕ್ಕಂಥ ಒಂದು ಬೆಳಕು ಕಾಣುತ್ತೆ ನನ್ನಲ್ಲೇ. ಆ ಬೆಳಕು ಹೇಗಿತ್ತು ಅಂದ್ರೆ ತಲೆ ತುಂಬಾ ಆಗಿರ್ತಕ್ಕಂತಹ ಇತ್ತು. ಏನಿದು ಅಂತ ಅದೇ ಮೇಡಮ್ ಅನ್ನ ಕೇಳಿದೆ. ಏನಿಲ್ಲ ಸರ್, ಅದು ನಿಮ್ದು ಥರ್ಡ್ ಇದು ಓಪನ್ ಆಯ್ತು ಅಂತ ಹೇಳಿದ್ವಿ. ಥರ್ಡ್ ಓಪನ್ ಆದ್ಮೇಲೆ ನಿಮ್ಗೆ ಇನ್ನು ಮುಂದೆ ಬರ್ತಾ ಬರ್ತಾ ನೀವು ಸಾಧನೆ ಮಾಡ್ದಂಗೆಲ್ಲ ನಿಮ್ಗೆ ಹಲವಾರು ಆಗಿರ್ತಕ್ಕಂತಹ ಅನುಭವಗಳು ಕಂಡು ಬರ್ತಾವ ಅಂತ ಹೇಳಿದ್ರು. ಸರಿ ಅಂತ ನಾನು ಹಂಗೆ ಕಂಟಿನ್ಯೂ ಮಾಡಿದೆ. ನನ್ ಮಾತು ಕೇಳ್ತಿರ್ಲಿಲ್ಲ ಯಾರು ಅವಾಗ. ನಾನು ಧ್ಯಾನ ಯಾವಾಗ ನಾನು ಮಾಡಿದಿ ನನ್ನ ಹತ್ರ ಇರದೇ ಇದ್ದಾಗ ಯಾರು ಕೇಳ್ತಿರ್ಲಿಲ್ಲ. ಯಾಕೆ ಕೇಳ್ತಿರ್ಲಿಲ್ಲ ಅಂತಂದ್ರೆ ನಾನು ಹೇಳಿದ್ರು ಕೂಡ ನನ್ ನಗು ಬರ್ತಾ ಇತ್ತು. ಅವ್ರು ನನ್ ಬೈತಾ ಇದ್ರು, ಇವ್ ಬುದ್ಧಿ ಇಲ್ಲ, ಇವ್ ಹೇಳ್ತಿಲ್ಲ, ಹಂಗ ಹಿಂಗಂತ. ಸುಮ್ನೆ ಇರ್ತಿದ್ದೆ, ಸುಮ್ನೆ ಅಂತ ಬಿಟ್ಟೆ. ಮುಂದೆ ಏನಾಯ್ತಪ್ಪ ಅಂತಂದ್ರೆ ಅಲ್ಲಿ ಕೂಡ ನನಗೆ ಸರಿಯಾದಂತ ಮಾಹಿತಿ ಸಿಗದೆ ಇದ್ದಾಗ ಏಪ್ರಿಲ್ ತಿಂಗಳಲ್ಲಿ 2023ರಲ್ಲಿ ಪ್ರೇಮ್ನಾಥ್ ಸರ್ ಅವರು ಒಂದು ಗುರು ಬುದ್ಧ ಪೂರ್ಣಿಮೆಗೆ ಬೆಟಗೇರಿ ಭಾಗಕ್ಕೆ ಬಂದಿದ್ರು. ಅವರು ಬಂದು ನನ್ನ ಹತ್ರ ಕುಂತು ಧ್ಯಾನ ಮಾಡಿದ್ರು. ಕುಂತು ಎಲ್ಲ ಸಾಮೂಹಿಕ ಧ್ಯಾನ ಮಾಡಿದ್ವಿ. ಅವಾಗ ವಿದ್ಯಾರಣ್ಯ ಮೇಡಮ್ ಹೇಳಿದ್ರು, ಪರಿಚಯಿಸಿದ್ರು, ಹಿಂಗ್ರಿ ಸರ್ ಹಿಂಗ್ರಿ ಇವ್ರು ಅಂತಂದ್ರೆ ನಿಮ್ ಸಮಸ್ಯೆ ಇದೆ ಕ್ಲಿಯರ್ ಆಗುತ್ತೆ ಅಂದ್ರೆ ಹಂಗಾದ್ರೆ ಹೋಗಿ ಕರ್ಕೊಂಡು ಹೋಗಪ್ಪ ಬರ್ತಾಳ ಅಂತಂದ್ರು. 2023 ಸರ್ ಆಯ್ತು ಬಿಡು ಅಂತ ನಾನು ಸ್ವಾಭಿಮಾನ ಆಗುತ್ತೆ. ಮತ್ತೆ ಕರ್ಲಿಕ್ಕೆ ಮತ್ತೆ ಬರ್ಲಿಲ್ಲ ಅವಳು. ಮತ್ತೆ ಏನೋ ಒಂದು ಪೂರ್ವಜನ್ಮದ ಕರ್ಮ ಇನ್ನು ಕಳೆದಿರ್ಲಿಲ್ಲ, ಏನೋ ಬರ್ಲಿಲ್ಲ. ಬಂದ್ಮೇಲೆ ಮತ್ತೆ ಏನ್ ಮಾಡಿದೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ತುಮಕೂರು ಧ್ಯಾನ ಯಜ್ಞ ಅಂತ ಬರುತ್ತೆ. ಧ್ಯಾನ ಯಜ್ಞ ನಡೀತು ಅಕ್ಟೋಬರ್ ತಿಂಗಳಲ್ಲಿ 2023ರಲ್ಲಿ. ಅಲ್ಲಿ ನಾವು ಸ್ಪೋರ್ಟ್ಸಿಗಂತ 3 ದಿವಸ ಹೋಗಿದ್ವಿ. ಒಂದ್ ದಿವಸ ಧ್ಯಾನ ಯಜ್ಞ ಇತ್ತು ತುಮಕೂರಲ್ಲಿ. ಸೊ ಅಲ್ಲಿ ಗ್ರೇಟ್ ಮಾಸ್ಟರ್ ಅಯ್ಯಪ್ಪ ಪಿಂಡಿ ಸರ್ ಹಾಗೂ ಜೀವನದ ಕಿತ್ತಪ್ಪನವ್ರು ಸರ್ ಬಂದಿದ್ರು. ಬಂದಾಗ ಅಲ್ಲಿ ನಾ ಅವ್ರ ಜೊತೆ ಧ್ಯಾನ ಮಾಡಿದೆ. ಧ್ಯಾನ ಮಾಡಿದ್ಮೇಲೆ ಅಲ್ಲಿ ನನ್ಗೆ ಅಯ್ಯಪ್ಪ ಪಿಂಡಿ ಸರ್ ಎಲ್ಲ ನನ್ನ ಶೇಕ್ ಹ್ಯಾಂಡ್ ಮಾಡಿದ್ರು. ಶೇಕ್ ಹ್ಯಾಂಡ್ ಮಾಡಿ ನನ್ನ ಮಕ ನೋಡಿದ್ರು ಅವ್ರು. ಅದಕ್ಕೆ ನಾನು ಹೇಳಿದೆ, ಮಾತಾಡಿದೆ, ಸರ್ ನಿಮ್ನ ನಾ ಎಲ್ಲೇ ನೋಡಿದಿನಲ್ಲ ಅಂತ ಹೇಳಿದೆ. ಅದು ನಿನ್ಗೆ ಗೊತ್ತಾಗತ್ತೆ, ಪೂರ್ವ ಜನ್ಮದ ಏನು ಅಂತ ನಿನ್ಗೆ ಗೊತ್ತಾಗತ್ತೆ, ಧ್ಯಾನ ಮಾಡ್ತಾ ಅಂತ ಅಷ್ಟೇ ಅಂದ್ರು. ಕಿತ್ತಪ್ಪನ ಸರ್ ಇದ್ರಲ್ಲಿ ಕಿತ್ತಪ್ಪ ಸರ್ ಮಾತಾಡಿಸಿದೆ. ಕಿತ್ತಪ್ಪನ ಸರ್ ಹೇಳಿದ್ರು, ಒಂದೇ ಹೇಳಿದ್ರು ಕಿತ್ತಪ್ಪನ ಸರ್, ಪ್ರತಿನಿತ್ಯ ನೀನ್ ಏನೇ ಮಾಡದೇ ಇದ್ರು ಕೂಡ 3 ತಾಸು ಧ್ಯಾನ ಮಾಡ್ಬೇಕು. ಕಡಿಮೆ ಅಂದ್ರೆ 3 ತಾಸು ಧ್ಯಾನ ಮಾಡ್ಬೇಕು. ನಿನ್ನವ ಸಾಧನೆ ತಿಳ್ಕೊಬೇಕಾದ್ರೆ, ನಿನ್ನ ಪೂರ್ವ ಜನ್ಮದ ಬಗ್ಗೆ ತಿಳ್ಕೊಬೇಕಾದ್ರೆ, ಅಥವಾ ನೀನ್ ಈ ಭೂಮಿಗೆ ಬಂದಿರೋ ಉದ್ದೇಶ ತಿಳ್ಕೊಬೇಕಾದ್ರೆ 3 ಗಂಟೆ ಧ್ಯಾನ ಮಾಡ್ಬೇಕು. ಈ 3 ಗಂಟೆ ನೀನ್ ಧ್ಯಾನ ಮಾಡೋ, ನೀನ್ ಏನ್ ಬೇಕೋ ಅದೇ ಸಿಗುತ್ತೆ ಅಂತ ಹೇಳಿದ್ರು. ಸರಿ ಆಯ್ತಂತ ಅಲ್ಲಿಂದ ಬಂದೆ. ಅಲ್ಲಿಂದ ಬಂದು ಪ್ರತಿನಿತ್ಯ 3 ತಾಸು ಧ್ಯಾನ ಮಾಡ್ತಾ ಇದ್ದೆ. ಧ್ಯಾನ ಮಾಡ್ತಾ ಇದ್ದೆ. ಹಿಂಗೆ ಎಲ್ಲಿವರೆಗೂ ಬಂತು ಅಂದ್ರೆ ಮಾರ್ಚ್ 13ನೇ ತಾರೀಕು 2024ರಲ್ಲಿ ನನಗ ಅನಾಮಧೇಯ ಒಂದು ಕರೆ ಬಂತು. ಸಾಯಂಕಾಲ 6:30 ಅಥವಾ 6 ಗಂಟೆ ಆಗಿತ್ತು. ಅದೇ ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೇಲಿ ಟೀ ಕುಡ್ಕೊಂಡು ಕೂತಿದ್ದೆ. ನಾನು ಅನಾಮಧೇಯ ಕರೆ ಬಂತು. ನಾನು ಮೊದ್ಲೇ ಕಾಲ್ ರಿಸೀವ್ ಮಾಡ್ಲಿಲ್ಲ, ಮತ್ತೆ ಮಾಡಿದ್ರು ಅವ್ರು. ಮತ್ತೆ ಮಾಡಿದ್ಮೇಲೆ ಯಾರಪ್ಪ ಅನ್ಕೊಂಡು ರಿಸೀವ್ ಮಾಡಿ ಮಾತಾಡಿದೆ. ಸರ್ ಹಿಂಗ್ ಸರ್, ನಾನ್ ಸರ್ ಅರುಣ್ಕುಮಾರ್ ಸರ್. ಯಾರು ಸರ್ ನಂಗೆ ಗೊತ್ತಿಲ್ಲ ಅಂತಂದೆ. ಸರ್ ನಿಮ್ ಚಾಯ್ಸ್ ಮಾಡ್ಕೊಂಡು ಫೋನ್ ಮಾಡಿದೀನಿ ಸರ್, ಮಾತಾಡ್ರಿ ಅಂತ. ಆಯ್ತು ಸರ್ ಅಂತಂದೆ. ಅದಕ್ಕೆ ಸರ್ ಗುಡಾಕೇಶ್ ಧ್ಯಾನ ಮಾಡ್ತೀರಾ, ಇವತ್ತಿಂದ ಪ್ರಾರಂಭ ಆಗುತ್ತೆ, ನಿನ್ನಿಂದ ಪ್ರಾರಂಭ ಆಗಿದೆ, ಇವತ್ತು 2 ದಿವಸ ಮಾಡ್ತೀರಾ ಅಂತಂದೆ. ನನಗೆ ವಿದ್ಯಾರಣ್ಯ ಮೇಡಮ್ ಹೇಳಿದ್ರು, ಸರ್ ಏನಂತಂದ್ರೆ ಸರ್ ಗುಡಾಕೇಶ್ ಧ್ಯಾನ ಮಾಡ್ಕೊಡ್ರಿ, ಬಹಳ ಚೆನ್ನಾಗಿರುತ್ತೆ, ನಿಮ್ ಸಾಧನೆ ಬಹಳ ಅದ್ಭುತ ಉನ್ನತಿಗೆ ಹೋಗುತ್ತೆ ಅಂತ 1 ವರ್ಷದಿಂದ ಹೇಳಿದ್ರು. ನಾನು ಕೇಳಿರ್ಲಿಲ್ಲ. ಸರಿ ನೋಡೇ ಬಿಡೋಣ, ಇದೊಂದ್ ಕೈ ನೋಡೇ ಬಿಡೋಣ ಅನ್ಕೊಂಡು ಏನ್ ಮಾಡಿದೆ, 3 ತಾಸು ಧ್ಯಾನ ಮಾಡ್ತಿದ್ನಲ್ಲ, ಪ್ಲಸ್ ಇದ್ರ ಜೊತೆ ಏನ್ ಮಾಡಿದೆ ಅಂದ್ರೆ ಗುಡಾಕೇಶ್ ಧ್ಯಾನಕ್ಕೆ ಬಂದೆ ನಾನು. ನೋಡ್ರಿ ಏನ್ ವಿಚಿತ್ರ ಅಂದ್ರೆ, ನಿಜವಾಗ್ಲೂ ಕೂಡ ನಾವು ಇವತ್ತು ಇಬ್ರು ಕೂಡಿ ಕುಂತೀವಿ ಅಂದ್ರೆ ಅದ ಅರುಣ್ಕುಮಾರ್ ಸರ್ ಕಾರಣ. ಯಾಕಪ್ಪ ಅಂದ್ರೆ ಸರಿ ಆಯ್ತು ಅನ್ಕೊಂಡು ಜಾಯಿನ್ ಮಾಡಿಸ್ಕೊಂಡ್ರು. ಜಾಯಿನ್ ಆದೆ. ಫಸ್ಟ್ ಡೇನೆ ಹಾಸ್ಟೆಲ್ ಟ್ರಾವೆಲ್. ನಾನು ಜೀವನದಲ್ಲೇ ನೋಡ್ಲಿಲ್ಲ ಹಾಸ್ಟೆಲ್ ಟ್ರಾವೆಲ್. ಅವತ್ತೇ ನನಗೆ ಫಸ್ಟ್ ಡೇ ಉಮಾ ಮಾಸ್ಟರ್, ಬೇರೆ ಯಾರು ಅಲ್ಲ, ಪಾರ್ವತಿ ಪರಮೇಶ್ವರನ ಮಡದಿಯಾಗಿರ್ತಕ್ಕಂತಹ, ಪತ್ನಿಯಾಗಿರ್ತಕ್ಕಂತಹ, ದೇವತೆಯಾಗಿರ್ತಕ್ಕಂತಹ
ಉಮಾ ಮೇಡಮ್ ಅವರು ಅಥವಾ ಪಾರ್ವತಿಯವರು ಬಂದು ನನಗೆ ಸಂದೇಶ ಕೊಟ್ರು. ಏನ್ ಸಂದೇಶ ಕೊಟ್ರು ಅಂದ್ರೆ ಸತ್ಯವಂತನಾಗಿರೋ ಧರ್ಮದ ದಾರಿಯನ್ನು ಏನ್ ಹುಟ್ಟಿದೆ ಕರೆಕ್ಟ್ ಇದೆ ಅಂತಂದ್ರ. ಕರೆಕ್ಟ್ ಇದೆ ಅಂತೀರಾ, ಮತ್ ನನ್ ಸಮಸ್ಯೆನೇ ಕ್ಲಿಯರ್ ಆಗ್ಲಿಲ್ಲ ಅಂತ ನಾ ಕೇಳದೆ, ಹೆಸರು ಕೇಳದೆ, ಉಮಾ ಅಂತ ಹೇಳಿದ್ರು. ಕೇಳಿದಾಗ 30 ದಿವಸದಲ್ಲಿ ಕರೆಕ್ಟ್ ಸರಿಯಾಗಿ ನಿನ್ ಸಮಸ್ಯೆ ಬಗೆಹರಿತದ ಅಂತ ಹೇಳಿದ್ರು. ಸರಿ ಆಯ್ತು. ನಾನು ಸಂದೇಶ ಕೇಳಿರ್ಲಿಲ್ಲ ಧ್ಯಾನ ಮಾಡೋ ಹೊತ್ನ್ಯಾಗ. ಒಂದು ದಿನ ಕೂಡ ನಾನು ಸಂದೇಶ ಕೇಳಿರ್ಲಿಲ್ಲ. ಒಂದ್ ದಿನ ಕೂಡ ನಾನು ಅಷ್ಟೇ ಟ್ರಾವೆಲ್ ನೋಡಿರ್ಲಿಲ್ಲ. ಅವತ್ತೇ ನಾನು ಪತ್ರಿಜಿ ನೋಡಿದೆ. ಅವತ್ತೇ ನಾನು ಸುಂದರವಾಗಿರ್ತಕ್ಕಂಥ ಒಂದು ಲೋಕ ನೋಡಿದೆ. ನೋಡ್ರಿ, ಅಲ್ಲಿಂದ ನಾನು ಪ್ರಾರಂಭ ಆಗಿರೋದು. ಅವತ್ತೇ ಅನ್ಕೊಂಡೆ ನಾನು. ಮರುದಿವ್ಸನೇ ಫೋನ್ ಮಾಡಿದೆ, ಇದು ಯಾರಿಗೆ ಅಂದ್ರೆ ಅರುಣ್ ಕುಮಾರ್ ಸರ್ಗೆ. ಸರ್, ಕೋಟಿ ಕೋಟಿ ನಮನಗಳು ಅಂತ ಅವತ್ತೇ ಮಾಡಿದೆ. ಅದಾದ್ಮೇಲೆ ದಿನನಿತ್ಯ ಏನ್ ಮಾಡ್ತಿದ್ದೆ ಅಂದ್ರೆ 7 ಗಂಟೆ ಒಳಗಡೆ ಊಟ ಮಾಡಿಬಿಡ್ತಿದ್ದೆ. 7 ಗಂಟೆ ಮೇಲೆ ಕೂತು ಊಟ ಮಾಡಿ 9 ಗಂಟೆ ಮೇಲೆ ಧ್ಯಾನಕ್ಕೆ ಹೋದ್ನಂದ್ರೆ ಮುಂಜಾನೆ 6 ಗಂಟೆಗೆ ಕೆಳಗೆ ಬರ್ತಿದ್ದೆ. ನಮ್ಮಮ್ಮಿ ಇವ್ನೇನು ಹುಚ್ಚಿಡದಾನೆ ಅಂತ ಅಂತಿದ್ರು ಆತರ. ಯಾಕಂದ್ರೆ ನಂದು ಏನಪ್ಪಾ ವಿಚಾರ ಏನಿತ್ತಂದ್ರೆ ಲೋಕ ಕಲ್ಯಾಣ ಮಾಡ್ತಕ್ಕಂಥದ್ದು. ಫಸ್ಟಿಗೆ ನಾನು ಯಾಕೆ ಇದು ಮಾಡಿದೆ ಅಂದ್ರೆ, ಮೊದ್ಲೇಕ ಮನೆ ಗೆದ್ದು ಮಾರ್ಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ವಿಚಾರ ಏನಿತ್ತಂದ್ರೆ, ಪ್ರಚಾರ ಮಾಡೋಣ, ಅದಕ್ಕೆ ಬಿಫೋರ್ ಆಗಿ ನನ್ನ ಸಮಸ್ಯೆ ಬಗ್ಗೆ ಹರಿಸ್ಕೋಬೇಕಾಗಿತ್ತಲ್ಲ. ನನ್ನ ಮಾತು ಕೇಳಬೇಕಾದ್ರೆ ಮನೆಯನ್ನ ಗೆಲ್ಬೇಕಾಗಿತ್ತಲ್ಲ, ಮಡದಿಯನ್ನ ಕರ್ಕೊಂಡು ಬರ್ಬೇಕಾಗಿತ್ತಲ್ಲ. ಸರಿ ಆಯ್ತು ಅಂತ ಅಲ್ಲಿಂದ ನಾನು ಪ್ರಾರಂಭ ಆಯ್ತು ನೋಡ್ರಿ. ಡೇ ಬೈ ಡೇ ಪ್ರತಿನಿತ್ಯ ಕೂಡ ಒಂದು ನನ್ನ ಅನುಭವಗಳು. ಯಾವ ರೀತಿ ಅನುಭವಗಳು ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮ ನೋಡ್ಕೊಂಡೆ. ಅವರು ಕೂಡ ಒಂದೇ ಮಾತಾಡಿದ್ರು, ಸತ್ಯದ ದಾರಿ, ಧರ್ಮದ ದಾರಿ, ನಾನು ನಿನ್ನ ಹಿಂದಿನೇ ಇರ್ತೀನಿ. ಇದೇ ಅರ್ಜುನರು ಒಂದೇ ಹೇಳಿದ್ರು, ನಿನ್ಗೆ ಏನ್ ಬೇಕು ಗುಡಾಕೆಷ್ಟಿಂದ ಎಲ್ಲ ಪಡ್ಕೋತೀಯ, ಇಷ್ಟೇ ಹೇಳೋರು. ಸರಿ ಅಂತ ಮುಂದೆ ನಡೆದೆ. ನೋಡಿ, ನೆನಪಿರ್ಲಿ, ಲೋಕಸಭಾ ಚುನಾವಣೆ ನಡೆದಿದ್ದು ಈ ಮೊನ್ನೆ ಮೇದಲ್ಲಿ. ನನಗೆ ರಿಸಲ್ಟ್ ಗೊತ್ತಾಗಿದ್ದು ಮಾರ್ಚ್ ಅಲ್ಲಿ. ಇದನ್ನ ನಾನು ಅವಾಗ್ಲೂ ಕೂಡ ಹೇಳಿದ್ದೆ, ಅರುಣ್ ಕುಮಾರ್ ಸರ್ ಹೇಳಿದ್ದೆ, ಈ ಕ್ಲಾಸ್ ಅಲ್ಲಿ ಕೂಡ ಹೇಳ್ಕೊಂಡಿದ್ದೆ. ನಮ್ಮ ತಂದೆಯವರು ಅಲ್ಲಿ ಬಿಜೆಪಿ ಇದನ್ನ ಹಿಡ್ಕೊಂಡು ಅಡ್ಡಾಡ್ತಿದ್ರು ಉನ್ನತ ಲೋಕದಲ್ಲಿ. ನನ್ಗೆ ಅವಾಗ ಗೊತ್ತಾಗಿತ್ತು, ಅಂದ್ರೆ ಈ ಸರಿ ರಿಸಲ್ಟ್ ಮಾತ್ರ ಬಿಜೆಪಿ ಇದೆ ಅಂತ ಗೊತ್ತಾಗಿತ್ತು. ನನ್ಗೆ ಖುಷಿ ಆಗಿತ್ತು. ನಾನು ಬರ್ಬಿಟ್ಟಿದ್ದೆ. ನಮ್ಮ ಮಡದಿ ರಿಸಲ್ಟ್ ಏನಾಯ್ತು ನೋಡ್ರಿ, ಲೋಕಸಭಾ ಅಂದ್ರೆ ರಿಸಲ್ಟ್ ಏನಿರ್ತೈತೆ, ಬಿಜೆಪಿ ಇರ್ತೈತೆ, ನಾನು ಬರ್ದಿದ್ದ ಡೈರಿ ಇದೆಲ್ಲ ತೆಗಿಯೋಣ ಅಂತ ಹೇಳ್ತಿದ್ದೆ ನಾನು. ಅವರು ಕೂಡ ಅದ್ ಹೆಂಗ್ ವಿಸ್ಮಯ ಅಂತಕ್ಕಂಥದ್ದು ಅವ್ರಿಗೂ ಇದಿರ್ಲಿಲ್ಲ. ನೆನಪಿರ್ಲಿ ಸ್ನೇಹಿತರೆ, ಮಾರ್ಚ್ 13/3/2024 ಏನ್ ಸಂದೇಶ ಕೊಟ್ಟಿದ್ರು, ಅದು ನನಗ ಬಗೆಹರಿದಿದ್ದು 13/4/2024. ಅಲ್ಲಿ ನಾನು ನನ್ನ ತಾಯಿಯನ್ನ ಕಳ್ಕೊಂಡೆ, ಅದ್ರ ಜೊತೆಗೆ ನನ್ನ ಮಡದಿಯನ್ನ ಪಡ್ಕೊಂಡೆ. ಆದ್ರೆ ನನ್ಗೆ ಗೊತ್ತಾಗಿತ್ತು ಏನಂದ್ರೆ, 2 ಬಾಡಿ ಡೆತ್ ಆಗ್ತಾವಂತ ಗೊತ್ತಾಗಿತ್ತು ನನಗೆ. ಒಂದು ಪಕ್ಕದ ಮನೆ ಡೆತ್ ಆಗಿತ್ತು, ಇನ್ನೊಂದು ಯಾರ್ದಂತ ಗೊತ್ತಿರಲಿಲ್ಲ. ಅದೇ ನನ್ನ ತಾಯಿ ಆಗಿದ್ರು. ನನ್ನ ತಾಯಿ ಕೂಡ ಧ್ಯಾನವನ್ನ ಮಾಡ್ತಿದ್ರು. ಕಳೆದ ಒಂದೊಂದು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ರು. ಅವರು ಕೂಡ ಕೂಡಲ ಸಂಘಕ್ಕೆ ಬಂದಿದ್ರು. ಅಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂತಹ ಧ್ಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನೆನಪಿರ್ಲಿ ಸ್ನೇಹಿತರೆ, ಯಾರು ಧ್ಯಾನವನ್ನ ಮಾಡ್ತಾರೋ ಅವ್ರಿಗೆ ಇಚ್ಛಾ ಮರಣ ಇರುತ್ತೆ. ತಮಗೆ ಹೇಗ್ ಬೇಕೋ ಆ ರೀತಿಯಾಗಿರ್ತಕ್ಕಂತಹ ಮರಣವನ್ನ ಹೊಂತಾರೆ. ನಮ್ಮ ತಾಯಿ ಬಯಸಿದ್ದೆ ಅದನ್ನ, ಏನಂದ್ರೆ ಯಾರಿಗೂ ತೊಂದರೆ ಇಟ್ಕೊಳ್ಳಾರ್ದ ಇವ್ರು ಕೂಡ್ಬೇಕು ಅಂತ ಅವ್ರು ಕೂಡಿಸಿ ಹೋಗಿರ್ತಕ್ಕಂಥದ್ದು. ಈಗ ಹೇಗಿದೀವಿ ಅಂದ್ರೆ, 13ನೇ ತಾರೀಕು ಏನ್ ನಮ್ ತಾಯಿ ತೀರ್ಕೊಂಡ್ರು, ನಮ್ಮ ಮಿಸಸ್ ಮನೆಗೆ ಬಂದ್ರು. 17ನೇ ತಾರೀಕಿಗೆ ಮುಂದೆ 4 ದಿವಸದಲ್ಲಿ ನಮ್ಮ ಮಡದಿ ಧ್ಯಾನಕ್ಕೆ ಬಂದಿರೋದು. ನಾನು ಅವ್ರು ಬರ್ತಕ್ಕಂಥದ್ದು ಪ್ರತಿಯೊಂದನ್ನು ನಾನು ಡೈರಿಯಲ್ಲಿ ಬರ್ದಿಟ್ಟಿದ್ದೆ. ಆ ಡೈರಿಯನ್ನು ಬಂದ ತಕ್ಷಣ ಅವ್ರೆಲ್ಲ 2-3 ದಿವಸ ಮನೆಯಲ್ಲಿ ಕೆಲಸ ಎಲ್ಲ ಮುಂದ್ಮೇಲೆ ಅವ್ರಿಗೆ ಡೈರಿ ಕೊಟ್ಟೆ. ಡೈರಿ ಓದಿದ್ಮೇಲೆ ಮುಂದೆ ಏನಾಯ್ತು ಅವ್ರನ್ನೇ ಕೇಳ್ರಿ. ಡೈರಿಲಿ ಬರೆಯುವಂತ ಪ್ರತಿಯೊಂದು ನಿಜ ಅನಿಸ್ತು. ಅದನ್ನ ನೋಡಿ ನಾನು ಮಾಡ್ಬೇಕು ಇದು ಅಂತ ಅನಿಸ್ತು. ಆಮೇಲೆ ಪ್ರತಿಯೊಂದು ಆ ಡೇಟಿಗೆ ಬರ್ದಿರೋಂಥದ್ದು ಅದೆಲ್ಲ ಅವ್ರು ಹೇಳೋದು, ಅವ್ರು ಬರ್ದಿರೋದು ಪ್ರತಿಯೊಂದು ಡೈರಿಲಿ ಇದೆ. 2 ತುಂಬಾ ವಿಚಿತ್ರ ಅನಿಸ್ತಾರೆ. ವಿಚಿತ್ರ ಆದ್ರೂ ಸತ್ಯ. ಯಾಕಂತಂದ್ರೆ ಸ್ವಾಮಿ ವಿವೇಕಾನಂದರು ಕೂಡ ಅದನ್ನೇ ಹೇಳ್ತಾರೆ, ದಿನನಿತ್ಯ ನೀ ಕನ್ನಡಿಯನ್ನ ನೀ ನೋಡ್ಕೋ. ಅದರ ಅರ್ಥ ಅಂತರ್ಮುಖವಾಗಿ ನೀನು ಹೋದಾಗ ನೀನ್ ಏನು ಅಂತಕ್ಕಂಥದ್ದು ನಿನಗೆ ತಿಳಿಯುತ್ತೆ. ನಿನ್ನಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿಗಳಿದ್ದಾವೆ. ಆ ಶಕ್ತಿಗಳು ನಿನ್ಗೆ ಗೊತ್ತಾಗ್ಬೇಕಾದ್ರೆ ನಿನ್ನ ಕನ್ನಡಿ ನೀನ್ ನೋಡ್ಕೋ. ಅದರ ಅರ್ಥ ಏನಂದ್ರೆ, ಒಳಗಡೆ ನಿನ್ನೊಳಗಡೆ ನೀನು ಹೋಗು, ಧ್ಯಾನ ಮಾಡು ಅಂತಕ್ಕಂಥದ್ದನ್ನ ಇಷ್ಟು ಮಾತ್ರ ಹೇಳಬಲ್ಲೆ ನಾನು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ, ನಮ್ಮ ಮಡದಿಯವ್ರು ಬಂದ್ಮೇಲೆ ಅವ್ರ ಶಕ್ತಿ ಗೊತ್ತಾದ್ಮೇಲೆ ಅವ್ರ ಬ್ರದರ್ ಕೂಡ ಬಂದ್ರು, ಫ್ಯಾಮಿಲಿಯವರು ಬಂದ್ರು, ನಮ್ಮ ಮನೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅವರೇ ಆಗಿರ್ತಕ್ಕಂಥ ಒಂದು ವಾಟ್ಸ್ಆಪ್ ಇದು ಮಾಡ್ಕೊಂಡ್ರು, ಧ್ಯಾನ ಮಂದಿರ ಅಂತ. ಈಗ ಹೇಗಿದೆ ಅಂದ್ರೆ, ನಮ್ಮ ಫ್ರೆಂಡ್ಸ್ ಸಿಕ್ತಂಗೆಲ್ಲ ಅದ್ರ ಜಾಯ್ನ್ ಆಗ್ತಾರೆ. ಜಾಯ್ನ್ ಮಾಡ್ಕೊಂತ ಹೋಗ್ತೀವಿ. ಇವತ್ತು ಪುಣ್ಯ ಏನಂದ್ರೆ, ಇವತ್ತೊಂದು TT ಇದ್ರಲ್ಲಿ ಹೋಗಿದ್ದೆ.
ಅಲ್ಲಿ ಕೂಡ ನಾನು ಧ್ಯಾನದ ವಿಚಾರ ಬಿಡ್ಲಿಲ್ಲ. ಒಂದು ಎಕ್ಸಾಮ್ ಅಲ್ಲೇ ನನ್ಗೆ ಸೂಪರ್ವೈಸರ್ ಅಂತ ಡ್ಯೂಟಿ ಹಾಕಿದ್ರು. ಅಲ್ಲಿ ಕೂಡ 20 ನಿಮಿಷ ಅವ್ರಿಗೆ ಒಂದು 20 ನಿಮಿಷ ಟೈಮ್ ಇತ್ತು. ಒಂದು 10 ನಿಮಿಷ ನೀವ್ ಕಣ್ ಮುಚ್ಕೊಂಡು ಧ್ಯಾನ ಮಾಡ್ರಿ, ನಿಮ್ ಬರ್ತಕ್ಕಂತ ಉತ್ತರಗಳು ಕೂಡ ಅಲ್ಲೇ ಗೊತ್ತಾಗ್ತಾವ ಅಂತ ಹೇಳಿದೆ. ಅದ್ರ ಜೊತೆಗೆ ನಮ್ಮ ಮಗಳಿಗೆ ಒಂದು ಡ್ಯಾನ್ಸ್ ಕ್ಲಾಸಿಗೆ, ಸಂಗೀತ ಕ್ಲಾಸಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಕೂಡ ಅವರು ಸಂಗೀತ ಹೇಳಿರ್ತಕ್ಕಂಥವ್ರೆ, ಸರ್ ನನಗೆ ಮುಂದಿನ ತಿಂಗಳ ಮುಂದಿನ ಒಂದು ನೆಕ್ಸ್ಟ್ ವೀಕ್ ಬಂದಾಗ ಈ ಮಕ್ಕಳಿಗೆ ಎಲ್ಲರೂ ಧ್ಯಾನ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಡಿದ್ರು. ಅದ್ರ ಮೇಲೆ ಅರ್ಥ ಆಯ್ತು ನನಗೆ ಎಷ್ಟು ಶಕ್ತಿ ಇದೆಯಪ್ಪ ಇದ್ರಲ್ಲಿ ಅಂತ. ಅವ್ರಿಗೂ ನಮ್ಮ ಹುಡುಗಿಗೆ ಗೊತ್ತಾಗಿದೆ ಸರ್. ಸರ್ ಇನ್ನೊಂದು ಸರ್, ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಸರ್, ಇಲ್ಲಾಂದ್ರೆ ನಾನು ಮೌನದ ಬಗ್ಗೆ ಹೇಳ್ತೀನಿ ಸರ್. ಸರ್ ಮೌನದ ಬಗ್ಗೆ ಹೇಳ. ಕಂಟಿನ್ಯೂ. ಹಾ ಸರಿ ಸರಿ. ಸರ್ ಇನ್ನೊಂದು ವಿಷಯ ಏನಂದ್ರೆ, ನಾವು ಪ್ರಾರಂಭದಲ್ಲಿ ಏನು 3 ವರ್ಷ ಜಗಳ ಮಾಡ್ತಿದ್ವು, ಈಗ 3 ತಿಂಗಳಾಗಿದೆ. ನನ್ನ ಅವ್ರ ಮನದಲ್ಲಿ ಯಾವುದೇ ಆದಂತ ವೈಮನಸ್ಸಿಲ್ಲ. ಯಾಕೆ ವೈಮನಸ್ಸಿಲ್ಲ ದೇವ್ರಿಗೆ ಗೊತ್ತು, ನಿಮ್ಗೆ ಗೊತ್ತು. ಧ್ಯಾನ ಅದು ಧ್ಯಾನದ ಮಹಿಮಾ. ವೈಮನಸ್ಸು ಬಂದ್ರು ಕೂಡ ಶಾಂತ. ಆ ತರ ಇರುತ್ತೆ. ಮೌನ 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 ನೋಡ್ರಿ, ನಾವು ಜೀವನದಲ್ಲಿ ಎಷ್ಟು ಬಾಯಿ ಬೆಲೆ ಕೊಡ್ತೀವೋ ಅಷ್ಟು ಮನಸ್ಸು ಶೂನ್ಯ ಆಗಲ್ಲ. ಅದು ಸಂಖ್ಯೆ ಹೆಚ್ಚಾ ಆಗುತ್ತೆ. ಬಾಯಿಗೆ ಮೌನ, ಮನಸ್ಸಿಗೆ ಶೂನ್ಯ, ಅದೇ ಧ್ಯಾನ. ಬಾಯಿಗೆ ಮೌನ, ಮನಸ್ಸಿಗೆ ಶೂನ್ಯ, ಅದೇ ಧ್ಯಾನ. ನಾವು ಯಾವತ್ತು ಮೌನದಿಂದ ಇರ್ತೀವೋ ಅವತ್ತು ನಮ್ಮ ಮನಸ್ಸು ಶೂನ್ಯ ಆಗಿರ್ತದೆ. ಅವಾಗ ನಮ್ಮ ಮನಸ್ಸು, ನಮ್ಮ ಒಂದು ದೇಹ ಆಗ್ಲಿ ಅಥವಾ ಮನಸ್ಸಾಗ್ಲಿ ಆತ್ಮ ಆಗ್ಲಿ ನಮ್ಮ ಒಂದು ನಿಯಂತ್ರಣಕ್ಕೆ ಇರ್ತದೆ. ನೋಡ್ರಿ, ನಾವು ಒಂದು ಇದಕ್ ಹೋದ್ರು ಕೂಡ, ಇಲ್ಲಪ್ಪ ಅಂದ್ರೆ ಹುಟ್ಟಿಗೆ ಹೋದ್ರು ಕೂಡ ಆತ್ಮಸಾಕ್ಷಿ ಹೇಳು ಅಂತ ಹೇಳ್ತಾರೆ. ಅದು ಏನೋ ಒಂದು ಕೇಳಿದಾಗ ಆತ್ಮಸಾಕ್ಷಿ. ಈ ಆತ್ಮಸಾಕ್ಷಿ ಅಂದ್ರೆ ಏನಂದ್ರೆ, ನಾವು ಮಾಡತಕ್ಕಂತಹ ಕರ್ಮಗಳು ಆತ್ಮದಲ್ಲಿ ರೆಕಾರ್ಡ್ ಆಗುತ್ತೆ. ಹೇಗೆ ಮೊಬೈಲ್ ಅಲ್ಲಿ ಚಿಪ್ ಅಲ್ಲಿ ರೆಕಾರ್ಡ್ ಆಗುತ್ತೋ ಅದೇ ರೀತಿ ನಾವು ಮಾಡ್ತಕ್ಕಂತಹ ಕೆಲಸಗಳು ಎಲ್ಲಿ ರೆಕಾರ್ಡ್ ಆಗುತ್ತಾವ ಅಂದ್ರೆ ಆತ್ಮದಲ್ಲಿ ರೆಕಾರ್ಡ್ ಆಗ್ತಾವ. ಅದಕ್ಕೆ ಏನಪ್ಪಾ ಅಂದ್ರೆ, ನಾವು ಹೇಗ್ ವರ್ತಿಸ್ಬೇಕು, ಹೇಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಸತ್ಯದ ದಾರಿ, ಧರ್ಮದ ದಾರಿಯಲ್ಲಿ. ಇನ್ನ ಮೌನದ ಬಗ್ಗೆ ಹೇಳ್ಬೇಕಾದ್ರೆ, ಶಬ್ದವು ಪ್ರಾಪಂಚಿಕ ವ್ಯವಹಾರ ಆದ್ರೆ ನಿಶಬ್ದವು ಆಧ್ಯಾತ್ಮಿಕ ವ್ಯವಹಾರ. ನಾವು ಇನ್ನೊಬ್ಬರ ಬಗ್ಗೆ ಸಂವಹನ ಅಥವಾ ಸಂಪರ್ಕ ಮಾಡ್ಬೇಕಾದ್ರೆ ಅಲ್ಲಿ ಮಾತು ಬೇಕಾಗ್ತದ. ಅದೇ ರೀತಿಯಾಗಿ ನಾವು ಆಧ್ಯಾತ್ಮಿಕ ವ್ಯವಹಾರ ಒಳಗಡೆ ಏನಾದ್ರೂ ನಾವು ದೇವ್ರ ಜೊತೆ ಮಾತಾಡ್ಬೇಕಾದ್ರೆ ಅಲ್ಲಿ ಆ ಮೌನನೇ ನಮ್ಗ ಒಂದು ಏನಪ್ಪಾ ಅಂದ್ರೆ ಮಾತಂತ ನಾವು ಹೇಳ್ಬೋದು. ಮೌನ ಏನ್ ಮಾಡ್ತದಪ್ಪ ಅಂದ್ರೆ ನನ್ನೊಂದು ಒಳ್ಳೆಯ ನಿರ್ದೇಶಗಳನ್ನ ಕರ್ಕೊಂಡು ಹೋಗ್ತದ. ಇನ್ನ ವಾಕನ್ನ ಸರಿಪಡಿಸ್ತದ. ನಮ್ಗೆ ಏನಾದ್ರೂ ಮಾತುಗಳು ಏನಾದ್ರೂ ತಪ್ಪುಗಳಿದ್ರೆ ಅದನ್ನ ಏನ್ ಮಾಡ್ತದಪ್ಪ ಅಂದ್ರೆ ಸರಿಪಡಿಸ್ತದ, ನಮ್ಮನ್ನ ನಿಯಂತ್ರಿಸ್ತದ. ಆಮೇಲೆ ನಾವು ಬಂದಿರತಕ್ಕಂತಹ ಮಾರ್ಗವನ್ನ ಸುಗಮಗೊಳಿಸ್ತದ. ನಾವ್ ಹೇಗ್ ಬಂದಿದೀವಿ, ಇಲ್ಲಿ ಏನು, ಇದ್ರ ಉದ್ದೇಶ ಏನು ಅನ್ನೋದು ನಮಗ ಗೊತ್ತಾಗ್ತದ. ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ತದ. ಈ ಮೌನ ಏನ್ ಮಾಡ್ತದಪ್ಪ ಅಂದ್ರೆ ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ತದ. ಎಷ್ಟು ಶುದ್ಧಿ ಮಾಡ್ತದ ಅಂದ್ರೆ ಆ ಮೌನವನ್ನ ಅನುಭವಿಸಿದರಿಗೆ ಗೊತ್ತಿರ್ತದ. ನಾನು ಕೂಡ ಒಂದು ಹುಣ್ಣಿಮೆ ದಿವಸ ಮೌನವಾಗಿದ್ದೆ, ಮೊಬೈಲ್ ಸ್ವಿಚ್ ಆಫ್ ಮಾಡಿಟ್ಟಿದ್ದೆ. ನನಗೆ ಇವು ಕೂಡ ನೆನಪಿದೆ. ಗುರು ಪೂರ್ಣಿಮೆ ದಿವಸ 2023 ನಾನು ಬೆಂಗಳೂರಿಗೆ ಹೋಗಿರ್ಲಿಲ್ಲ. ಅನಿವಾರ್ಯ ಕಾರಣದಿಂದ ಇಲೆಕ್ಷನ್ ಒಂದು ಇದಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಅವತ್ ನಾನು ಏನ್ ಮಾಡಿದ್ದೆ ಅಂತಂದ್ರೆ, ಮೊಬೈಲ್ ಅನ್ನ ಹಿಂದೂ ದಿವಸ ಏನ್ ಮಾಡಿದ್ದೆ ಅಂದ್ರೆ ಹಿಂದೂ ದಿವಸ ಒಂದು ಇದಾಗ್ಬಿಟ್ಟಿದ್ದೆ. ನಾನು ಮೌನದಲ್ಲಿ ಇರ್ತೀನಿ, ಮೌನ ವೃತ್ತದಲ್ಲಿ ದಯವಿಟ್ಟು ನನಗೆ ಯಾರು ಕರೆ ಮಾಡ್ಬಿಡ್ರಿ ಅಂತ ಸ್ಟೇಟಸ್ ಇಟ್ಬಿಟ್ಟಿದ್ದೆ. ಅದನ್ನ ಸ್ಟೇಟಸ್ ಇಟ್ಟು ಸ್ವಿಚ್ ಆಫ್ ಮಾಡಿಟ್ಟಿದ್ದೆ ಫೋನು. ನನ್ಗೆ ವಿಚಾರಣೆ ಮಾಡಿ ಹೇಳೋರು ಏನಂದ್ರೆ, ಸರ್ ಮೌನದಿಂದ ಇರೋದ್ರಿಂದ ನಮ್ಗೆ ಎಷ್ಟು ಲಾಭಗಳು ಅಂತ ನಿಮ್ಗೆ ಗೊತ್ತಾಗತ್ತೆ, ನೀವೇ ಮಾಡ್ರಿ ಅಂತ ಹೇಳ್ತಿದ್ರು ಅವ್ರು. ಕೇತಪ್ಪನವ್ರ ಸರ್ ಪ್ರತಿ ತಿಂಗಳ ಕೂಡ ಒಂದಿನ ಮೌನ ಇರ್ತಾರೆ. ಯಾಕೆ ಇರ್ತಾರಂತ ನನ್ಗೆ ಗೊತ್ತಿರ್ಲಿಲ್ಲ. ನಮ್ ಶುದ್ಧಿ ಮಾಡ್ತಾ ಬರುತ್ತ ಮೌನ. ಯಾಕಂತಂದ್ರೆ ನಾವು ದೇಹಕ್ಕೆ ಯಾವ ರೀತಿ ಉಪವಾಸ ಮಾಡೋದ್ರಿಂದ ಅದು ನಮ್ಮ ಒಂದು ನಿಯಂತ್ರಣಕ್ಕೆ ಬರುತ್ತೋ, ಆತ್ಮಕ್ಕೂ ಕೂಡ ನಾವು ಮೌನವನ್ನ ಕೊಟ್ಟು ಧ್ಯಾನದಲ್ಲಿದ್ರೆ ಅದ್ಭುತವಾಗಿರ್ತಕ್ಕಂತಹ ಬದಲಾವಣೆಗಳನ್ನ ನಾವೆಲ್ಲಿ ಕಾಣ್ತೀವಿ. ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಆದ್ರೆ ದೇಹ ಬಯಸೋದು ಆಹಾರವನ್ನ, ಧ್ಯಾನ ಬಯಸೋದು, ಆತ್ಮ ಬಯಸೋದು ಧ್ಯಾನವನ್ನ. ಇನ್ನ ನಮ್ಮ ಮನಸ್ಸನ್ನ ಶುದ್ಧಿ ಮಾಡುತ್ತದ. ಪ್ರತಿ ಪ್ರಶ್ನೆಗೂ ಕೂಡ ಮೌನದಲ್ಲಿಯೇ ಉತ್ತರ ನೀಡುತ್ತದ. ನಮ್ಗೆ ಏನಾದ್ರೂ ಪ್ರತಿ ಪ್ರಶ್ನೆ ಇದ್ರೂ ಕೂಡ ಧ್ಯಾನ ಮಾಡಿದ್ರೆ ಆಟೋಮೆಟಿಕ್ಲಿ ಮೌನದಲ್ಲಿ ನಮ್ಗೆ ಏನ್ ಸಿಗ್ತದಪ್ಪ ಅಂದ್ರೆ ಉತ್ತರನೇ ಸಿಗ್ತದ.
ಮೌನದ ಬೆಲೆ ತಿಳಿದವರಿಗೆ ಯಾವ ಚಿಂತೆ ಕೂಡ ಇರುವುದಿಲ್ಲ. ಯಾರು ಮೌನವನ್ನು ತಿಳಿದಿರ್ತಾರೋ ಯಾವ ಚಿಂತೆ ಕೂಡ ಇರೋದಿಲ್ಲ. ಒಂದು ದಿನದ ಮೌನ ನಿನ್ನ ಒಂದು ತಿಂಗಳ ಜೀವನವನ್ನು ಸರಿ ಮಾಡುತ್ತದೆ. ನೋಡ್ರಿ, ನಾವು ತಿಂಗಳದಾಗ ಒಂದ್ಸರಿ ಏನಾದ್ರೂ ಮೌನ ಇದ್ದರೆ ನಮ್ಮ ಇಡೀ ಒಂದು ತಿಂಗಳನ್ನ ಸರಿ ಮಾಡ್ತದ. ಅದಕ್ಕೆ ಕೇತಪ್ ಮಾಡ್ಸರು ಪ್ರತಿ ತಿಂಗಳ ಒಂದು ದಿನ ಮೌನ ಧ್ಯಾನದಲ್ಲಿ ಇರ್ತಾರೆ. ಅವತ್ತು ಎದಕ್ಕೂ ಏನು ಬಳಸಲ್ಲ, ಅವರು ಒಂದು ಮೊಬೈಲ್ ಬಳಸಲ್ಲ, ಒಂದು ಏನು ಸುಮ್ಮನೆ ಧ್ಯಾನ ಮಾಡ್ತಾ ಇರ್ತಾರೆ. 1 ವರ್ಷದ ಮೌನ ನಿನ್ನ ಪ್ರಸ್ತುತ ಜನ್ಮವನ್ನೇ ಸರಿ ಮಾಡಿಬಿಡ್ತದ. 1 ತಿಂಗಳ ಮಾಡಿದ್ರೆ 1 ವರ್ಷದ ಇದು ಆದರೆ 1 ವರ್ಷದ ಮೌನ ಇದೆಯಲ್ಲ, ಇಡೀ ನಮ್ಮ ಜನ್ಮವನ್ನೇ ಏನ್ ಮಾಡ್ತದ ಅಂದ್ರೆ ಸರಿ ಮಾಡಿಬಿಡ್ತದಂತ. ನಿನ್ನ ಆತ್ಮಕ್ಕೆ ಮೋಕ್ಷವನ್ನು ನೀಡುತ್ತದೆ. ನೋಡ್ರಿ, ನಾವು ಮೌನ ಎಷ್ಟಿರ್ತೀವೋ ಅಷ್ಟು ನಮ್ಗೆ ಒಳ್ಳೆಯದು. ನಮ್ಗ ಆ ಮೋಕ್ಷವನ್ನ ಕೊಡ್ತಕ್ಕಂಥದ್ದೇ ಈ ಮೌನ. ನೀನು ನಿನ್ನ ಆತ್ಮವನ್ನು ಹಿಡಿದುಕೊಳ್ಳಬೇಕೆಂದು, ನಿನ್ನ ಆತ್ಮ ಉನ್ನತ ಲೋಕಗಳಿಗೆ ಸೇರಬೇಕೆಂದರೆ ನೀನು ಯಾವುದೇ ಕಾರಣಕ್ಕೂ ಬಿಡಬಾರದು, ಮೌನ ಬಿಡಬಾರದು ಅಂತ ಹೇಳ್ತಾರೆ. ಮೌನ ಬಿಡಬಾರದು. ಮಹಾ ಆಯುಧ ಯಾವ್ದಂದ್ರ ಅದಕ್ಕ ಧ್ಯಾನ. ನೋಡ್ರಿ, ಯಾವತ್ತು ನಾವು ಮೌನದಿಂದ ಇರ್ತೀವೋ ಆಟೋಮೆಟಿಕ್ ಆಗಿ ನಾವು ಎಲ್ಲಿ ಬರ್ತೀವಪ್ಪ ಅಂದ್ರೆ ಧ್ಯಾನದ ಕಡೆ ಬರ್ತೀವಿ. ಧ್ಯಾನದ ಕಡೆ ಬಂದಕ್ಕೆ ಒಂದೊಂದಕ್ಕೊಂದು ಸಂಬಂಧ ಇರತಕ್ಕಂಥದ್ದು. ಎಲ್ಲಿ ಧ್ಯಾನ ಇರುತ್ತೋ ಅಲ್ಲಿ ಮೌನ ಇರುತ್ತೆ, ಎಲ್ಲಿ ಮೌನ ಇರುತ್ತೋ ಅಲ್ಲಿ ಧ್ಯಾನ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ ಉನ್ನತವಾಗಿರ್ತಕ್ಕಂಥ ಸಂಬಂಧ ಹೊಂದಿರತಕ್ಕಂಥದ್ದು. ನೋಡ್ರಿ, ಯಾರು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾ ಇರ್ತಾರೋ ಆ ವ್ಯಕ್ತಿ ಮೌನವಾಗಿರ್ತಾರೆ. ಯಾರು ಮೌನವಾಗಿರ್ತಾರ ಅಂದ್ರೆ ಯಾರು ತಮ್ಮೊಳಗೆ ತಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡಿರ್ತಾರೋ ಅವರು ಆಟೋಮೆಟಿಕ್ಲಿ ಮೌನವಾಗಿರ್ತಾರೆ. ಇನ್ನ ಮೌನದಿಂದ ಆಗ್ತಕ್ಕಂತಹ ಲಾಭಗಳು ಏನಪ್ಪಾ ಅಂತಂದ್ರೆ, ಇದು ನಮ್ಮನ್ನ ಆ ರಾಜ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತದೆ. ನಾವು ಬಯಸಿರ್ತಕ್ಕಂತಹ ಸತ್ಯದ ದಾರಿಯ ಧರ್ಮದ ದಾರಿಯನ್ನ, ಅದ್ರ ಜೊತೆಗೆ ನಮ್ಗೆ ಬೇಕಾಗಿರ್ತಕ್ಕಂಥ ಗುರಿಗಳಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತದ. ನೋಡ್ರಿ, ಯಾರು ಮೌನವಾಗಿರ್ತಾರೋ ಅವರು ಅನಂತವಾಗಿರ್ತಕ್ಕಂತಹ ಆನಂದವನ್ನ ಪಡಿತಾರ. ಪ್ರಶಾಂತವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಅನುಭವಗಳನ್ನ ಪಡೆದ ಪ್ರಶಾಂತವಾಗಿರ್ತದ ಅವ್ರ ಮನಸ್ಸು. ಯಾವುದೇ ಆಗಿರ್ತಕ್ಕಂತಹ ನಿಷ್ಕಲ್ಮಶ ಆಗಿರಲ್ಲ. ಯಾವುದೇ ಆಗಿರ್ತಕ್ಕಂತಹ ಏನೇ ತೊಂದರೆ ಬರಲ್ಲ ಅವರಿಗೆ. ತೊಂದರೆಗಳು ಬಂದ್ರು ಕೂಡ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮಾಸ್ಟರ್ಜಿ ಬಂದು ಗೈಡ್ ಮಾಡಿ ಅವರನ್ನ ಎತ್ತಿ ಹಿಡಿತಾರೆ. ಮೌನದಿಂದ ಮಾತ್ರ ನಮ್ಗೆ ಎಂತ ಆಗಿರ್ತಕ್ಕಂತಹ ಸಮಸ್ಯೆಗಳು ಬರಲಿ ಅವುಗಳಿಗೆ ಪರಿಹಾರ ಸಿಗುತ್ತೆ. ಜೊತೆಗೆ ನಾವು ತೆಗೆದುಕೊಳ್ತಕ್ಕಂತಹ ನಿರ್ಣಯ ಹೇಗಿರುತ್ತೆ ಅಂದ್ರೆ ಸರಿಯಾದ ನಿರ್ಣಯ ಇರುತ್ತೆ. ದೈವ ಸಂಕಲ್ಪ ಒಪ್ಪಿಕೊಂಡಿರ್ತಕ್ಕಂತಹ ನಿರ್ಣಯವೇ ಆಗಿರ್ತದ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ, ಏನೂ ಬೇಡ. ನಿಮ್ಗೆ ಏನಾದ್ರು ಸಮಸ್ಯೆಗಳು ಬಂದಿದೆ, ಶಾಂತವಾಗ್ರಿ, ಧ್ಯಾನ ಮಾಡ್ರಿ, ಅಲ್ಲಿ ಒಂದು ನಿರ್ಣಯ ಬಂದೇ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಅದು ನಿರ್ಣಯ ನಮ್ದಾಗಿರಲ್ಲ, ಯಾರ್ದಾಗಿರುತ್ತೆ ಅಂದ್ರೆ ಮಾಸ್ಟರ್ಜಿ ನಿರ್ಣಯ ಆಗಿರುತ್ತೆ. ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಪಂಚಭೂತಗಳು, ನಮ್ನೇನ್ ಸಾಗಿಸ್ತಾ ಇರ್ತಕ್ಕಂತಹ ಭೂಮಿ, ಅಗ್ನಿ, ನೀರು, ವಾಯು, ಆಕಾಶ, ನಮ್ಮ ಸುತ್ತಮುತ್ತ ಏನಿದೆಯಲ್ಲ ಅದರ ನಿರ್ಣಯ ಆಗಿರುತ್ತೆ. ಆ ನಿರ್ಣಯ ಹೇಗಿರುತ್ತೆ ಅಂದ್ರೆ ಸತ್ಯದ ನಿರ್ಣಯ ಆಗಿರುತ್ತೆ. ಆಮೇಲೆ ಅಲ್ಲಿ ನಮ್ಗೆ ಏನಾದ್ರು ಸಂದೇಹಗಳಿದ್ರೆ ಅಲ್ಲಿ ನಮ್ಗ ಪರಿಹಾರಗಳು ಕೂಡ ಮೌನದಿಂದ ದೊರಕ್ತದ. ಮೌನ ನಮಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಗುರುವಾಗಿ ನಮಗೆ ದಾರಿಯನ್ನ ತೋರಿಸ್ತದ. ಈ ದಾರಿಗೆ ಹೋಗ್ರಿ, ಈ ತರ ಮಾಡ್ರಿ ಅಂತಕ್ಕಂಥದ್ದು. ಮೌನ ನಮಗೆ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಹಾಗೂ ಹಿತಚಿಂತಕನಾಗಿ ಕಾರ್ಯವನ್ನ ಮಾಡ್ತದ. ನೋಡ್ರಿ, ನಮಗ್ ಫ್ರೆಂಡ್ ಅದ ಯಾವ್ದಪ್ಪ ಅಂದ್ರ ಧರ್ಮ ಸತ್ಯ ಇದೆಯಲ್ಲ, ನಮ್ ಫ್ರೆಂಡ್ ಅದ. ಯಾರು ಈ ದಾರಿಯಲ್ಲಿ ಇರ್ತಾರೋ ಅವ್ರು ಆಟೋಮೆಟಿಕ್ಲಿ ಆಗಿ ಮೌನವನ್ನ ಆಚರಿಸ್ತಾ ಇರ್ತಾರೆ, ಧ್ಯಾನದಲ್ಲೇ ಇರ್ತಾರೆ. ಅವ್ರು ಯಾವಾಗಲೂ ಕೂಡ ಏನೂ ಮಾಡಲ್ಲ, ಅವ್ರಿಗೆ ಇನ್ನೊಬ್ರಿಗೆ ದ್ವೇಷ ಮಾಡಲ್ಲ. ಅವರಲ್ಲಿ ಎರಡೇ ಎರಡು, ಒಂದು ಮೌನ ಇರುತ್ತೆ, ಇನ್ನೊಂದು ಮುಖದಲ್ಲಿ ನಗು ಇರುತ್ತೆ. ಇವೇ ಎರಡು ಅವ್ರ ಆಯುಧಗಳೇ ಇವೇ ಎರಡು. ಇವೆರಡು ಆಯುಧಗಳನ್ನ ನಾವು ಖಂಡಿತವಾಗ್ಲೂ ಅದ್ರಲ್ಲಿ ಕಾಣ್ತೀವಿ. ಈ ಎರಡು ಆಯುಧಗಳಿದ್ದಾಗ ಮಾತ್ರ ಎಂತಹ ವ್ಯಕ್ತಿ ಆಗ್ಲಿ ಏನಾಗ್ಬಿಡ್ತಾನಂದ್ರೆ ಸೋತ್ ಸರ್ ಏನೋ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಸರ್, ಏನೋ ಬ್ರೋ? ಸರ್ ನೀವು ಕಂಟಿನ್ಯೂ ಮಾಡಿ.
ಹಾ ಸರ್, ಸರಿ ಸರಿ, ಓಕೆ. ಮೌನದಲ್ಲಿ ಇರ್ತಕ್ಕಂಥವ್ರು ತಮ್ಮ ಮನಸ್ಸಿನ ದಿವ್ಯವಾಗಿರ್ತಕ್ಕಂತಹ ಅಂತರ್ಗತ ಶಕ್ತಿಯನ್ನ ಹೊರತರ್ತಾರ. ಅವರು ಒಳಗಡೆ ಇರ್ತಕ್ಕಂತಹ ಅಂತರ್ಗತವಾಗಿರ್ತಕ್ಕಂಥ ಶಕ್ತಿ, ಪ್ರತಿಯೊಬ್ಬರಲ್ಲಿಯೂ ಕೂಡ ಅಂತರ್ಗತವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಅದು ಪ್ರತಿಯೊಬ್ಬರ ಹತ್ರನೂ ಇರುತ್ತೆ. ನಾವೇನ್ ಅನ್ಕೊಂಡಿದೀವಿ, ಕೃಷ್ಣ ದೊಡ್ಡವನು, ಶಿವ ದೊಡ್ಡವನು, ಸ್ವಾಮಿ ವಿವೇಕಾನಂದರು ದೊಡ್ಡವರು, ಅವ್ರು ಆ ವ್ಯಕ್ತಿ ದೊಡ್ಡವರು, ರಮಣ ಮಹರ್ಷಿಗಳು ದೊಡ್ಡವರು ಅಂತ ಹೇಳ್ತಿದ್ದೇವೆ. ನೆನಪಿರ್ಲಿ ಸ್ನೇಹಿತರೆ, ಯಾರು ಧ್ಯಾನದ ಸಾಧನೆಯನ್ನ ಅತಿ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೋ, ಯಾರು ಧ್ಯಾನ ಪ್ರಚಾರ ಮಾಡ್ತಾರೋ, ಯಾರು ತಮ್ಮಲ್ಲಿ ಇರ್ತಕ್ಕಂತಹ ಏನೇ ಇರ್ಲಿ, ಅದು ತನು ಇರ್ಲಿ, ಮನ ಇರ್ಲಿ, ಧನ ಇರ್ಲಿ, ಕೆಲವೊಂದಿಷ್ಟು ಪ್ರಮಾಣ ಆದ್ರೂ ಹಂಚ್ತಾರೋ ಅವರು ಕೂಡ ಅತ್ಯುನ್ನತವಾಗಿರ್ತಕ್ಕಂತಹ ಸ್ಥಾನಕ್ಕೆ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರೆ. ಇದು ಮಾತ್ರ ಶತಸಿದ್ಧವಾಗಿರ್ತಕ್ಕಂಥದ್ದು. ಇನ್ನ ನಾನು ಹೇಳಿದೆ, ತನು ಮನ ಧನ ಅಂತ ಬಂದಾಗ, ನಾನು ಕಡ್ತಾಳಕ್ಕೆ ಹೋಗಿ ಬಂದಾಗ ಅಲ್ಲಿ ಒಂದು ವಾತಾವರಣ ನೋಡಿ ಏನಾಯ್ತು ಅಂದ್ರೆ ಸ್ವಲ್ಪ ಬದಲಾವಣೆ ಆಗಿದೆ. ನಾನು ಯಾವ ತರ ಬದಲಾವಣೆ ಆಗಿದ್ರೆ, ನನ್ನ ವೇತನದಲ್ಲಿ ಸುಮಾರು ಒಂದಿಷ್ಟು ಅಮೌಂಟ್ ಕೊಡ್ಬೇಕು ಅಂತ ನಾನು ಹೇಳಲ್ಲ, ಆದ್ರೂ ಕೂಡ ನೀವು ಹೇಳ್ಬೇಕಂದ್ರೆ ಹೇಳ್ತೀನಿ. ಯಾಕಂದ್ರೆ ಇನ್ನೊಬ್ರಿಗೆ ಪ್ರೇರಣೆ ಸಿಗ್ತದಪ್ಪ ಅಂದ್ರೆ ನಾನು ಹೇಳ್ತೇನೆ. ಪ್ರಾರಂಭದಲ್ಲಿ ನಾನು 2,000 ರೂಪಾಯಿ ಕೊಡ್ತಿದ್ದೆ. ಅದಕ್ಕೆ ಒಂದು ವೇತನ ಆದ ತಕ್ಷಣ 2,000 ರೂಪಾಯಿ ಅದಕ್ಕೆ ತೆಗೆದುಬಿಡ್ತಿದ್ದೆ. ಎಲ್ಲಿ ಕಡ್ತಾಳದಿಂದ 2023 ಡಿಸೆಂಬರ್ ಅಲ್ಲಿ ಬಂದಲ್ಲಿ ನಾನು 2,000 ರೂಪಾಯಿ ತೆಗೆದಿರ್ತಿದ್ದೆ. ನನ್ಗ ಅದಾದ್ಮೇಲೆ ಯಾವಾಗ ನಾನು ತುಮಕೂರು ಧ್ಯಾನ ಎದ್ದಕ್ಕೆ ಹೋದ್ನೋ, ಅಲ್ಲಿ ಏನ್ ಮಾಡದಪ್ಪ ಅಂದ್ರೆ ಗೌರಿ ಸರ್ ಎಲ್ಲ ಬಂದಿದ್ರು, ಹಿರಿಯೂರು ಪಿರಾಮಿಡ್ಗೋಸ್ಕರ ಬಂದಿದ್ರು. ಅಲ್ಲಿ ಏನ್ ಮಾಡಿದೆ ಅಂದ್ರೆ ಒಂದು 10,000 ರೂಪಾಯಿ ಇದನ್ ಮಾಡ್ಸಿದೆ. ಅಲ್ಲಿ ಕೂಡ ಪಿರಾಮಿಡ್ ಕಟ್ಟಲಿಕ್ಕೆ 10,000 ರೂಪಾಯಿ ಕೊಟ್ಟೆ. ಮುಂದೆ ಏನ್ ಅನಿಸ್ತಂದ್ರೆ, ಒಬ್ರು ಇದರಲ್ಲಿ ಬಂದು ಒಬ್ರು ಸ್ಪೀಚ್ ಕೇಳಿದೆ. ನಾನು ಇಷ್ಟಿಷ್ಟು ಹಿಂಗ್ ಮಾಡ್ತೀನಿ, ಈ ತರ ಮಾಡಿದಂತ. ನನ್ಗೆ ಅನಿಸ್ತಂದ್ರೆ, ನಾನು ಯಾಕೆ ಇದು ಮಾಡಬಾರ್ದು, ಯಾಕೆ ಹೆಚ್ಚಿಗೆ ಕೊಡಬಾರ್ದು ಅನ್ಕೊಂಡು 10% ಬಂದೆ. ನೋಡ್ರಿ, 12 ಅಂದ್ರೆ 12ನೇ ತಿಂಗಳು, ಡಿಸೆಂಬರ್ ತಿಂಗಳಲ್ಲಿ 2024ರಿಂದ ನನ್ನ ವೇತನದ 10% ಅಂದ್ರೆ 6,000 ರೂಪಾಯಿ ನಾನು ಅದು ವೇತನಕ್ಕೆ ಇದಕ್ಕೆ ಅಂದ್ರೆ ಅದು ಧ್ಯಾನಕ್ಕೆ ಬಂದಿರ್ಬೋದು, ದಾನ ಧರ್ಮಕ್ಕೆ ಬಂದಿರ್ಬೋದು, ಅಥವಾ ಏನೋ ಒಂದು ಬಡ ವಿದ್ಯಾರ್ಥಿಗೆ ಆಗಿರ್ಬೋದು. ಬಡ ವಿದ್ಯಾರ್ಥಿ ಏನಾದ್ರು ಚೆನ್ನಾಗಿ ಕಲಿತಾನೆ ಅಂದ್ರೆ, ಒಂದು ಒಳ್ಳೆಯ ಕೆಲ್ಸಕ್ಕೆ ಆಗ್ತಿದ್ದಾರೆ ನಾನು ಕೊಡ್ಲಿಕ್ಕಂದ್ರೆ 6,000 ರೂಪಾಯಿ ತೆಗೆದುಕೊಳ್ಳುತ್ತೆ. ನೋಡ್ರಿ, ಯಾವಾಗ ನಾವು ನಿಸರ್ಗ ಕೊಡ್ತಾ ಹೋಗ್ತೀವೋ, ಆ ನಿಸರ್ಗ ನಮ್ಗೆ ಗೊತ್ತಿರಲ್ಲ, ಕೊಡ್ತಾ ಹೋಗುತ್ತೆ. ಆದ್ರೆ ನೆನಪಿರ್ಲಿ ಏನಪ್ಪಾ ಅಂತಂದ್ರೆ, ಕೊಡ್ತಕ್ಕಂತಹ ಮನಸ್ಸಿದೆಯಲ್ಲ, ಅದು ಯಾವ ರೀತಿ ಇರ್ಬೇಕಂದ್ರೆ ಶುದ್ಧವಾಗಿರ್ಬೇಕು. ಜೊತೆಗೆ ಏನಂದ್ರೆ ಇನ್ನೊಬ್ರನ್ನ ಏನು ಬಯಸ್ಬಾರ್ದು. ನಾವು ಆ ನಿಸರ್ಗ ಕೊಡದೇ ಇರ್ಲಿ, ಬಯಸಬಾರ್ದು. ಮುಖ್ಯವಾಗಿರ್ತಕ್ಕಂಥದ್ದು ಏನಂದ್ರೆ, ದಾರಿ ಮಾತ್ರ ಸತ್ಯದ ದಾರಿ ಆಗಿರ್ಬೇಕು, ಧರ್ಮದ ದಾರಿ ಆಗಿರ್ಬೇಕು. ಆಮೇಲೆ ಹೇಗಿರ್ಬೇಕಂದ್ರೆ ಮನಸ್ಸಂದ್ರೆ ನಿಷ್ಕಲ್ಮಶವಾದ ಮನಸ್ಸು. ಯಾವುದೇ ಆದಂತಹ ನಮ್ಗಲ್ಲಿ ಸಂದೇಹಗಳಿರ್ಬಾರ್ದು. ಈ ತರ ಆಗುತ್ತಾನೋ, ಹಿಂಗ್ ಕೊಟ್ರೇನು, ಕೊಡದೇ ಇದ್ರೆ ಏನು, ಈ ತರ ಆದಂತ ಬೇಡ. ಕೊಡ್ಬೇಕಾದಂತ ಮನಸ್ಸು ಬಂದಿರಲಿಲ್ಲ, ಸುಮ್ನೆ ಕೊಡ್ಬೇಕಷ್ಟೇ, ಅದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಆ ತರ ಒಂದು ಅಲ್ಲಿಂದ ನಾನು ತೀರ್ಮಾನ ಮಾಡ್ಕೊಂತ ಬಂದೆ. ಅದು ಮುಂದೆ ಕೊಡ್ತಾ ಬಂದಂಗೆಲ್ಲ ಅದು ದೇವ್ರ ಮಾಸ್ಟರ್ಜಿಗೆ ಕಾಣಿಸುತ್ತೆ. ಅದಕ್ಕೆ ದೇವ್ರು ಏನ್ ಮಾಡೋದಂದ್ರೆ, ಮುಂದೆ 4 ತಿಂಗಳಲ್ಲಿ ನಮ್ಮ ಮಡದಿ ನನ್ನ ಹತ್ರ ಬಂದಿರೋದು. ಹೇಗಿದೆ ಅಂದ್ರೆ ದೇವರೇ ಬಲ್ಲ ಅದ್ರ ಬಗ್ಗೆ. ಇನ್ನ ಮೌನ ಸಾಧನೆ ಬಗ್ಗೆ ಮಾಡಿರ್ತಕ್ಕಂತಹ ಯೋಗಿಗಳು ಆಮೇಲೆ ಇನ್ನೊಂದು ನೆನಪಿರ್ಲಿ, ನಮ್ಮ ಮಡದಿ ಬಂದ್ಮೇಲೆ ನಮ್ಮ ಮಡದಿಗೆಲ್ಲ ಇದು ಗೊತ್ತಾಯ್ತು, ಹಿಂಗ 6,000 ಕೊಡ್ತಾರ, ಈ ತರ ಗೊತ್ತಾಯ್ತು ಅಂತ. ನಾನು ಅಪೋಸ್ ಮಾಡ್ತಾಳ ಅಂತ ಮಾಡಿದೆ, ಅವಳು ಮಾಡ್ಲಿಲ್ಲ ಅಪೋಸ್. ಯಾಕೆ ಮಾಡ್ಲಿಲ್ಲ ಅಂತಂದ್ರೆ, ಅವಳು ಬಿಫೋರ್ ಆಗಿ, ನನ್ನ ಮ್ಯಾರೇಜ್ ಅಂತ ಬಿಫೋರ್ ಆಗಿ ಅವಳು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದ್ದು. ಬಟ್ ಏನಂದ್ರೆ ಧ್ಯಾನದಲ್ಲಿ ಇರ್ಲಿಲ್ಲ. ಪ್ರತಿ ಸೋಮವಾರ ಕೂಡ ಆ ಗುರುಗುಂಟ ಅಂಬರೀಷ್ ಅಂತ ಬರುತ್ತೆ, ಅಲ್ಲಿ ಏನಪ್ಪ ಅಂದ್ರೆ ತಲೆ ಸ್ನಾನ ಮಾಡ್ಕೊಂಡು ಹಾಗೆ ಹೋಗಿ ಆ ದೇವಸ್ಥಾನಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಹೊತ್ತು ಅಲ್ಲಿ ಹೋಗಿ ಆ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ರು. ಬಟ್ ಅವಳಿಗೆ ಅವಾಗೇ ಇದೆ, ಬಟ್ ಏನಂದ್ರೆ ಅದಕ್ಕೊಂದು ಸರಿಯಾದಂತ ಒಂದು ದಾರಿ ಸಿಕ್ಕಿರ್ಲಿಲ್ಲ ಅವಳಿಗೆ. ಧ್ಯಾನ ಅಂದ್ರೆ ನಮ್ಮಲ್ಲಿ ನಾವು ಹೊಳ್ಕೋದಾಗ ದೇವ್ರು ಕಾಣ್ತೇನೆ ಅಂತಕ್ಕಂಥದ್ದು. ಇನ್ನ ಮೌನ ಸಾಧನೆ ಮಾಡಿರ್ತಕ್ಕಂತಹ ಯೋಗಿಗಳು ಯಾರ್ಯಾರಿದ್ದಾರೆ, ಯಾರ್ಯಾರು ಮೌನದ ಸಾಧನೆ ಮೂಲಕ ಸಾಧನೆ ಮಾಡಿದ್ದಾರೆ. ರಮಣ ಮಹರ್ಷಿಗಳು ಮೌನಕ್ಕೆ ಜೀವಂತವಾಗಿರ್ತಕ್ಕಂಥ ನಿದರ್ಶನ. ಬಹಳ ವರ್ಷ, ನಮ್ಮ ಒಂದು ಇದ್ರ ಪ್ರಕಾರ ಸುಮಾರು ಒಂದು 40 ವರ್ಷ ಮಾಡಿರ್ಬೋದು ಅಂತ ನನ್ನ ಒಂದು ಅಂದಾಜ್ ಪ್ರಕಾರ. 40 ವರ್ಷ ಅಥವಾ ಹೆಚ್ಚಿನ ಒಂದು ಇದರಲ್ಲಿ ರಮಣ ಮಹರ್ಷಿಗಳು ಮಾಡಿರುವಂತಕ್ಕಂಥ ನಾವು ಪುಸ್ತಕದಲ್ಲಿ ಓದಿದ್ದೀವಿ. ಅದ್ರ ಜೊತೆಗೆ ಮೆಹರ್ ಬಾಬಾ ಅವರು ಕೂಡ ಸುಮಾರು 40 ವರ್ಷ ಮಾಡಿದ್ದಾರೆ. ಆಮೇಲೆ ಅರವಿಂದ ಮಹರ್ಷಿಗಳು ಕೂಡ ಸುಮಾರು 17 ವರ್ಷ ಮೌನ ವೃತ್ತದಲ್ಲಿ ಇದ್ರಂತೆ. ನೋಡ್ರಿ, ಅಷ್ಟು ಮೌನವಾಗಿದ್ರಂತೆ. ಇನ್ನ
ಆ ಮಹಾವೀರರು ಜೈನ ತೀರ್ಥಕರಾಗಿರ್ತಕ್ಕಂತಹ ಆ ಮಹಾವೀರರು 12 ವರ್ಷ ಜೈನ ದೀಕ್ಷೆಯನ್ನ ಪಡೆದು 12 ವರ್ಷ ಮೌನದಲ್ಲಿದ್ರಂದ್ ನೋಡ್ರಿ. ಇನ್ನೊಂದು ನೆನಪಿರ್ಲಿ, ನಮಗೆ ನಾವು ರಾಷ್ಟ್ರಪಿತ ಅಂತ ಕರೀತಕ್ಕಂತಹ ಹೆಮ್ಮೆಯ ಮಹಾತ್ಮ ಗಾಂಧೀಜಿಯವರು ಪ್ರತಿ ಸೋಮವಾರ ಮೌನ ವ್ರತದಲ್ಲಿ ಇದ್ರು ಅಂತ ನಾವು ಪುಸ್ತಕದಲ್ಲಿ ನೋಡಿದೀವಿ. ಇದ್ರ ಜೊತೆಗೆ ಪ್ರಚಲಿತವಾಗಿ ವಾಸ್ತವವಾಗಿ ನೋಡ್ಬೇಕಾದ್ರೆ ಕೇತಪ್ಪನವರು ಪ್ರತಿ ಒಂದು ತಿಂಗಳು ಒಂದು ದಿವಸ ಮೌನ ವ್ರತದಲ್ಲಿ ಇರ್ತಕ್ಕಂಥದ್ದನ್ನ ನಮ್ಮ ವಿದ್ಯಾರಾಣಿ ಮೇಡಮ್ ಅವರು ನನಗೆ ಹೇಳಿದ್ರು. ಅದು ಒಂದು ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ರು. ಅದನ್ನ ನಾನು ಕೇಳ್ಪಟ್ಟಿದ್ದೆ ಸರ್. ಇಲ್ಲಿವರೆಗೂ ಕೂಡ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಇಬ್ಬರಿಗೂ ಕೂಡ ತಮಗೆ ತುಂಬ ಹೃದಯದ ಧನ್ಯವಾದ ಕೇಳ್ತೀನಿ ಸರ್. ನನಗೆ ಏನಾದ್ರೂ ಕ್ವಶನ್ಗಳಿದ್ರೆ, ಪ್ರಶ್ನೆಗಳಿದ್ರೆ ಕೇಳ್ಬೋದು ಸರ್. ಮಾಸ್ಟರ್ಸ್ ಏನಾದ್ರು ಪ್ರಶ್ನೆ ಕೇಳೋದ್ರೆ ಕೇಳಿ ಸರ್ ಹತ್ರ. ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಿದ್ರು ಹೇಳಿ. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಅದ್ಭುತವಾಗಿತ್ತು ಸರ್. ಸರ್ ಇನ್ನೊಂದ್ ಸರ್, ನಿಜ ಸರ್ ನೀವ್ ಹೇಳಿದ್ರೆ ನಮ್ಗೆ ಈ ಸಮಸ್ಯೆ ಬಂದದಕ್ಕೋಸ್ಕರ ನಮ್ಗೆ ಧ್ಯಾನಕ್ ಬರಕ ಆಯ್ತಂತ. ನಿಜ ಸರ್, ಪ್ರತಿಯೊಬ್ಬ ಮಾಸ್ಟರ್ಸ್ ನಾವೆಲ್ಲರೂ ಧ್ಯಾನಕ್ ಬಂದಿದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ. ನಾವು ಉನ್ನತ ಲೋಕದಿಂದ ಬರುವಾಗ ನಾವ್ ಇಂಥದೇ ಸಮಸ್ಯೆಯಿಂದ ನಾವು ಧ್ಯಾನಕ್ ಬರ್ಬೇಕಂತ ನಾವು ಕೇಳ್ಕೊಂಡ್ ಬಂದಿರ್ತೀವಿ. ಇನ್ನೊಂದು ನಮ್ಗೆ ಇವ್ರೇ ಮಾಸ್ಟರ್ಸ್ ನಮ್ಗೆ ಗೈಡೆನ್ಸ್ ಮಾಡ್ಲಾ ಅಂತ ಸಹ ನಾವು ಅವ್ರನ್ನ ಚಾಯ್ಸ್ ಮಾಡ್ಕೊಂಡ್ ನಾವೇ ಬಂದಿರ್ತೀವಿ ಸರ್. ನೀವು ಅದನ್ನ ಅದ್ಭುತವಾಗಿ ಹೇಳಿದ್ರಿ ಸರ್. ಮತ್ತೆ ಇನ್ನೊಂದ್ ಸರ್, ನೀವು ಬರಿತಾ ಇದ್ರಿ ಅಂತ ಹೇಳಿದ್ರಿ ಸರ್ ನೋಟ್ಬುಕ್ ಅಲ್ಲಿ. ಬಟ್ ಯಾವ ತರದ್ದು ಜರ್ನಲಿಂಗ್ ಆಗಿ ಬರ್ತಿದ್ರು ಅಥವಾ ಅಫರ್ಮೇಶನ್ ತರ ಬರ್ತಿದ್ರ ಅಂತ ಸ್ವಲ್ಪ ಬ್ರೀಫ್ಲಿ ಹೇಳಿ ಸರ್. ಹಾ ಮೇಡಮ್, ಒಂದ್ ನಿಮಿಷ ಮೇಡಮ್. ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಪ್ರತಿ ದಿವಸದ್ದು ಕೂಡ ಅವತ್ತಿನ ಡೇಟ್ ಬರೀತಿದ್ದೆ. ಎಕ್ಸಾಂಪಲ್ ಆಗಿ ಇಲ್ಲಿ ಹೇಳ್ತೀನಿ ನಿಮಗೆ. ಈಗ ಡೇಟ್ 16/3/2024 ಶನಿವಾರ, 4ನೇ ದಿವಸ ಶನಿವಾರ ಮತ್ತು ರವಿವಾರ ಅಂತ ಬರೀತಿದ್ದೆ ನಾನು. ಯಾಕಂದ್ರೆ ಅದು ಹಿಂದಿನ ದಿವಸ ಶನಿವಾರ ಬರುತ್ತೆ, ಮರುದಿವಸ ರವಿವಾರ ಬರ್ತಾರೆ, ಮಿಕ್ಸ್ ಬರೀತಿದ್ದೆ ನಾನು. ಶನಿವಾರ ರವಿವಾರ ಅಂತ ಬರೋದು ಗುಡಾಕೇಶ್ ಧ್ಯಾನ ಅಂತ ಬರೀತಿದ್ದೆ. ರಾತ್ರಿ ಅವತ್ತು ನಾನು ಧ್ಯಾನ ಮಾಡಿದ್ರೆ 9 ಗಂಟೆಯಿಂದ 10 ಗಂಟೆವರೆಗೆ ಧ್ಯಾನ ಮಾಡಿದ್ರೆ ಧ್ಯಾನ ಅಂತ ಗುಡಾಕೇಶ್ ಧ್ಯಾನ ಅಂತ ಬರೀತಿದ್ದೆ. 9 ಗಂಟೆ 10 ಗಂಟೆ ಮಾಡಿರ್ಲಿಲ್ಲ ಅಂದ್ರೆ ಬರೀತಿರ್ಲಿಲ್ಲ ಮೇಡಮ್. ಮಾಡಿದ್ರೆ ಮಾತ್ರ ಬರಿತಾ ಇದ್ದೆ. ತದನಂತರ ರಾತ್ರಿ ನಾನು ಏನಾದ್ರೂ ಅರಿವು ಸ್ಥಿತಿಯಲ್ಲಿ ಏನಾದ್ರೂ ನೋಡಿದ್ರೆ ಅದನ್ನ ಅದ್ರಲ್ಲಿ ನೋಟಲ್ಲಿ ಮೆನ್ಷನ್ ಮಾಡ್ತಿದ್ದೆ ಮೇಡಮ್. ನಾನು ಏನಪ್ಪಾ ಅಂತಂದ್ರೆ ಕಂಟಿನ್ಯೂ ಧ್ಯಾನದಲ್ಲಿ ಇದ್ರೆ 2 ತಾಸು 3 ತಾಸು 4 ತಾಸು ಕೂತಾಗ ಏನಾದ್ರೂ ಅರಿವು ಬಂದ್ರೆ ನನ್ನ ಪಕ್ಕದಲ್ಲೇ ಇರ್ತೈತಿ ನೋಟ್ಬುಕ್. ನಾನು ಧ್ಯಾನ ಮಾಡ್ಬೇಕಾದ್ರೆ ನನ್ನ ಪಕ್ಕದಲ್ಲೇ ಇಟ್ಕೊಳ್ತಿದ್ದೆ. ಯಾಕಂದ್ರೆ ನನಗೆ ಅರುಣ್ ಕುಮಾರ್ ಸರ್ ಹೇಳಿದ್ರು ಏನಂದ್ರೆ, ನಾವು ಕೆಲವು ಸರಿ ಏನ್ ಮಾಡಿರ್ತೀವಿ ಅಂದ್ರೆ 3-4 ತಾಸು ಧ್ಯಾನ ಮಾಡಿರ್ತೀವಿ, ಮುಂಜಾನೆ ಬಡದ್ರ ಆಯ್ತಂತ ಮತ್ತೆ ಧ್ಯಾನ ಕೂತ್ರೆ ಅದು ಮರ್ತು ಹೋಗ್ಬಿಡುತ್ತಂತೆ. ಆ ತರನೂ ಇರುತ್ತೆ. ಅದಕ್ಕೆ ನಾನು ಏನ್ ಮಾಡ್ತಿದ್ದೆ, ನೋಟ್ಬುಕ್ ಮೆನ್ಷನ್ ಮಾಡ್ತಿದ್ದೆ, ಮತ್ತೆ ಧ್ಯಾನ ಕಂಟಿನ್ಯೂ ಮಾಡ್ತಿದ್ದೆ. ಯೋಗ ನಿದ್ರೆ ಮಾಡಿದ್ರು ಕೂಡ ಅದನ್ನೇ ಮೆನ್ಷನ್ ಮಾಡ್ತಿದ್ದೆ ನಾನು. ಇವತ್ತೇನೋ ಅನುಭವಗಳು ಆಗಿಲ್ಲ ಅಂತಾನೆ ಬರೀತಿದ್ದೆ. ಕೊನೆಗೆ ನೋಟ್ ಅಂತ ಮಾಡ್ತಿದ್ದೆ ನಾನಲ್ಲಿ. ನೋಟ್ ಅಂತ ಮಾಡಿ ಅಲ್ಲೇನಾದ್ರೂ ನನ್ಗೆ ಅನುಭವಗಳಾಗಿದ್ರೆ ಅಲ್ಲಿ ನೋಟ್ ಅಂತ ಅಲ್ಲಿ ಬರೀತಿದ್ದೆ ಮೇಡಮ್. ನಾನು ಈ ತರ ಮಾಡ್ತಿದ್ದೆ ಮೇಡಮ್. ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಮೇಡಮ್. ನೋಟ್ ಅಂತ ಇದೆ. ರಾತ್ರಿ ಧ್ಯಾನದಲ್ಲಿ ನಿರತನಾದ ನನಗೆ ಧ್ಯಾನ ಹೇಳಿಕೊಟ್ಟ ವಿದ್ಯಾರ್ಥಿ ಹುಬ್ಬಳ್ಳಿ ಮೇಡಮ್ ಅವರು 2 ಸಾರಿ ಧ್ಯಾನದಲ್ಲಿ ಬಂದಿರುತ್ತಾರೆ. ಈ ತರ ನೋಟ್ ಮಾಡ್ತಿದ್ದೆ ಮೇಡಮ್. ಶ್ರೀಕೃಷ್ಣ ಪರಮಾತ್ಮ ಬಂದ್ರು ಕೂಡ ಅದನ್ನು ಕೂಡ ನಾನು ಏನ್ ಮಾಡಿದೆ ಅಂದ್ರೆ ನೋಟ್ ಅಂತ ಬರೆದಿದ್ದೆ. ನೋಟ್ ಅಂತ ಬರೆದು ಯಾರ್ಯಾರು ಬಂದಿರ್ತಾರೋ ಅದನ್ನ ನಾನು ಮೆನ್ಷನ್ ಮಾಡ್ತಿದ್ದೆ ಮೇಡಮ್. ಈ ತರ ಮಾಡಿದ್ದೆ ನಾನು. ಇದಕ್ಕೆಲ್ಲ ದಾರಿ ಅಂದ್ರೆ ನಾನು ಇಬ್ಬರು ವ್ಯಕ್ತಿ ಮಾತ್ರ ನನ್ನ ಜೀವನ ಪರ್ಯಂತ ಆಧ್ಯಾತ್ಮಿಕ ಗುರುಗಳು ಅಂತಾನೆ ಕರಿತೀನಿ ಮೇಡಮ್. ಒಂದು ವಿದ್ಯಾರಾಣಿ ಮೇಡಮ್ ಧ್ಯಾನ ಹೇಳ್ಕೊಟ್ಟವ್ರು, ಒಂದು ಗುಡಾಕೇಶ್ ಧ್ಯಾನನ ಪರಿಚಯಿಸಿರ್ತಕ್ಕಂಥ ಅರುಣ್ ಕುಮಾರ್ ಸರ್. ನೋಡ್ರಿ, ಅದೇನು ಮಾಸ್ಟರ್ಜಿ ಕರೆ ಇತ್ತು ಏನು ಸರ್ ಕರೆ ಇತ್ತು ಗೊತ್ತಿಲ್ಲ ನನಗೆ. ನಾನು ಒಂದ್ಸರಿ ರಿಸೀವ್ ಮಾಡಿಲ್ಲ, ಮತ್ತೆ ಫೋನ್ ಮಾಡಿದಾರ. ಅಂದ್ರೆ ಮಾಸ್ಟರ್ಜಿ ಹೇಳಿರ್ಬೇಕು ಅವ್ರಿಗೆ ಏನಂದ್ರೆ ಅಲ್ಲೊಬ್ಬ ವ್ಯಕ್ತಿ ಇದಾನೆ, ಅವ್ನಿಗೆ ಎಬ್ಸ್ಕೊಂಡ್ ಕರ್ಕೊಂಡ್ ಬಾ ಅಂತ. ನಿಜವಾಗ್ಲೂ ಮೇಡಮ್. ಸರ್ ನಮಸ್ತೆ ಸರ್.
ಸರ್ ಕೇಳಿಸ್ತಿದೆ? ಹಾ, ಕಂಟಿನ್ಯೂ ಮೇಡಮ್ ನಮಸ್ತೆ. ನಮಸ್ತೆ. ಓಕೆ ಸರ್, ನಿಮ್ದು ಆಧ್ಯಾತ್ಮಿಕ ಜರ್ನಿ ತುಂಬಾನೇ ಚೆನ್ನಾಗಿತ್ತು ಸರ್. ಆಮೇಲೆ ನನ್ಗೆ ಏನಂತಂದ್ರೆ ಹಾ ಕೆಲವೊಂದ್ ಪಾಯಿಂಟ್ಸ್ ಎಲ್ಲ ನೀವ್ ಹೇಳಿದ್ರಲ್ಲ ಸರ್, ಅದ್ರಿಂದ ನಾನು ತಿಳ್ಕೊಂಡೆ ಸರ್. ನಾನು ಓದ್ತಾ ಇದ್ದೀನಿ ಸರ್ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ. ನಂಗೆ ಒಳ್ಳೇದು. ಯಾಕೋ ಗೊತ್ತಿಲ್ಲ, ಒಂದ್ಸಲಿ ಮಾರ್ಕ್ಸ್ ಗಳು ಕಡಿಮೆನೆ ಬರ್ತಾ ಇದಾವೆ. ನಾನ್ ಎಷ್ಟು ಓದಿದ್ರು ಕ್ವಶನ್ಸ್ ಗೊತ್ತಿರುತ್ತೆ, ಬಟ್ ಆನ್ಸರ್ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನನಗೆ ಏನ್ ಅನ್ನಿಸ್ತು ಅಂತಂದ್ರೆ, ಮೇ ಬಿ ಇದು ಅಂದ್ರೆ ಇವಾಗ ಹೇಳಿದ್ರಲ್ಲ ನೀವು, ಧ್ಯಾನ ಮಾಡ್ತಾ ಇದ್ರುನು ಒಂದ್ ವೇಳೆ ನಿಮ್ಗ ಕೆಟ್ಟದಾಗ್ತಾ ಇದ್ರು ಅದು ಒಳ್ಳೇದಕ್ಕೋಸ್ಕರ ಆಗ್ತಿದೆ ಅಂತ ಅನ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಅದಕ್ಕೆ ನನಗೆ ಡೈರೆಕ್ಟ್ ಆಗಿ ನೀವು ನಾನು ಕ್ಲಾಸಿಗೆ ಅಟೆಂಡ್ ಆಗಿದ್ದಕ್ಕೂ ನೀವು ನನಗೆ ಹೇಳಿದಕ್ಕೂ ನನ್ಗೆ ಹೇಳಿದ್ರೇನೋ ಎಲ್ಲಾ ಸ್ಪೀಚ್ ನೀವು ಕೇಳ್ತಾ ಇರೋದು ಪ್ರತಿಯೊಂದು ಕ್ವಶನ್ ನೀವೇನ್ ಹೇಳ್ತಿದ್ರಲ್ಲ ಅದ್ರಲ್ಲಿ ನನ್ಗೆ ಹೇಳ್ತಿರೋ ತರ ಅನಿಸ್ತಾ ಇತ್ತು ಸರ್. ನನಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಂಗೆ ಫೀಲ್ ಆಗ್ತಾ ಇತ್ತು, ನನ್ಗೆ ಯಾಕೆ ಈ ತರ ಆಗ್ತಿದೆ ಅಂತ ತುಂಬಾನೇ ಫೀಲ್ ಆಗ್ತಿತ್ತು ಸರ್ ನನಗೆ. ಬಟ್ ಧ್ಯಾನ ಮಾಡ್ತಿದೀನಿ ಒಳ್ಳೇದಾಗುತ್ತೆ ಅನ್ನೋದು ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಫ್ಯಾಮಿಲಿಯಲ್ಲೆಲ್ಲ ಫೈನಾನ್ಸಿಯಲ್ ಪ್ರಾಬ್ಲಮ್ ಈ ತರ ಸರ್. ಅದಕ್ಕೋಸ್ಕರ ಖುಷಿ ಆಯ್ತು ಸರ್ ನನಗೆ. ಮೇಡಮ್ ಇನ್ನೊಂದು ನೆನಪಿರ್ಲಿ, ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಮಾಡ್ತಿದ್ದೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ಮೇಲೆ ನಾನು 2021ರಲ್ಲಿ ಒಂದು TET ಎಕ್ಸಾಮ್ ಅಂತ ಬರ್ತಿದ್ದೆ ಮೇಡಮ್. ಅದು ಸುಮಾರು 3 ತಿಂಗಳು ನಾನು ಪ್ರಿಪೇರ್ ಆಗಿದ್ದೆ. ಆ ಎಕ್ಸಾಮ್ ಅಲ್ಲಿ ನಾನು ಹಾ ಫೇಲ್ ಸರ್. ಆಗ್ಬಿಟ್ಟೆ. 82 ಮಾರ್ಕ್ಸ್ ತಗೊಂಡು ನಾನು ಫೇಲ್ ಆಗ್ಬಿಟ್ಟೆ. 90 ತಗೊಂಡ್ರೆ ಅದಕ್ಕೆ ಪಾಸ್, 82 ತಗೊಂಡು ಫೇಲ್ ಆಗ್ಬಿಟ್ಟೆ. ಹಾ ಧ್ಯಾನಕ್ಕೆ ಬಂದ್ಮೇಲೆ ಹಾ 2022ರಲ್ಲಿ ಒಂದ್ ದಿವಸನ ನಾನು ಬುಕ್ ತಗೊಂಡೋದಿಲ್ಲ, ಬರೀ ಧ್ಯಾನ ಮಾಡಿದೀನಿ. ಧ್ಯಾನ ಮಾಡಿ ಸೀದಾ ಎಕ್ಸಾಮ್ ಬರ್ದಿದ್ದೀನಿ. ನಾನು ಧ್ಯಾನದಲ್ಲಿ ಏನ್ ಹಾ ಮಾಡಿದ್ದೆ ಅಲ್ಲ ಆನ್ಸರ್, ನನಗೆ ಅಲ್ಲಿ ಆನ್ಸರ್ ಅಲ್ಲೇ ಸಿಕ್ಕಿತ್ತು. ನೋಡಿ ಸರ್. ಮತ್ತೆ ಏನಂದ್ರೆ ನೆನ್ನೆ ಸಿವಿಲ್ ಪೊಲೀಸ್ದು ಇದು ಬಂದಿದೆ ಸರ್ ರಿಸಲ್ಟ್ಸ್. ನಂದು 3 ಮಾರ್ಕ್ಸ್ ಅಲ್ಲಿ ನನ್ಗೆ ಫಿಸಿಕಲ್ ಇದು ಬಂದಿಲ್ಲ ಸರ್ ನಂಗೆ. ಅದಕ್ಕೋಸ್ಕರ ನನ್ಗೆ ಅನಿಸ್ತು, ಮೇ ಬಿ ನನ್ಗೆ ಇನ್ನೊಂದ್ ಸ್ಟೆಪ್ ಅಂದ್ರೆ PC ಬೇಡ ಬಿಡು, ನಿನ್ PSIನೇ ಆಗ್ಲಿ ಅಂತ. ಯಾಕಂದ್ರೆ ಮುಂಚೆಯಿಂದ ನಾನ್ PSI ಆಗ್ಬೇಕಂತ ಇತ್ತು. ಆದ್ರೂ ಫೈನಾನ್ಸಿಯಲ್ ಪ್ರಾಬ್ಲಮ್ಗೋಸ್ಕರ ಎಲ್ಲಾ ಎಕ್ಸಾಮ್ ಬರೆಯೋಣ ಅಂತ ಅಂದ್ಬಿಟ್ಟು ನಾನು ಪೊಲೀಸ್ ಬರ್ದಿದ್ದೆ. ಆದ್ರೆ ಕೊನೆಗೂ ಅದು ಯಾಕೋ ಗೊತ್ತಿಲ್ಲ, ಅದಕ್ಕೆ ಅನಿಸ್ತು ನಾನ್ PSI ಆಗೋದಿದೆ, ಅದಕ್ಕೆ ಆಗ್ಲಿಲ್ಲ ಅಂತ ಈ ತರ ಪಾಸಿಟಿವ್ ಆಗಿ ಧ್ಯಾನಕ್ ಬಂದಾಗಿನಿಂದ ಪಾಸಿಟಿವ್ ಆಗೇನೆ ಥಿಂಕ್ ಮಾಡ್ತೀನಿ. ಬಟ್ ಮನೇಲಿ ಪ್ರಾಬ್ಲಮ್ ಇದೆಯಲ್ಲ ಸರ್, ಅದಕ್ಕೋಸ್ಕರ ಅವ್ರು ಏನಾರು ಒಂದ್ ಮಾತಂದ್ರೆ ಅವಾಗ ಅನ್ಸುತ್ತೆ ಯಾಕಾಗ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಪಾಸಿಟಿವ್ ಆಗಿರುತ್ತೆ, ಟ್ರೈ ಮಾಡ್ತೀನಿ ಸರ್ ಆದಷ್ಟು. ಆದ್ರೆ ನಿಮ್ದು ಇವತ್ ಕ್ಲಾಸ್ ಕೇಳ್ದೆ ಅಲ್ಲ ಸರ್, ನಂಗೆ ತುಂಬಾ ಖುಷಿ ಆಯ್ತು ಸರ್. ಇನ್ನೂ ಪಾಸಿಟಿವ್ ಅದೇ ನಾನು. ಮೇಡಮ್ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ರೂಮ್ಮೇಟ್, ನಾನು ಟೀಚರ್ ಇರೋದ್ರಿಂದ ಇಲ್ಕಲ್ದಲ್ಲಿ ರೂಮ್ ಮಾಡ್ಕೊಂಡಿದ್ದೆ. ನನ್ನ ರೂಮ್ಮೇಟ್ ಹಿರೇಮಠ್ ಸರ್ ಅಂತ ಇದ್ದ ಮೇಡಮ್. ಹಿರೇಮಠ್ ಸರ್ ಅವರು ಒಂದು ಪ್ರೈವೇಟ್ ಇದ್ರಲ್ಲಿ ಇದ್ರು, ಗೋಲ್ಡ್ ಮೆಡಲಿಸ್ಟ್ ಅವರು, ಕನ್ನಡದಲ್ಲಿ ಗೋಲ್ಡ್ ಮೆಡಲಿಸ್ಟ್. ಹೈಸ್ಕೂಲ್ ಅಪಾಯಿಂಟ್ ಆಗಿರ್ಲಿಲ್ಲ ಮೇಡಮ್. ಸುಮಾರು 2017-18ನೇ ಬ್ಯಾಚ್ ಅಲ್ಲಿ ಅವ್ರದ್ದು ಅಪಾಯಿಂಟ್ ಆಗಿರ್ಲಿಲ್ಲ. ಅದಕ್ಕೆ ಎಷ್ಟು ಗೋಲ್ಡ್ ಮೆಡಲಿಸ್ಟ್ ಆಗಿದ್ರು ಕೂಡ ನನಗೆ ಒಂದು ಜಾಬ್ ಸಿಗಲಿಲ್ಲ ಅಂತ ಬಹಳ ಬೇಜಾರಾಗಿದ್ರು. ಬಹಳ ಬೇಜಾರಾದಾಗ, ಸರ್ ಯಾಕೆ ಇದು ಮಾಡ್ತೀರಾ ಸರ್, ನಿಮ್ ಸಣ್ಣದು ಏನ್ ಬೇಕಾಗಿಲ್ಲ, ದೇವ್ರಿಗೆ ನಿಮ್ಗೆ ದೊಡ್ಡದಾಗ ಕೊಡ್ಬೇಕಂತ ಒಂದು ವಿಚಾರ ಇದೆ ಅಂತ ಅನ್ಕೊಂಡಾಗ, ಇವಾಗ ಅವರು ಡಿಗ್ರಿ ಕಾಲೇಜ್ ಲೆಕ್ಚರರ್ ಬದಾಮಿಯಲ್ಲಿ ಕನ್ನಡದಲ್ಲಿ. ಇಡೀ ಊರಲ್ಲಿ ಎಲ್ಲ ಅಂತಾರೆ ಇವಳು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಹಾಗೆ ಆಗುತ್ತೆ ಒಂಥರ ಫೀಲ್ ಆಗುತ್ತೆ. ಏನಪ್ಪಾ ಎಲ್ರು ಒಂಥರ, ನನಗಂತೂ ಆಗ್ತಿಲ್ಲ ಯಾಕ ಅಂತ ಅನ್ಸುತ್ತೆ ಸರ್. ನನಗೆ ತುಂಬಾ ಟೈಮ್ ಅನ್ಸುತ್ತೆ ಸರ್ ಈ ತರ. ಆದ್ರೆ ಅದ್ ಹೇಳಿದ್ರಲ್ಲ ಮೇಡಮ್, ನಮ್ಮ ನಿರ್ಣಯವಾಗಿ ದೇವ್ರು ಇರ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಕೂಡ ನಾವು ಮೇಸ್ತಕ್ಕಂತ ನಿರ್ಣಯನೇ ಇರುತ್ತೆ ಆಟೋಮೆಟಿಕ್ಲಿ. ಸರ್ ಇನ್ನೊಂದೇನಂದ್ರೆ, ನನ್ಗೆ ಕ್ವಶನ್ಸ್ ಅಲ್ಲಿ ಇದೇ ಆನ್ಸರ್ ಇದೆ ಅಂತಂದ್ರೂ ಹಾಕೋಕ್ಕಾಗಲ್ಲ ಸರ್. ಯಾಕೋ ಗೊತ್ತಿಲ್ಲ, ಇದೆಲ್ಲ ಬೇರೆದೇ ಇದೆ ನೋಡಂತ ಈ ತರ ಅನ್ಸುತ್ತೆ ಸರ್. ಮೊನ್ನೆ 5 ಕ್ವಶನ್ಸ್ ಅದೇ ತರ ಆಗಿದೆ ಸರ್. ನನಗೆ ಯಾಕೆ ಈ ತರ ಅನಿಸ್ತು, ಮೇ ಬಿ ನಾನ್ ರಿವಿಷನ್ ಜಾಸ್ತಿ ಮಾಡಿಲ್ವೇನೋ ಅಂತ ಈ ತರ ಅನ್ಕೊಂಡೆ. ಬಟ್ ನನಗೆ ಇನ್ನೂ ಕಾರಣನೇ ಗೊತ್ತಾಗ್ತಿಲ್ಲ ಸರ್. ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಆದ್ರೂ ಕೆಲವೊಂದ್ ಟೈಮ್ ಅಲ್ಲಿ ಬರೀ ನನ್ ಕ್ವಶನ್ ಆನ್ಸರ್ ಅದೇ ಇದೆ ಅಂತ ಅಂದ್ರೆ ಕನ್ಫರ್ಮ್ ಆದ್ರೂ ಹಾಕೋಕ್ಕಾಗಲ್ಲ ಸರ್. ಯಾಕಂತ ಅದೊಂದು ಹೇಳಿ ನನಗೆ. ಮೇಡಮ್ ನಿಮ್ ವಾಯ್ಸ್ ಕ್ಲಿಯರ್ತಿಲ್ಲ, ನನಗೆ ಅರ್ಥ ಆಗ್ತಿಲ್ಲ ಸರ್. ಒಂದ್ ಸ್ವಲ್ಪ ನನ್ಗೆ ಇದಾಗಿದೆ ಸರ್, ನೆಗಡಿ ಬಂದ್ಬಿಟ್ಟು. ಏನಂತಂದ್ರೆ, ಈಗ ನಾನು ಎಕ್ಸಾಮ್ಸ್ ಬರೆಯೋಕ್ ಹೋಗಿರ್ತೀನಲ್ಲ ಸರ್, ಅವಾಗ ಏನಾಗುತ್ತೆ ಅಂದ್ರೆ ಇದೇ ಆನ್ಸರ್ ಗೊತ್ತಿರುತ್ತೆ ಸರ್ ನನ್ಗೆ. ಆದ್ರೆ ಮಾರ್ಕ್ ಮಾಡಕ್ ಹೋಗಿರ್ತೀನಿ, ಇದಲ್ಲಪ್ಪ ಬೇರೆದಿದೆ ಅಂತ ಅಂದ್ಬಿಟ್ಟು
ಕರೆಕ್ಟ್ ಇರೋ ಆನ್ಸರ್ ಬಿಟ್ಬಿಟ್ಟು ರಾಂಗ್ ಇರೋದ್ ಹಾಕಿದೀನಿ ಸರ್. ಐದ್ ಕ್ವಶನ್ಗೆ ಆ ತರಾನೇ ಹಾಕಿದೀನಿ. ಒಂದ್ ವೇಳೆ ಹಾಕಿದ್ರೆ ನಂದು ಬರ್ತಿತ್ತು ಸರ್ ಲಿಸ್ಟ್ ಅಲ್ಲಿ. ನಾನ್ ಯಾಕೆ ಹಾಕಿಲ್ಲ ಅಂತೇಳಿ ನಾನ್ ಥಿಂಕ್ ಮಾಡ್ತಿದ್ದೀನಿ. ಬಟ್ ನಂಗೆ ಅರ್ಥನೇ ಆಗ್ತಿಲ್ಲ ಸರ್. ನನ್ಗೆ ಗೊತ್ತಿದ್ರುವೇನು ಹಾಕಲ್ವಲ್ಲ ಯಾಕಂತ. ಹಾ ಮೇಡಮ್, ಅಂದ್ರೆ ಏನಂದ್ರೆ ನನ್ನ ಅಂದಾಜು ಪ್ರಕಾರ ಏನಂತಂದ್ರೆ ಮಾಸ್ಟರ್ಜಿ ಹೆಂಗಿರ್ತಾರೆ ಅಂದ್ರೆ ಪಾಸಿಟಿವ್ ಆಗಿರ್ತಾರೆ, ನೆಗೆಟಿವ್ ಆಗಿರ್ತಾರೆ. ಮೇಲ್ ಲೋಕದಲ್ಲಿ ಇರ್ತಾರೆ, ಕೆಳ ಲೋಕದಲ್ಲಿ ಇರ್ತಾರೆ. ನಾವು ಮೇಲ್ ಲೋಕದಲ್ಲಿ ವಿಚಾರ ಮಾಡಿದ್ರೆ ಕಾನ್ಫಿಡೆನ್ಸ್ ಆಗಿದ್ರೆ ಅದನ್ನೇ ಹಾಕ್ಬೇಕು ಮೇಡಮ್. ನೀವು ಬೇಡ ಅಂತ ಬಿಟ್ರೆ ಅದು ನೆಗೆಟಿವ್ ಎನರ್ಜಿ. ಕೆಳಗಡೆ ಲೋಕದಲ್ಲೂ ಜಗ್ತಾ ಇರ್ತಾರೆ. ಹಾ ಹೌದು ಸರ್, ಡಾರ್ಕ್ ಎನರ್ಜಿ ಡಾರ್ಕ್ ಎನರ್ಜಿ ಜಗ್ತಾ ಇರ್ತಾರೆ. ಸೊ ನೀವು ಪಾಸಿಟಿವ್ ಎನರ್ಜಿಯಿಂದ ಹಾಕ್ಬಿಟ್ಟಿದ್ರೆ ಈ ಸತಿ ನಿಮ್ ಜಾಬ್ ಆಗಿರೋದು. ಅದು ನಿಜ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಅರುಣ್ ಸರ್. ಸಾವಿತ್ರಿ ಮೇಡಮ್, ಏನ್ ಡೋಂಟ್ ವರಿ, ಏನು ವರಿ ಮಾಡ್ಕೋಬೇಡಿ. ನೀವು ಇವಾಗ ಗುಡಾಕೇಶ ಬಂದಿದ್ದೀರಲ್ವಾ, ಯು ಆರ್ ಇನ್ ದ ಸೇಫರ್ ಝೋನ್. ಓಕೆ, ಇನ್ನು ಮುಂದೆ ಎಲ್ಲ ಪಾಸಿಟಿವ್. ಓಕೆ, ಹಿಂದೆ ಏನಾಗಿತ್ತು ಅನ್ನೋದು ಮ್ಯಾಟರ್ ಅಲ್ಲ. ಇನ್ ಮುಂದೆ ಎಲ್ಲ ನಿಮ್ಮ ಫೇವರ್ ಆಗೇ ಇರ್ತದೆ. ಓಕೆ, ಗುಡಾಕೇಶ ಇದ್ದ ಬ್ರಹ್ಮಾಸ್ತ್ರ. ನಿಜ ಸರ್. ಈ ಬ್ರಹ್ಮಾಸ್ತ್ರ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡಿ. ಓಕೆ, ಯು ಆರ್ ಓನ್ಲಿ ಫಿಟ್ ಟು ದ PSI. ಓಕೆ, ಜಸ್ಟ್ ಫೋಕಸ್ ಆನ್ PSI exam. Definitely. Okay. Okay, master. Next. ಸರ್ ಮಾತಾಡಿ. ನಮಸ್ಕಾರ ಮೈಸೂರಿಗೆ. ಸರ್ ನಮಸ್ತೆ. ನಮಸ್ತೆ ಅರುಣ್ ಕುಮಾರ್ ಸರ್ ನಮಸ್ಕಾರ. ನಮ್ದೀಗ ಈಗ ಹಂಗ್ ಕಾಣ್ತೀರ ಅಂದ್ರೆ ಈಗ ದಂಪತಿಗಳು ಬಹಳ ಖುಷಿ ಅನ್ಸ್ತು ನೋಡಿ. ಬಹಳ ದಿನವರೆಗೆ ನಿಮ್ದು ಹಿಂಗೆ ಆರೈಕೆ ಇದೆಲ್ಲ ಇರ್ಲಿ, ಒಳ್ಳೇದಾಗ್ಲಿ ಅಂತ ಭಾವಿಸ್ತೀನಿ ಸರ್. ಅನುಭವಗಳು ಬಹಳ ಸೂಪರ್ ಆಗಿದ್ವು. ಯಾಕಂದ್ರೆ ಅದು ಮ್ಯಾಲಿಂದ ನಮ್ಗೆ ಅದು ಗೊತ್ತಾಗಿರ್ತದ ಏನೇನ್ ಹೆಂಗ ಇರ್ತೈತಿ ಅನ್ನೋದ. ನಮಗದ ಕೊಟ್ಟು ನೋಡ್ತಾನ, ಕರ್ಕೊಂಡು ನೋಡ್ತಾನ ದೇವ್ರು. ಅದಕ್ಕ ನಿಮ್ಮದ ಬಹಳ ಸೂಕ್ತ ಅನಿಸ್ತು, ಬಹಳ ಖುಷಿ ಆಯ್ತು. ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳಿ ನಾನು ಆಸೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅರುಣ್ ಕುಮಾರ್ ಸರ್. ನಮಸ್ತೆ. ನಮಸ್ಕಾರ ಸರ್. ನನಗೆ ನಿನ್ನೆ ಇದು ಗೋಲ್ಡನ್ ಇದ್ ಮಾಡ್ಸಿದ್ರು ಸರ್. ನನಗೆ ಅದು ಏನು ತಿಳಿಲಿಲ್ಲ ಸರ್. ಅದು ಗೋಲ್ಡನ್ ಫಾರ್ಮುಲಾ. ಹ್ಞೂ ಸರ್, ನಿನ್ನಿದ ಏನು ಗೊತ್ತಾಗ್ಲಿಲ್ಲ ನನಗೆ. ಅದು ಸ್ಲೋ ವಾಯ್ಸಿಂಗ್ ಇತ್ತ, ಗೊತ್ತಾಗ್ಲಿಲ್ಲ ನನಗೆ. ಅದಕ್ಕೆ ನಾನು ಸುಮ್ಮನೆ ಇದ್ದೆ ಸರ್. ಅದನ್ನ ಒಂದ್ ಸ್ವಲ್ಪ ನಿನ್ನೆ ಏನ್ ಹೇಳಿದ್ರ ಅನ್ನೋದು ಒಂದ್ ಸ್ವಲ್ಪ ನಮ್ಗೆ ಹೇಳಿದ್ರ ಇದಾಕಿ ಸರ್. ಎಷ್ಟೊತ್ತಿಂದ ಹೇಳ್ರಿ? 11 ಗಂಟೆ. 3 ರಿಂದ 4 ಇದಾಗ್ತಿರ್ಲಿಲ್ಲ, 4 ರಿಂದ ಮಾಡಿದ್ರಲ್ಲ ಸರ್. ಓಕೆ, ಅದು ಸರ್ ಜಾಯ್ನ್ ಆಗಿದ್ರಲ್ಲ, ಕ್ಲೀನಿಂಗ್ ಪ್ರೊಸೆಸ್ ಆದ ನಂತರ ತಗೊಂಡ್ರಿ ಸರ್ ಪ್ರೊಫೆಸರ್. ಅದು ಅವ್ರು ಏನೋ ಹೇಳಲ್ಲ ಅದ್ರಲ್ಲಿ, ಬರೀ ಅವ್ರೇನೋ ವಿಜ್ಡಮ್ ಅಂತ ಏನೋ ಹೇಳ್ತಾ ಇರಲ್ಲ. ಜಸ್ಟ್ ಅವ್ರ ರಿಲ್ಯಾಕ್ಸ್ ಬ್ರೀತ್ ಈ ತರ ಹಂಗೆ ಒಂಥರ ಅಷ್ಟೇ ರಿಪೀಟ್ ಮಾಡ್ತಿರ್ತಾರೆ. ಅದ್ರಲ್ಲಿ ನಾವು ಅವ್ರೇನೋ ಹೇಳ್ತಾ ಇದಾರೆ ಅಂತ ಅಬ್ಸರ್ವ್ ಮಾಡೋಂಥದ್ದು ಏನಿರಲ್ಲ. ಅವ್ರು ಜಸ್ಟ್ ಅವರ ಒಂದು ಎನರ್ಜಿಗೆ ನಾವು ಕನೆಕ್ಟ್ ಆಗಿ ಜಸ್ಟ್ ಹಂಗೆ ಕಂಟಿನ್ಯೂ ಮಾಡ್ಬೇಕು ಅಷ್ಟೇ. ಅವ್ರ ಬ್ರೀತ್ ತಗೊಳ್ಳಿ, ಉಸಿರಾಟದ ಮೇಲೆ ಗಮನ ಇರ್ಲಿ, ಆಮೇಲೆ ನಗೋದು, ಇಷ್ಟೇ. ಅದ್ರಕ್ಕಿಂತ ಜಾಸ್ತಿ ಇನ್ನೇನು ಮಾಡಲ್ಲ. ಅವ್ರು ರಿಲ್ಯಾಕ್ಸ್ ಅಂತಾರೆ, ಬ್ರಹ್ಮಾನಂದ ಅಂತ ಹೇಳಿ ಸ್ಮೈಲ್, ಆಮೇಲೆ ಸ್ಮೈಲ್ ಆನ್ ಫೇಸ್, ಇಷ್ಟೇ ಹೇಳ್ತಿರ್ತಾರೆ. ಅವ್ರೆ ರಿಪೀಟ್ ಮಾಡ್ತಿರ್ತಾರೆ ಅಷ್ಟೇ. ಅವತ್ತೇ ಹೇಳ್ತೀನಿ, ಅದು ಅವ್ರು ಗೈಡೆಡ್ ಮೆಡಿಟೇಷನ್ ಮಾಡುವಾಗ ಅವ್ರು ಯಾವುದೇ ವಿಸ್ಡಮ್ ಅಂತ ಹೇಳಿ ಏನೋ ಕೊಡಲ್ಲ. ನೀವು ಜಸ್ಟ್ ಅವರ ಒಂದು ವಾಯ್ಸ್ ಅದನ್ನ ಜಸ್ಟ್ ಹಂಗೆ ಹೇರ್ ಮಾಡ್ಕೊಳ್ತಾ, ಜಸ್ಟ್ ಅವರ ಎನರ್ಜಿಯಲ್ಲಿ ಫ್ರೀಕ್ವೆನ್ಸಿಯಲ್ಲಿ ಕನೆಕ್ಟ್ ಆಗಿ ಜಸ್ಟ್ ಕಂಟಿನ್ಯೂ ಆಗಿ, ಅಂದ್ರೆ ನಮ್ಮ ಉಸಿರಾಟದ ಮೇಲೆ ಗಮನ, ಆಲೋಚನೆಗಳು ಬಂದ್ರೆ ಗಮನಿಸಬಾರ್ದು, ಮುಖದ ಮೇಲೆ ನಗು, ಎಂಜಾಯ್, ರಿಲ್ಯಾಕ್ಸ್. ನಮಗೂ ಮೊನ್ನೆ ಗಾಂಧೀಜಿಯವ್ರು ನಮ್ ಇದ್ರಾಗ ಬಂದಿದ್ದು ಸರ್. ಲಾಸ್ಟ್ಗೆ ಅದು ಕನೆಕ್ಟ್ ಆಗ್ಬೇಕು, ಮಾತಾಡ್ಬೇಕು ಅನ್ನೋದ್ರಾಗನ ಮತ್ತ ಇದಾಗ್ಬಿಡ್ತು, ಹೊಳ್ಳಿ ಮತ್ತೆ ಇದಾಗಿಲ್ಲ. ಅದನ್ನ ನಾವು ಇನ್ನು ಟ್ರೈ ಮಾಡ್ತಾ ಇದೀವಿ ಸರ್. ಏನ್ ಹೇಳಿ?
ಮೊನ್ನೆ ನನಗ ಇದ್ರ ಇದ್ರದ್ದು ಗೋಲ್ಡನ್ ಇದನ್ನ ಹೇಳಿದ್ರಲ್ಲ ಅವತ್ತ ಗಾಂಧೀಜಿಯ ನನಗ್ ಭೇಟಿ ಆಗಿದ್ರು. ಹಾ ನನಗ ಅವಾಗ ನನಗ ಎಲ್ಲೋ ಹಿಮಾಲಯ ಪರ್ವತದೊಳಗ ನನ್ ಭೇಟಿ ಆದ್ರು ಜಸ್ಟ್ ನಾನು ಅವ್ರಿಗೆ ಹಿಂಗ ಕೂತ್ಕೊಂಡು ಬಾಳ ಮಂದಿ ಇದ್ರ ಭೇಟಿ ಆಗಿ ಆಮೇಲೆ ಮಾತಾಡೋಣ ಅನ್ನೋದಾಗ ನನಗ ಹೊಳ್ಳಿ ಅದು ಎಚ್ಚರ ಆಗ್ಬಿಡ್ತೇನೆ. ಅದಕ್ಕ ಇದೊಂದು ಅನುಭವ ಮೊನ್ನೆ ಆಗೈತಿ ಸರ್ ನನಗೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಕಂಟಿನ್ಯೂ ಮಾಡಿ ಸರ್. ನೀವು ತುಂಬಾ ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದೀರಿ. ಸಂಜೆ ಬೆಳಿಗ್ಗೆವರೆಗೂ 6 ಗಂಟೆವರೆಗೂ ನಾನು ನೋಡ್ತಾ ಇದ್ದೀನಿ. ಬಹಳ ಸಿನ್ಸಿಯರ್ ಆಗಿದ್ದೀರಿ. ಖಂಡಿತ ಈ ಸಿನ್ಸಿಯಾರಿಟಿಗೆ ನಿಮಗೆ ಆದಷ್ಟು ಬೇಗ ಫಲ ಸಿಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಯಾರಿಗಾದ್ರೂ ಅಷ್ಟೇ, ಯಾರು ಅವರು ಮಾಡೋ ಈ ಧ್ಯಾನದಲ್ಲಿ ಗುಡಾಕೇಶದಲ್ಲಿ ಎಷ್ಟು ಅವರು ಸಿನ್ಸಿಯಾರಿಟಿ ತೋರಿಸ್ತಾರೆ ಅಷ್ಟು ಎಫೆಕ್ಟಿವ್ ಆಗಿ ಅವರಿಗೆ ರಿಸಲ್ಟ್ ಸಿಗ್ತದೆ. ಇವನ್ ಮಹೇಶ್ ಸರ್ ಹೇಳಿದ್ರು, ಅವರು ಫಸ್ಟ್ 30 days ಒಂದು ದಿವಸ ಮಿಸ್ ಮಾಡಿಲ್ಲ. ಫಸ್ಟ್ ಡೇ ಇಂದಾನೆ ಕೂತಿದ್ದಾರೆ. 6 ಗಂಟೆವರೆಗೂ ಪ್ರತಿನಿತ್ಯ ಕಂಪ್ಲೀಟ್ ಮಾಡಿ 6 ಗಂಟೆಗೆ ಎಕ್ಸಿಟ್ ಆಗುವಾಗ ಇದು ಮೆಸೇಜ್ ಹಾಕ್ತಾ ಇದ್ರು, ಗುಡ್ ಮಾರ್ನಿಂಗ್ ಟು ಆಲ್ ಮಾಸ್ಟರ್ಸ್ ಅಂತ ಹೇಳಿನೇ ಹೋಗ್ತಾ ಇದ್ರು. ಅಂದ್ರೆ ಅಷ್ಟು ಯಾಕೆ ಅವರಿಗೆ ಆ ರಿಸಲ್ಟ್. ಸರ್ ಲಾಸ್ಟಿಗೆ ನಾನು 6 ಗಂಟೆಗೆ ಥ್ಯಾಂಕ್ ಯು ಮಾಸ್ಟರ್ಸ್ ಅಂತ ಹಾಕಿದ್ದೆ ಸರ್. ಲಾಸ್ಟಿಗೆ ಕೊನೆ ಮೆಸೇಜ್ ಅದ. ನೀನು 6 ಗಂಟೆಗೆ ಮುಗಿತಾ ಬಂದಾಗ ಲಾಸ್ಟಿಗೆ ಮೆಸೇಜ್ ಥ್ಯಾಂಕ್ ಯು ಮಾಸ್ಟರ್ಸ್ ಅಂತ ಹಾಕಿದ್ದೆ. ಅವರು ಸುಮ್ನೆ ಕಳ್ಬಿಡ್ತಾ ಇರ್ಲಿಲ್ಲ, ಎಕ್ಸಿಟ್ ಆಗ್ತಿರ್ಲಿಲ್ಲ. 4 ಗಂಟೆ 5 ಗಂಟೆ 6 ಗಂಟೆ ಅಂತ ಹೇಳಿ ಹೋಗಿ ಮಲಗ್ತಾ ಇರ್ಲಿಲ್ಲ. ಅವ್ರು ಸಿನ್ಸಿಯರ್ ಆಗಿ ಅವತ್ತು ಸೆಷನ್ ಪೂರ್ತಿ ಮುಗಿಯೋವರೆಗೂ ಇದ್ದು. ಯಾಕೆಂದ್ರೆ ನಾನು ಬೆಳಿಗ್ಗೆ 6 ಗಂಟೆವರೆಗೂ ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡ್ತೀನಿ. ಯಾರು ಎಷ್ಟೊತ್ತಿಗೆ ಎಂಟ್ರಿ ಆಗ್ತಾರೆ, ಎಷ್ಟೊತ್ತಿಗೆ ಎಕ್ಸಿಟ್ ಆಗ್ತಾರೆ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ. ಯಾರು ನಿಜವಾಗ್ಲೂ ಹಾನೆಸ್ಟ್ ಆಗಿ ಕೆಲಸ ಏನು ಸಿನ್ಸಿಯರ್ ಆಗಿ ಮಾಡ್ತಾ ಇದಾರೆ ಪ್ರತಿಯೊಂದನ್ನು 50-60 ಜನ 70 ಜನ ಎಷ್ಟಾದ್ರೂ ಇರ್ಲಿ, ಅವ್ರು ಕೆಲವೊಂದು ಹೆಸರು ಮಾತ್ರ ಅವ್ರಿಗೆ ಏನೋ ಗ್ಯಾಲಾಕ್ಸಿ, ವಿವೋ ಈ ತರ ಹೆಸರು ಇಟ್ಕೊಂಡವ್ರದಂದ್ರೆ ಗೊತ್ತಾಗಲ್ಲ ಅಷ್ಟೇ. ಬಟ್ ಎಲ್ಲರದು ಅಬ್ಸರ್ವ್ ಮಾಡ್ತೀವಿ. ಯಾರು ಎಷ್ಟು ಹಾನೆಸ್ಟ್ ಆಗಿ. ನಿನ್ನೆ ಯಾರು ಜಾಯ್ನ್ ಆಗಿದ್ರು, ಇವತ್ತು ಯಾರು ಜಾಯ್ನ್ ಆಗಿಲ್ಲ, ಇವತ್ತು ಯಾರು ಹೊಸರು ಜಾಯ್ನ್ ಆಗಿದ್ದಾರೆ ಎಲ್ಲ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಸ್ಟ್ರೆಂತ್ ಜಾಸ್ತಿ ಇದೆ, ಇವ್ರಿಗೇನ್ ಗೊತ್ತಾಗಲ್ಲ ಅನ್ಕೊಳ್ಬೇಡಿ. ಬಟ್ ಎಲ್ಲರೂ ಸಿನ್ಸಿಯರ್ ಆಗಿ ಮಾಡಿ. ನಿಮ್ಮ ಸಿನ್ಸಿಯಾರಿಟಿಗೆ ಪಕ್ಕಾ ರಿಸಲ್ಟ್. ಏನು ಮಾಡಿದ್ರೆ ಅಂದ್ರೆ ನಾನೇನ್ ಮಾಡಕ್ಕಾಗಲ್ಲ. ಇಲ್ಲ, ನಾನು ತಪ್ಸಿಲ್ಲ ಸರ್. ನೀವ್ ಏನ್ ಚಲೋ ಮಾಡಿದ್ರಿ ಅವತ್ತ, ನನಗ ತಾನ ಅವತ್ತ ಚೆಕ್ ಸಿಕ್ಕದ್ರಿಂದ ನಾ ಮಾಡ್ಬೇಕಂತ ಇತ್ತು. ಅವತ್ತ ನಾನು ರಾತ್ರಿ ಕುಂದ್ರಬೇಕಾತ ನಿಮ್ದು ಇದು ಸಿಕ್ಕಳು. ಅವತ್ತ ನಾ ಚಲೋ ಮಾಡಿದ್. ನಮ್ಮ ಮನೆಗೆ ಹೇಳ್ಬಿಟ್ಟೆ, ನಾ ಇವತ್ತು ಗುಡಾಕೇಶ್ ಇದರಿಂದ ಯಾರು ಮಧ್ಯದೊಳಗೆ ನಾನು ಯಾರು ಎಬ್ಬಿಸ್ಬೇಡ್ರಿ ಅಂತ ಹೇಳಿ ಅವತ್ತಿಂದ ಕುಂತ ಇವತ್ತಿಗಾದ್ರೂ ಇನ್ನದೇನಿ. ಅದ ಸರ್, ಮತ್ತೇನು ಇಲ್ಲ. ಒಟ್ ಮಾಡ್ಬೇಕಂದ್ರೆ ಮಾಡ್ಬೇಕು, ನನ್ ತಲೆಯಾಗ ಅಷ್ಟ, ಮತ್ತೇನು ಇಲ್ಲೇ ಇಲ್ಲ. ಡೂ ಆರ್ ಡೈ ಅಷ್ಟೇ. ಅದೇನ್ ನಮ್ಗೆ ಅನುಭವ ಇದು ಏನ್ ನನ್ಗೆ ಇವತ್ತಿಗಾದ್ರೂ ನಾ 2-3 ವರ್ಷ ಆದ್ರೂ ಏನ್ ಅನುಭವ ನಾನು ಏನು ವಿಚಾರ ಮಾಡಿಲ್ಲ. ನನಗ್ ಬೇಕು ಮಾಡ್ಬೇಕು ಅಷ್ಟೇ. ಮತ್ ಉಳಿದೆಲ್ಲ ಅದು ಸಿಗತ್ತ ತನ್ನಷ್ಟು ತಾನ ಹಾಕೇ ಆಗತ್ತ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಎಲ್ಲಾ ಮಾಸ್ಟರ್ಸ್ಗೂ ಹೇಳೋದಷ್ಟೇ, ಗುಡಾಕೇಶ ಇಸ್ ದ ಅಲ್ಟಿಮೇಟ್. ಇಲ್ಲಿ ಅಸಾಧ್ಯ ಅನ್ನೋದು ಗುಡಾಕೇಶದಲ್ಲಿ ಯಾವುದೂ ಇಲ್ಲ. ಪ್ರತಿಯೊಂದು ಇಲ್ಲಿ ಸಾಧ್ಯ ಇದೆ. ಎವ್ರಿಥಿಂಗ್ ಈಸ್ ಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್. ನೀವು ಸಿನ್ಸಿಯರ್ ಆಗಿ ನಿಮ್ಮನ್ನ ನೀವು ಸರೆಂಡರ್ ಮಾಡ್ಕೋಬೇಕಷ್ಟೇ. ನಿಮ್ಮನ್ನ ನೀವು ಸರೆಂಡರ್ ಮಾಡ್ಕೊಂಡು ಇಲ್ಲಿ ಯಾವುದೇ ನೆಗೆಟಿವ್ ಥಾಟ್ಸ್ ಬೇಡ. ಏನೋ ಆಗ್ಬಿಡ್ತದೆ, ಆರೋಗ್ಯ ಸಮಸ್ಯೆ ಆಗ್ತದೆ, ನೀವು ಅಥವಾ ಬೇರೆಯವರು ಏನಾದ್ರು ನಿಮಗೆ ಔಟ್ಸೈಡ್ ಇಂದ ನೀನ್ ಅದೇ ಅವಶ್ಯಕತೆ ಏನಿದೆ, ಹಾಗೆ ಯಾಕೆ ಮಾಡ್ತೀವಿ, ಹೀಗಾಗಿ ಮಾಡಿದೆ ಏನ್ ಹೇಳಿದ್ರು ಅದ್ರ ಕಡೆ ಗಮನ ಕೊಡಬೇಡಿ. ಇಲ್ಲಿ ಇರೋದೆಲ್ಲ ಹೋಗ್ತದೆ ಹೊರತು ನೆಗೆಟಿವ್ ಹೊಸದಾಗಿ ಬರುವಂತದ್ದು ಏನಿರಲ್ಲ. ಜೊತೆಗೆ ನಿಮ್ಮನ್ನ ನೀವು ಎಷ್ಟು ಹಾನೆಸ್ಟ್ ಆಗಿ ಇಲ್ಲಿ ಸಿನ್ಸಿಯಾರಿಟಿ ಇಲ್ಲಿ ನೀವನ್ನ ಅರ್ಪಣೆ ಮಾಡ್ಕೊಳ್ತೀರೋ ಅದಕ್ಕೆ ಸರಿಯಾಗಿ ಯೂನಿವರ್ಸ್ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಅದ್ರಲ್ಲಿ ಯಾವುದೇ ಡೌಟ್ ಬೇಡ. ಇದಕ್ಕೆ ನಾನೇ ಸಾಕ್ಷಿ, ನಮ್ಮ ಮಹೇಶ್ ಸರ್ ಸಾಕ್ಷಿ, ಯೂನಿವರ್ಸೇ ಸಾಕ್ಷಿ. ಇನ್ನು ಏನ್ ಹೇಳೋದು, ನಮ್ ಗ್ರ್ಯಾಂಡ್ ಮಾಸ್ಟರೇ ಸಾಕ್ಷಿ, ಸೂರ್ಯಚಂದ್ರರೇ ಸಾಕ್ಷಿ. ಇದು ಹಾಗಾಗಿ ಡೆಫಿನೆಟ್ಲಿ ನೀವ್ ಯಾರ್ಯಾರು ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀರಿ ಖಂಡಿತ ಅದು ನೆರವೇರ್ತದೆ. ಅದ್ರಲ್ಲಿ ಯಾವುದೇ ಡೌಟ್ ಬೇಡ. ಕೆಲವರಿಗೆ 2 ದಿನ ಆಗ್ಬೋದು, 3 ದಿನ ಆಗ್ಬೋದು. ನೀವು ವರ್ಷಾನುಗಟ್ಲೆ ಕಾಯ್ರಿ ಅಂತ ನಾನು ಹೇಳ್ತಿಲ್ಲ. ಕೆಲವು ದಿನ ಅಥವಾ ಕೆಲವರಿಗೆ ಕೆಲವು ವಾರ ತಿಂಗಳುಗಳಲ್ಲಿ ಖಂಡಿತ ನಿಮ್ಮ ಅಭಿಷ್ಟಗಳು ಈಡೇರ್ತದೆ. ಜೊತೆಗೆ ನೀವೇನ್ ಅನ್ಕೊಂಡು ಬಂದಿದ್ದೀರಿ ಅದೆಲ್ಲ ನೆರವೇರುತ್ತೆ. ಆಮೇಲೆ ಬರೀ ಅದೇ ನಮ್ಮ ಫೋಕಸ್ ಆಗ್ಬಾರ್ದು. ಲೋಕ ಕಲ್ಯಾಣದ ಉದ್ದೇಶ ನಮ್ಮದಾಗಿರ್ಬೇಕು. ಲೋಕ ಕಲ್ಯಾಣದಲ್ಲಿ ನಾವು ಒಬ್ಬರಾಗಿರೋದ್ರಿಂದ ನಮ್ ಕಲ್ಯಾಣವೂ ಆಗ್ತದೆ. ಸೊ ಹಾಗಾಗಿ ಅಂದ್ರೆ ಸ್ವಾರ್ಥ ಬೇಡ, ಸ್ವಾರ್ಥ ಬೇಡ. ಸರ್ ನನಗೆ ಕೆಲವೊಂದಿಷ್ಟು ಮಾಸ್ಟರ್ಗಳನ್ನ ವೀರಣ್ಣ ಕುಯಿಸ್ ಸತಿ ಪರಿಚಯ ಮಾಡಿದೆ ಸರ್. ನಾನು ಅವ್ರನ್ನು ಕೂಡ ಮರಿಬಾರ್ದು. ವಾಲಿ ಗುರುಜಿಗಳನ್ನ, ಆಮೇಲೆ ಕುಶಾಲ್ ಸರ್ ಅವ್ರನ್ನ,
ವಿಹಾನ ಮೇಡಮ್ ಇವರೆಲ್ಲ ನನ್ಗೆ ಪರಿಚಯ ಆಗ್ಬೇಕು. ಮಹಾಮೈತ್ರಿ ಧ್ಯಾನದಲ್ಲಿ ಪರಿಚಯ ಆಗ್ಬೇಕಾದ್ರೆ ವಿರಣ ಕುಲೀಸರನ್ನ ನಾನು ಮರಿಬಂಗ್ಲ. ಯಾಕಂದ್ರೆ ಅವರು ಇದರಿಂದ್ರೆ ನಾನು ಬಹಳಷ್ಟು ಕೆಲವೊಂದು ಕ್ಲಾಸ್ಗಳನ್ನ ಕೇಳ್ತಾ ಇದ್ದೀನಿ ಸರ್. ಅವರು ಇದ್ರಲ್ಲೂ ಕೂಡ ನಾನು ಮರೆಯೋಂಗಿಲ್ಲ ಸರ್. ವಾಲಿಬಾಲ್ ಅಂದ್ರೆ ಪ್ರತಿ ಗುರುವಾರ ತಪ್ಪದೆ ಅದ್ಭುತವಾಗಿರುತ್ತೆ ಸರ್. ಇದಕ್ಕೆಲ್ಲ ಕಾರಣ ವಿರಣ ಕುಲೀಸರ್ ಸರ್. ಆ ಮಹಾಮೈತ್ರಿ ಪಿರಮಿಡ್ ಅಂದ್ರೆ ನಂಗೆ ಅಲ್ಲಿಂದ ಚಲೋ ಸರ್. ಅವರು ಕೂಡ ಬಂದಿದ್ರು ಸರ್ ತುಮಕೂರು ಧ್ಯಾನ ಇದ್ದದಕ್ಕೆ. ಅವರು ಕೂಡ ಬಂದಿದ್ರು ವಿರಣ ಕುಲೀಸರ್. ಅಲ್ಲಿ ಬಂದು ಧ್ಯಾನ ಮಾಡಿದ್ರು. ನನಗೂ ಕೂಡ ಒಂದ್ ಸ್ವಲ್ಪ ಅಲ್ಲೇ ಸಿದ್ಧೇ ಪಿರಮಿಡ್ ಮಾಸ್ಟರ್ಗಳನ್ನ ಪರಿಚಯ ಮಾಡಿದ್ರು ಸರ್ ಅವರೇ ಕೂಡ. ಸರ್ ಇನ್ನೊಂದೇನಂದ್ರೆ ಸರ್ ಗುಡಾಕೇಶ ಧ್ಯಾನ ಮಾಡೋರಿಗೆ ಒಂದ್ ಸಲಹೆ ಕೊಡ್ತೀನಿ. ಯಾರು ನೈಟ್ ಎಲ್ಲ ಧ್ಯಾನ ಮಾಡ್ಬೇಕಂತೀರಿ, ಸಾಧನೆ ಹೆಚ್ಚಿಗೆ ಮಾಡ್ಬೇಕಂತೀರಿ, 7 ಗಂಟೆ ಒಳಗಡೆ ಊಟ ಮಾಡ್ಕೊಂಡ್ಬಿಡ್ರಿ. ಇಲ್ಲಾಂದ್ರೆ ರಾತ್ರಿ ಹೊತ್ತು ಹಣ್ಣುಗಳನ್ನ ತಿನ್ಕೊಂಡ್ಬಿಡ್ರಿ ಅಷ್ಟೇ. ನಾನೆಲ್ಲ 7 ಗಂಟೆಗೆ ಊಟ ಮಾಡ್ಬಿಡ್ತಿದ್ದೆ. ನೀವೇನಾದ್ರೂ ಅನ್ಕೊಳ್ರಿ. ಡ್ಯೂಟಿಯಿಂದ ಬಂದ ತಕ್ಷಣ ನಾನು ಟೀ ಕುಡಿತಿರ್ಲಿಲ್ಲ. ಊಟ ಮಾಡೇ ಮುಂದೆ ಚಾ ಕುಡಿಯೋದು. ಚಾ ಕುಡಿದ್ರೆ ಆಟೋಮೆಟಿಕ್ ನಿದ್ದೆ ಹೋಗ್ಬಿಡ್ತದೆ. ಈ ವಿಚಾರ ಮಾಡ್ಕೊಂಡು ಆ ಮನಸ್ಸನ್ನ ಏನ್ ಮಾಡಿದ್ರೆ ದೇಹವನ್ನ ಹಗುರು ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ನೀವು ಮನಸ್ಸವನ್ನ ಎಷ್ಟು ಶಾಂತವಾಗಿ ಇಟ್ಕೋತಿರೋ, ದೇಹವನ್ನ ಹಗುರು ಮಾಡ್ಕೋತಿರೋ ಅಷ್ಟು ನಿಮ್ಗೆ ಧ್ಯಾನ ಚೆನ್ನಾಗಾಗತ್ತ ರಾತ್ರಿ ಹೊತ್ತು. ಆಮೇಲೆ ಈಗ ಸಾವಿತ್ರಿ ಅವರು ಮೇಡಮ್ ಅವ್ರು ಇದನ್ ಮಾಡಿದ್ರಲ್ಲ ಸರ, ನಮ್ಮಲ್ಲಿ ಹುಗಾರ್ ಅಂತೇಳಿ ಮಲ್ಲಮ್ಮ ಹುಗಾರ್ ಅಂತೇಳಿ ನಮ್ ಶಿಷ್ಯಳ ಅಕ್ಕಿಗೆ ನಾ ಧ್ಯಾನ ಹೇಳ್ಕೊಟ್ಟಿದ್ದೆ. ಅವಳು ಧ್ಯಾನ ಮಾಡಿದ ನಂತರ ಆಕಿ ಮೊನ್ನೆ TT ಎಕ್ಸಾಮ್ನೊಳಗ ಗದಗ ಡಿಸ್ಟ್ರಿಕ್ಟ್ಗೆ ಫಸ್ಟ್ ಬಂದ್ಲ. ಆಕಿ PSI ಆಗ್ಬೇಕಂತೇಳಿ ಎಲ್ಲಾ ಆಸೆ ಇಟ್ಕೊಂಡಿದ್ಲ. ಆಕಿನಿಂದ ಆಗುತ್ತಂತೇಳಿ ಧ್ಯಾನ ಮಾಡ್ತಿದ್ದೆ. ಅದು ಗದ್ಲಾಗಿ ಅದು ಇದಾತು. ಅದಕ್ಕೆ ಹೇಳಿದೆ ನಾನು, ನೀ ಆಗಿ ಕೇಳ ಅಂತೇಳಿ ಹೇಳಿದೆ ನಾನು. ಅದು ಹೆಂಗಾತಂದ್ರ ಆಕಿ ಹಿಂದಿನ ದಿನ ಕ್ವಶನ್ ಪೇಪರ್ ಬಂದ ಅದ್ ಆನ್ಸರ್ ಎಲ್ಲ ರೆಡಿ ಬಂದಿತ್ತು ಅಂತ. ಅಷ್ಟಾಗಿ ಗದಗಿಗೆ ಫಸ್ಟ್ ಆಕಿ ಈಗ ಟೀಚರ್ ಅಂತೇಳಿ ಇಲ್ಲೇ ಹರ್ಲಾಪುರಕ್ಕ ಟೀಚರ್ ಅಂತ ಹೇಳ್ತಾರೆ. ಅಂದ್ರೆ ನಮ್ ದೃಢವಾದಂತ ಸಂಕಲ್ಪ ಇರ್ಬೇಕಷ್ಟೇ. ಸ್ವಲ್ಪ ಗೊಂದಲ ಆಯ್ತು, ವೇರಿಯೇಷನ್ ಆತಂದ್ರ ಅವು ತಪ್ಪಿಡ್ತೈತೆ ಅಷ್ಟೇ. ನಮ್ಮಂತಲ್ಲೇ ಅದೆಲ್ಲ ದೃಢ ಸಂಕಲ್ಪ ಇರ್ಬೇಕು. ಅದ್ ಪಾಸಿಟಿವ್ ಮೈಂಡ್ ಇರ್ಬೇಕಷ್ಟೇ. ಒಂದ್ ಸ್ವಲ್ಪ ಏನ್ರ ನೆಗೆಟಿವ್ ಬಂತ ಅಲ್ಲಿ ಪ್ಲಜರಿಂಗ್ ಆಗ್ಬಿಡುತ್ತೆ ಅಷ್ಟೇ ಒಂದ್ ಸ್ವಲ್ಪ. ಅದಕ್ಕ ಆ ಸಂಗಮ ಏನದ ಸ್ವಲ್ಪ ಪಾಸಿಟಿವ್ ಆಗಿ ವಿಚಾರ ಮಾಡೋದು ಅಷ್ಟ್ ಮಾಡ್ಬಿಟ್ರೆ ಮುಗಿದೋಗ್ಬಿಡುತ್ತೆ. ಧ್ಯಾನ ನೋಡಿ ಎಲ್ಲಾ ಸಿಕ್ಬಿಡ್ತೈತೆ. ಏನು ಇಲ್ಲ ಅಂದ್ರೆ ಎಲ್ಲಾ ಸಿಗುತ್ತೆ ಅಷ್ಟೇ. ಮೌನ ನೀವ್ ಹೇಳಿದ್ರಿ ಮೌನವೇ ಎಲ್ಲ ಅದರೊಳಗನೆ ಎಲ್ಲಾ ಐತಿ. ಅದಕ್ಕ ಇದು ಬಹಳ ಈ ನಿಮ್ಮ ಮಹೇಶ್ ಸರ್ದ ಒಂದು ಅನುಭವಗಳ ಕೇಳಿ ದಂಪತಿಗಳಿಗೆ ಶುಭ ಹಾರೈಸಿ ನಾವು ನಮಸ್ಕಾರ. ಜಯಲಕ್ಷ್ಮಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ವಿಡಿಯೋ ಆನ್ ಮಾಡಿ ಮೇಡಮ್. ವೆರಿ ಗುಡ್. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ ಸರ್? ಓಕೆ, ಮಾತಾಡಿ. ಮಹೇಶ್ ಸರ್ ನಮಸ್ತೆ. ನಮಸ್ತೆ. ಎಲ್ಲ ಗುಡಕೇಶ ಮಾಸ್ಟರ್ಗೂ ನನ್ನ ಆತ್ಮ ಬಂಧುಗಳಿಗೆ ನನ್ನ ಆತ್ಮ ವಂದನೆಗಳು. ಸರ್ ನಾನು ನೀವ್ ಹೇಳ್ದಂಗೆ ಅರುಣ್ ಕುಮಾರ್ ಸರ್ದು ಪರಿಚಯ ಮಾಡ್ಕೊಟ್ರು, ಫೋನ್ ಮಾಡಿದ್ರು, ಜಾಯ್ನ್ ಆದೆ ಅಂತ ಹೇಳಿದ್ರಿ. ನನಗೂ ಅವ್ರ ಕಡೆಯಿಂದಲೇ ಒಂದು ಅವಕಾಶ ಸಿಕ್ಕಿದ್ದು ಈ ಗುಡಕೇಶಕ್ಕೆ. ಸರ್ ಹೇಳಿದ್ರಿ ಗುಡಕೇಶಕ್ಕೆ ಬರ್ಬೇಕಂದ್ರೆ ಯಾವ್ದಾರ ಒಂದ್ ಮಾಸ್ಟರ್ದು ಅನುಭವ ಇಚ್ಛೆ ಇರುತ್ತೆ, ಅವ್ರ ಆಜ್ಞೆಯಿಂದಲೇ ನಾವ್ ಬರ್ತೀವಿ ಅಂತ. ಅದೇ ತರ ಬಂದಿದ್ದೀನಿ ನಾನುವೆ. 13 ದಿವಸ ಇವತ್ತಿಗೆ. ನಾನು ಧ್ಯಾನ ಅಂದ್ರೆ ಏನು ಅಂತೆಲ್ಲ ಗೊತ್ತಿಲ್ಲ ನನಗೆ. ಇವಾಗ ಇನ್ನು 13 ದಿವಸ ಆಗಿರೋದು, ಇನ್ನು ಮೊಳಕೆನೂ ಹೊಡೆದಿಲ್ಲ ಅಂತ ಒಂದು ಪರಿಸ್ಥಿತಿ ನನಗೆ ಏನಪ್ಪಾ ಅಂದ್ರೆ ನನ್ಗೆ ಬೇಗ ಎಲ್ಲದ ಅನ್ಕೊಂಡಿದ್ದೆಲ್ಲ ಸಿಗ್ಬೇಕು ಅಂತ ಏನಿಲ್ಲ, ಆರೋಗ್ಯ ಬೇಕಾಗಿತ್ತು. ನನಗ್ ಧ್ಯಾನ ಮಾಡಕ್ಕೆ ಕೂರಕ್ಕೆ ಗಮನ ಕೊಡಕ್ ಆಗ್ತಾ ಇಲ್ಲ ಸರ್. ದಯವಿಟ್ಟು ನನಗೆ ಇದಕ್ಕೊಂದು ಪರಿಹಾರ ಕೊಡಿ. ನಾನು ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಬೇರೆ ಯಾವ ಪ್ರಾಬ್ಲಮ್ ನನಗಿಲ್ಲ. ನನ್ ಬಾಡಿಲಿ ಫುಲ್ ವೈಬ್ರೇಷನ್ ಬರುತ್ತೆ, ಕೈ ಕಾಲಲ್ಲಿ. ಅದನ್ನ ಒಂದ್ಸಲ ಅರುಣ್ ಕುಮಾರ್ ಸರಿಗೂ ಹೇಳಿದೀನಿ. ನನಗ್ ಬೇಜಾರ ಏನಪ್ಪಾ ಅಂದ್ರೆ 13 ದಿವಸ ಆದ್ರೂನು ನಾನು ಕಾನ್ಸಂಟ್ರೇಷನ್ ಕೊಟ್ಟು ಧ್ಯಾನ ಮಾಡಕ್ ಆಗ್ತಾ ಇಲ್ವಲ್ಲ ಅನ್ನೋದು ನನಗೆ. ನಾನು ಅತ್ತೇ ಬಿಟ್ಟ ಇವತ್ತು ಸರ್, ನನಗೆ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ. ಮೇಡಮ್ ಇದು ನೆಗೆಟಿವಿಟಿ ತೆಗೆದಾಕ್ಬಿಡ್ಬೇಕು. ಯಾಕಂತಂದ್ರೆ ಮೇಡಮ್ ಗಂಡ್ ಮಕ್ಳಿಗಿಂತನೂ ಹೆಣ್ಮಕ್ಳ ಹತ್ರ 7 ಪಟ್ಟು ಶಕ್ತಿ ಇರುತ್ತೆ. ನೀವು ಕೇಳಿದೀರಾ? ಗಂಡು ಮಕ್ಳಿಗಿಂತನೂ ಸ್ತ್ರೀಯರಿಗೆ 7 ಪಟ್ಟು ಶಕ್ತಿ ಇರುತ್ತೆ. ನೀವು ಕೇವಲ ಇದನ್ನ 15 ಮಾಡ್ಕೋಬಹುದು ಮೇಡಮ್. ಯಾಕಂತಂದ್ರೆ ನಿಮ್ಮಲ್ಲಿ ಏಕಾಗ್ರತೆ ಹೇಗಿರುತ್ತೆ ಅಂದ್ರೆ ಬಹಳ ಬೇಗ ಬರುತ್ತೆ. ನಾನ್ ಧ್ಯಾನಕ್ಕೆ ಬರ್ಬೇಕಾದ್ರೆ, ಧ್ಯಾನಕ್ಕೆ ಹೊಂದ್ಕೋಬೇಕಾದ್ರೆ 3 ತಿಂಗಳ ತಗೋತು. ಅದೇ ವಿದ್ಯಾರಾಣಿ ಮೇಡಮ್ ಧ್ಯಾನಕ್ಕೆ ಬಂದು ಹೊಂದ್ಕೋಬೇಕಾದ್ರೆ ಕೇವಲ 15 ದಿವಸ ತಗೋತು. ಇದ್ರ ಅರ್ಥ ಏನಂತಂದ್ರೆ ಗಂಡು ಮಕ್ಕಳಿಗಿಂತನೂ ಸ್ತ್ರೀಯರಿಗೂ ಬಹಳ ಬಲಿಷ್ಠ ಆಗಿರ್ತಕ್ಕಂಥವ್ರು. ಅದು ಅವ್ರ ಹತ್ರ ಏನಂದ್ರೆ
ನಮ್ಮಲ್ಲಿ ಬರ್ತಾ ಇಲ್ಲ ಅಂದ್ರೆ ಬರುದಿಲ್ಲ ಮೇಡಮ್. ಅದು ಲೇಟ್ ಆಗತ್ತೆ, ಬರುವುದು ಲೇಟ್ ಆಗತ್ತೆ. ನಾನು ಬರ್ತಾ ಇಲ್ಲ ಮಾಡ್ತೀನಿ ಅಂತಕ್ಕಂತ ನಿಮ್ಮಲ್ಲಿ ಒಂದು ಛಲ ಬಂತಂದ್ರೆ ಡೆಫಿನೆಟ್ ಆಗಿ ಬರುತ್ತೆ ಮೇಡಮ್, ಇದು ಮಾತ್ರ ಶೋರ್. ಇಲ್ಲ ಸರ್, ನಾನ್ ಮಾಡ್ತೀನಿ ಅನ್ನೋ ಛಲ ನನಗಿದೆ, ಕೂರ್ತೀನಿ. ನನ್ ಬಾಡಿ ನನಗೆ ಸಹಾಯ ಮಾಡ್ತಾ ಇಲ್ಲ. ಏನಾದ್ರು ಒಂದು ಯಾವ ತರ ಅಂದ್ರೆ ಇಲ್ಲ ಅಂದ್ರೆ ಏನೋ ಒಂದು ಕೊಳೆ ಕಡ್ದಂಗ ಅದು ಗಮನ ಆಗ್ಬಿಡುತ್ತೆ ಆ ಕಡೆಗೆ. ವೈಬ್ರೇಷನ್ ಕಾಲ್ಗಳಲ್ಲೆಲ್ಲ ಎಳ್ತಾ, ಭೂಮಿಯಿಂದ ಕೆಳಗಡೆ ನನ್ಗೆ ಯಾರೋ ಎಳಿತಾ ಇದಾರೆ ಅನ್ನಂಗಾಗೋದು, ಫುಲ್ ಬಾಡಿ ವೈಬ್ರೇಷನ್ ಬರೋದು. ಅದರಿಂದ ನಾನೇನಾಗುತ್ತೆ ಅದ್ರ ಕಡೆ ಗಮನ ಹೋಗ್ಬಿಡುತ್ತೆ. ಹತ್ತು ನಿಮಿಷ ನಾನು ಗಮನ ಕೊಟ್ಟು ನಾನು ಇಲ್ಲಿ ಬೇರೆ ಯಾವ ಥಾಟ್ನು ನಾನು ತಲೆಯಲ್ಲಿ ಇಟ್ಕೊಳ್ಳಲ್ಲ, ಯೋಚನೆನೂ ಮಾಡಲ್ಲ. ನೀವ್ ಹೇಳ್ದಂಗೆ ಏಕಾಗ್ರತೆಯಿಂದ ಮಾಡ್ತಿರ್ತೀನಿ. ನನಗ್ ಪ್ರಾಬ್ಲಮ್ ಅಂದ್ರೆ ನನ್ ಧ್ಯಾನ ಬೆಳಿಗ್ಗೆಯಿಂದ ಕೂತಿದ್ದೀನಲ್ಲ, ಬೆಳಿಗ್ಗೆ 6 ಗಂಟೆ ತನಕನು ಹಿಂಗೆ ಕೂರ್ಬೇಕು ಅನ್ನೋ ಆಸೆ ಇಷ್ಟ ನನಗೆ, ಧ್ಯಾನ ಮಾಡ್ಬೇಕು ಅಂತ. ಆದ್ರೆ ನನಗೆ ಆಗ್ತಾ ಇಲ್ಲ ಸರ್. ಏನ್ ಸರ್ ಇದ್ರಲ್ಲಿ ಏನಾರ ನನ್ ತಪ್ಪಿದ್ಯಾ? ದಯವಿಟ್ಟು ನನಗೆ ತಿಳಿಸ್ಕೊಡಿ. ಏನಿಲ್ಲ, ನಾನು ನಿನ್ನೆ ಹೇಳಿದ್ನಲ್ವಾ, ಕಾಯಾನುಪಾಸನ ಆಗ್ತಾ ಇರುತ್ತೆ. ನಿಮ್ಮಲ್ಲಿ ತುಂಬಾ ಬ್ಲಾಕೇಜಸ್ ಕ್ಲಿಯರ್ ಆಗ್ಬೇಕೀಗ. ನೀವು ಇವಾಗ ಸಹಕರಿಸ್ಬೇಕು ಸ್ವಲ್ಪ ದಿವಸ. ಆದ್ರೂ ಸರ್ ಆದಾಗ ನನಗೇನಾಗುತ್ತೆ ಅಂದ್ರೆ ಮತ್ತೆ ಧ್ಯಾನದ ಕಡೆ ಗಮನ ಹೊರಟೋಗುತ್ತೆ ಸರ್. ಒಂದು 1/4 ಗಂಟೆ 10 ನಿಮಿಷ ಎಷ್ಟೊತ್ತಾಗುತ್ತೆ ಅಷ್ಟೊತ್ತ ರಿಲ್ಯಾಕ್ಸ್ ಮಾಡ್ತಾ, ಎದ್ದು ಓಡಾಡ್ತಾ, ಸ್ವಲ್ಪ ನೀರ್ ಕುಡಿತಾ, ಹೀಗೆ ಕಂಟಿನ್ಯೂ ಮಾಡ್ಬೇಕು. ಅದು ನಮ್ಮಲ್ಲಿ ಕೆಲವೊಮ್ಮೆ ತುಂಬಾ ಬ್ಲಾಕೇಜಸ್ ಇದ್ದಾಗ ಕಾಯಾನುಪಾಸನ ಆಗ್ತಾ ಇರ್ತದೆ, ನಾಡಿ ಮಂಡಲ ಶುದ್ಧೀಕರಣ ಆಗುತ್ತೆ. ಆ ಟೈಮಲ್ಲಿ ಪೇನ್ ಅಲ್ಲ, ಅದು ಪೇನ್ ತರ ಫೀಲ್ ಆಗುತ್ತೆ. ಪೇನ್ ಅಲ್ಲ ನನಗೆ ಅದು ಸರ್, ಪೇನು ಅಲ್ಲ, ನನಗೆ ಗೊತ್ತಾಗ್ತಾ ಇದೆ. ಪೇನು ಅಲ್ಲ, ಪೇನ್ ಆದ್ರೆ ಅದು ಒಂಥರ ಗೊತ್ತಾಗ್ಬಿಡುತ್ತೆ. ಪೇನ್ ಅಲ್ಲ, ಅದು ಪೇನ್ ತರ ಫೀಲ್ ಆಗುತ್ತೆ, ಅರ್ಥ ಆಯ್ತಲ್ಲ? ಹಾಗೆ ನೀವು ಜಸ್ಟ್ ಅದನ್ನ ಸಹಕರಿಸ್ಬೇಕೀಗ. ಈಗ ಗಾಯ ಆದಾಗ ಬ್ಯಾಂಡೇಜ್ ಹಾಕ್ತಾ ಇರ್ತಾರೆ, ಬ್ಯಾಂಡೇಜ್ ಹಾಕುವಾಗ ಪೇನ್ ಆಗುತ್ತಲ್ಲ, ಹಾಗೆ. ಸೊ ಇವಾಗ ನನಗೆ ಏನು ಸರ್ ನಷ್ಟ, ನನ್ಗೆ ಏನಂದ್ರೆ ಎಲ್ರು ಅವ್ರವ್ರ ಅನುಭವಗಳು ಹೇಳ್ತಾರೆ. ನಾನು ಒಂದ್ ದಿವಸನಾರು ನಾನು ಪೂರ್ತಿ ನನ್ನ ಮನಸ್ಫೂರ್ತಿಯಾಗಿ ನಾನು ಧ್ಯಾನ ಮಾಡಿಲ್ವಲ್ಲ ಸರ್. ಆ ದಿನ ಬರುತ್ತೆ ದಿನ ಮೇಡಮ್. ದಿನ ಕಳೀತಾ ಹೋಗ್ತಾ ಇದೆ ಸರ್, ದಿನ ದಿನ ಕಳೀತಾ. ಮೇಡಮ್, ನೀವು ಮಾತ್ರ ಅಲ್ಲ, ಧ್ಯಾನಕ್ಕೆ ಬಂದ ಪ್ರತಿಯೊಬ್ಬರಿಗೂ ಕೂಡ ಆರಂಭದಲ್ಲಿ ಬಾಡಿ ಪೇನ್ ಆಗುತ್ತೆ. ಯಾಕೆಂದ್ರೆ ಅವರಿಗೆ ಕಾಯಾನುಪಾಸನ ಆಗುತ್ತೆ. ನೀವು ಈಗ ತಾನೇ ಬಂದಿದ್ದೀರಿ, ಇಲ್ಲಿ ತುಂಬಾ ಜನ ಬಹಳ ವರ್ಷದಿಂದ ಅಥವಾ ಬಹಳ ದಿನದಿಂದ ಮಾಡಿ ಅಭ್ಯಾಸ ಇದೆ ಅವರಿಗೆ. ಹಾಗಾಗಿ ಅವರಿಗೆ ಅದೆಲ್ಲ ಕ್ಲಿಯರ್ ಆಗಿರ್ತದೆ, ಕಾಯಾನುಪಾಸನ ಅಥವಾ ಆಸನ ಸಿದ್ಧಿ ಆಗಿರುತ್ತೆ ಅವ್ರಿಗೆ. ನೀವು ನನಗೆ ಗೊತ್ತಿದ್ದಾಗ ನೀವು ತುಂಬಾ ರೀಸೆಂಟ್ ಆಗಿ ಬಂದಿದ್ದೀರಲ್ವಾ, ಸೊ ಹಾಗಾಗಿ ನೀವು ಇನ್ನೂ ಬಹಳ ಆರಂಭದ ಸ್ಥಿತಿಯಲ್ಲಿದ್ದೀರಿ. ಸ್ವಲ್ಪ ದಿನ, ನೀವೇನು ತಿಂಗಳಾನುಗಟ್ಲೆ ಅಲ್ಲ, ಇನ್ನೊಂದ್ 2-3 ದಿವಸ 4-5 ದಿವಸದಲ್ಲಿ ಓಕೆ. ನೀವೇ ಹೇಳ್ತೀರಿ, ಫುಲ್ ಜೋಶಾಗಿ ಮಾತಾಡ್ತೀರಿ. ಡೋಂಟ್ ವರಿ. ಓಕೆ. ನೀವು ಅದಕ್ಕೆ ನಾನು ಮಾಸ್ಟರ್ ಹೇಳಿದಾಗ ಅಲ್ಲ, ಮೊನ್ನೆ ರಾಯರ್ ಕಂಡಿದ್ದಾರೆ, ಪತ್ರಿಜಿಯವ್ರು ಕಂಡಿದ್ದಾರೆ, ನಿಮಗೆ ಇನ್ನು ಏನ್ ಬೇಕು ಮೇಡಮ್? ಆದ್ರೆ ಸರ್ ಅವಾಗ ಅದು ನೋಡಿದ್ರು ನನ್ಗೆ ಮತ್ತೆ ಅವರು ನನಗೆ ದರ್ಶನ ಕೊಟ್ರುನುವೆ ನನ್ಗೆ ನನ್ನಲ್ಲಿರೋ ನೆಗೆಟಿವ್ ಹೋಗಿಲ್ವಲ್ಲ, ಧ್ಯಾನ ಮಾಡಕ್ ಆಗ್ತಿಲ್ವಲ್ಲ ನನ್ಗೆ ಅನ್ನೋದೊಂದು. ಅದೇ ಮೇಡಮ್, ಅರ್ಜೆಂಟ್ ಮಾಡಿದ್ರೆ ಹೆಂಗೆ ಮೇಡಮ್? ಸ್ವಲ್ಪ ಸಮಯ ಬೇಕಲ್ಲ. ಇಲ್ಲ ಸರ್, ಅವರು ದರ್ಶನ ಕೊಡ್ತಾರ ಬಿಡ್ತಾರ, ನಾನು ಕಡಕ ಕೂತ್ಕೊಂಡು ಧ್ಯಾನ ಮಾಡ್ಬೇಕು, ಅದು ನನ್ ಮನ್ಸಲ್ಲಿರೋದು. ನಾನು ಹೇಳಿದ್ನಲ್ಲ ಸರ್ ನಿಮ್ಗೆ. ಸದ್ಯಕ್ಕೆ ನಿಮ್ಮ ಬಾಡಿಗೆ ರಿಕ್ವೆಸ್ಟ್ ಮಾಡಿ ಸಹಕರಿಸಿ ಅಂತ ಹೇಳಿ. ನಿಮ್ಮ ಬಾಡಿ ಮೇಲೆ ನಿಮ್ಗೇನಾದ್ರೂ ತಿರಸ್ಕಾರದ ಮನಸ್ಥಿತಿ ಇದ್ರೆ ಇಷ್ಟು ದಿವಸ, ಅಂದ್ರೆ ನಿಮ್ಮನ್ನ ನೀವೇ ತಿರಸ್ಕಾರ ಮಾಡೋದು, ಅಯ್ಯೋ ನಾನೇನ್ ಹೀಗೆ, ನನ್ನೇನ್ ಹಾಗೆ ಅಂತ ಹೇಳಿ ಏನಾದ್ರೂ. ಯಾಕೆಂದ್ರೆ ಎಥರಿಕ್ ಬಾಡಿ ಅಂತ ಹೇಳ್ತೀವಿ ನಾವು. ಸೆಕೆಂಡ್ ಬಾಡಿ ಏನಿರುತ್ತೆ ಅದನ್ನ ಎಥರಿಕ್ ಬಾಡಿ ಅಥವಾ ಭಾವನಾ ಶರೀರ ಅಂತ. ಅದು ಭಾವನೆಗಳನ್ನ ಹೊತ್ತಿರುವಂತ ಶರೀರ. ಅದಕ್ಕೆ ಏನಾದ್ರೂ ನಾವು ಹರ್ಟ್ ಮಾಡಿದ್ರೆ ಅದು ನಮಗೆ ಸಹಕರಿಸಲ್ಲ. ನಮ್ಮನ್ನೇ ನಾವು ಪ್ರೀತಿಸ್ಲಿಲ್ಲ ಅಂದ್ರೆ ಬೇರೆ ಅದ್ ಹೇಗೆ ನಾವು. ಹಾ ಸರ್, ಅದೊಂದು ಹೇಳ್ತೀನಿ. ಒಂದೊಂದ್ಸಲ ನನ್ ಮೇಲೆ ಅದೇ ಅದು ಪಾಯಿಂಟ್. ಹಾಗಾಗಿ ಫಸ್ಟ್ ಏನ್ ಮಾಡೋದು ಸರ್, ಸಾರಿ ಕೇಳದ ಧ್ಯಾನದಲ್ಲಿ ಕೂತಾಗ ನಿಮ್ಮ ಬಾಡಿಗೆ, ನಿಮ್ಮ ಶರೀರಕ್ಕೆ ಸಾರಿ ಕೇಳಿ. ಅದು ಯಾಕೆಂದ್ರೆ ಅದು ರಥ, ನಮಗೆ ಭಗವಂತ ನಮಗೆ ಸಾಧನೆ ಮಾಡ್ಲಿಕ್ಕೆ ಕೊಟ್ಟ ರಥ ಅಲ್ವಾ, ಅದಕ್ಕೂ ಒಂದು ಬೆಲೆ ಕೊಡ್ಬೇಕು, ನಾವು ಗೌರವ ಕೊಡ್ಬೇಕಲ್ಲ. ಹಾಗಾಗಿ ಅದಕ್ಕೂ ಸಾರಿ ಕೇಳಿ. ಮೌನವಾಗಿರಿ ಮೇಡಮ್, ಮೌನದ ಬಗ್ಗೆ ಹೇಳಿದ್ನಲ್ಲ, ಮೌನವಾಗಿರಿ ಮೇಡಮ್, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಹೌದು ಸರ್, ಅದೇ ಸರ್ ನಿಮ್ ಮೌನದ ಬಗ್ಗೆ ಹೇಳ್ತಿದ್ದಾಗ ಅದನ್ನು ಯೋಚನೆ ಮಾಡಿದೆ. ನಾನ್ ಜಾಸ್ತಿ ಇವಾಗ ಕೊಡಕೇಶಿ ಜಾಯ್ನಿಂಗ್ ಆದ್ಮೇಲೂ ಅಷ್ಟೇ, ಮುಂಚೆನೂ ಅಷ್ಟೇ ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ. ಈಗಂತೂ ಒಂದು ವಾರದಿಂದ ಯಾರ ಜೊತೆನೂ ಮಾತಾಡಿಲ್ಲ ಬಿಡಿ. ನನ್ ಮನೇಲಿ ಅದೇ ಅಂದ್ರೆ ನಾನು ಒಬ್ಳೆ ಇರೋದ್ರಿಂದ ನನಗೆ ಆ ತರದ್ದೇನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಯಾರ ಜೊತೆನೂ ಮಾತಾಡೋದಾಗ್ಲಿ ಇದ್ ಮಾಡೋದಾಗ್ಲಿ. ಅದು ಮೌನವಾಗಿ ಇದೀನಿ. ಬಟ್ ಅದೇ ಅರುಣ್ ಸರ್ ಹೇಳ್ದಂಗೆ ನನ್ ಮೇಲೆ ನನಗೆ ಸಿಟ್ಟಿದೆ ಮಾತ್ರ, ಅದೊಂದು ಇದೆ. ಹಂಗಾಗಿ ನನಗೆ ಅದೇ ಏನ್ ತಪ್ಪು ಆಗ್ತಾ ಇದೆ, ನನ್ನಲ್ಲಿ ಇದೆಯಾ ತಪ್ಪು, ಕೇಳೋಣ ಒಂದ್ಸಲ ಅಂತ. ನಿಮ್ ಬಾಡಿಯನ್ನು ನೀವೇ ಲವ್ ಮಾಡ್ಬೇಕು ಇವತ್ತು. ಸೊ ಕ್ಲಿಯರ್ ಆಗ್ತದೆ. ಸೆಲ್ಫ್ ಲವ್ ಈಗ ಗುರುಗಳು ಮಾಡಿಸ್ತಾರೆ ನೋಡಿ, ಹೀಗೆ ಸೆಲ್ಫ್ ಲವ್ ಅಂತ. ಬೆಳಿಗ್ಗೆ ನೋಡಿದ್ರಾ? ಹಾಗೆ ಹೌದು.
ಅದೇ ಸ್ವಲ್ಪ ಅದೇ ಸರ್ ಹಂಗಾಗುತ್ತೆ. ಬಟ್ ಈಗ ಏನ ಧ್ಯಾನ ಇಷ್ಟ ಮಾಡಿ ನೋಡಿ, ನಾಳೆಯಿಂದ ಫುಲ್ ಕೂರ್ತೀವಿ ಆಯ್ತಾ. ಲಲಿತಾ ಮೇಡಮ್ ಮಾತಾಡಿ, ಟೈಮ್ ಆಗಿದೆ, ಥ್ಯಾಂಕ್ ಯು ಮಾತಾಡಿ. ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಮಾಸ್ಟರ್ಸ್. ಸೊ ಖುಷಿ ಆಗ್ತಾ ಇದೆ. ಸೊ ಅರುಣ್ ಸರ್ ಪ್ರತಿಯೊಬ್ಬರಿಗೂ ಕೂಡ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಸೊ ನಂಗೂ ಕೂಡ ನಿಮ್ ತರನೇ ಫಸ್ಟ್ ಮೇಡಮ್ ಕೇಳಿದ ಕ್ವಶನ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ನಮ್ ಹಸ್ಬೆಂಡ್ ಅಟೆಂಡ್ ಮಾಡಿದ್ದು ಹಂಗೆ ಮಹೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಮ್ ಇಬ್ಬರು ಗಂಡ ಹೆಂಡತಿದ್ದು ರೀಕಾಲ್ ನನ್ಗೆ ಆಗಿದ್ದಕ್ಕೆ ಇವತ್ತು ಗುಡಿಕೇಶದಲ್ಲಿ. ಮೇಡಮ್ ಮ್ಯೂಟ್ ಆಗಿದೆ ಮೇಡಮ್. ಮೇಡಮ್ ನಿಮ್ದು ಮ್ಯೂಟ್ ಆಗಿದೆ. ಮೇಡಮ್ ಮ್ಯೂಟ್ ಆಗಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿ. ಮ್ಯೂಟ್ ಆಗಿತ್ತು, ಇವಾಗ ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು. ಸೊ ನಂಗೆ ಇವತ್ತು ಮಹೇಶ್ ಸರ್ ಮತ್ತೆ ನಮ್ಮಿಬ್ಬರು ಹಸ್ಬೆಂಡ್ ವೈಫ್ದು ಒಂದು ಏನಂದ್ರೆ ದೃಷ್ಟಿನ ಕಣ್ಮುಂದೆ ತಂಗಿದಕ್ಕೆ ಅವ್ರಿಗೆ ಥ್ಯಾಂಕ್ ಯು. ಸೊ ಫಸ್ಟ್ ನಮ್ಮನೆಯವರು ಅಂತಂದ್ರೆ ನಾವು ಕೂಡ ಆ ಕಡೆದವ್ರೆ, ಉತ್ತರ ಕರ್ನಾಟಕದವ್ರೆ. ಸೊ ನಮ್ದು ಒಂದು ಜೀವನ ಕಟ್ಟಿಸ್ಕೊಳ್ಳೋಕೋಸ್ಕರ ನಾವು ಬೆಂಗಳೂರಿಗೆ ಬಂದಿದ್ವಿ. ಸೊ ಬೆಂಗಳೂರಲ್ಲಿ ಅಂತಂದಾಗ ಸುಮಾರು ವರ್ಷದಿಂದ ಇದ್ವಿ ಸರ್. ನಾವು ಕೂಡ ತುಂಬಾ ಚೆನ್ನಾಗಿ, ನಮಗೂ ಕನ್ಸ್ಗಳು ತುಂಬಾ ಇತ್ತು. ಮನೆ ತಗೋಬೇಕು, ಅದ್ ತಗೋಬೇಕು ಅಂತ ಯಾವ್ದೇ ಕಷ್ಟಪಟ್ರು ಆಗಿರ್ಕಿಲ್ಲ. ಸೊ ನಮ್ಮನೇಲಿ ಹೆಂಗೆ ಅಂದ್ರೆ ಕೆಲ್ಸ ಬಿಟ್ರೆ ಊಟ ಬಿಟ್ರೆ ನಿದ್ದೆ, ಇಷ್ಟನ್ ಮಾಡೋರು. ಒಂದಿನ ಅವ್ರು ಗುಡಕೇಶ ಅಂತ ಕನೆಕ್ಟ್ ಆಗ್ತಾ ಇದೀನಿ ಅಂದ್ರು. ಹಂಗಂದ್ರೆ ಏನಿ ಅಂತ ಕೇಳೋದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನೈಟ್ ಎಲ್ಲ ನಿದ್ದೆ ಮಾಡು. ಓ ಆಯ್ತು ಬಿಡಿ, ನೀವು ಮಾಡ್ದಂಗೆನೆ, ಯಾಕಂದ್ರೆ ನಿದ್ದೆನೆ ಬೇಕಾಗಿರೋದು ನಿಮ್ಗೆ, ನೀವು ಮಾಡ್ದಂಗೆ ಅಂತ ನಾನು ಅವ್ರಿಗೆ ಇವಾಗ ಮೇಡಮ್ ಹೇಳೋದಕ್ಕೆ ನೆನ್ಪಾಯ್ತು, ಕಾಲ್ ಎಳಿತಾ ಇದ್ರು ಅಂತ. ಸೊ ಅವ್ರಿಗೆ ಮನೇಲಿ ನಾನೇ ನೆಗೆಟಿವ್ ಥಾಟ್ ನ ಕಳಿಸ್ತಾ ಇದ್ದೆ ಫಸ್ಟ್ ಸರ್. ಅವ್ರು ಇಲ್ಲ ಅಂತ ಅಂದ್ಬಿಟ್ಟು 41 days ಕಂಪ್ಲೀಟ್ ಮಾಡೋದಕ್ಕೆ ನಮ್ಮನೇಲಿ ಒಂದ್ ಮಿರಾಕಲ್ ಆಗಿರೋದು. ಸೊ ನಮ್ ಕೈಯಲ್ಲಿ ದುಡ್ಡಿಲ್ಲ, ಏನಿಲ್ಲ, ಮನೆ ತಗೋಬೇಕು ಅನ್ನೋದಕ್ಕೆ ಏನಂದ್ರೆ ಎಲ್ಲಾದ್ರೂ ಒಂದು ಲೀಸ್ಗೆ ಹೋಗೋಣಪ್ಪ, ಒಂದ್ ಲೀಸ್ಗೆ ಹೋಗೋಣ ಅಂತ. ಸೊ 41 days ಕಂಪ್ಲೀಟ್ ಇವ್ರದ್ದು ಕೋರ್ಸ್ ಮುಗಿಯೋದಕ್ಕೆ, ಗುಡಕೇಶ ಕೋರ್ಸ್ ಕಂಪ್ಲೀಟ್ ಆಗೋದಕ್ಕೆ ಲೈವ್ ಇವ್ರದ್ದು ನಮ್ಮ ಮಾಸ್ಟರ್ ಸಿಕ್ಕಿದ್ರು, ಪ್ರಮೋದ್ ಸರ್ ಸಿಗ್ತಾ ಇದ್ರು. ಸೊ ಅವ್ರದ್ದು ವರ್ಕ್ಶಾಪ್ ಸ್ಟಾರ್ಟ್ ಆಗ್ತಾ ಇತ್ತು ಪ್ರಮೋದ್ ಸರ್ದು ಲೈವ್ ಆಗಿ. ಅವತ್ತು ಪ್ರಮೋದ್ ಸರ್ದು ಲೈವ್ ವರ್ಕ್ಶಾಪ್ ದಿನಾನೇ ನಮ್ ಮನೆಗೆ ಅಡ್ವಾನ್ಸ್ ಮಾಡಿದ್ದು ಸರ್, ಸ್ವಂತ ಮನೆಗೆ. ಸೊ ಅದ್ ಹೆಂಗ್ ಬಂತೋ ಹೆಂಗ್ ಸಿಕ್ತೋ ಒಂದು ಗೊತ್ತಿಲ್ಲ. ಆತರ ಇವತ್ತು ನಂಗೆ ಅದು ಒಳ್ಳೆ ರೀಕಾಲ್ ಆಯ್ತು. ಆಮೇಲೆ ನಾನ್ ಇವಾಗ ಒಂದೇನೋ ಕೋರ್ಸ್ ಮಾಡ್ತಾ ಇದ್ದೆ. ಇಲ್ಲ ಆ ಮನೇಲಿ ಕುತ್ಕೊಂಡ್ರೆ ಅದೆಲ್ಲ ಮಾಡಕ್ ಆಗಲ್ಲ, ನನ್ ಪಿರಾಮಿಡ್ಗೆ ಹೋಗ್ಬಿಡ್ತೀನಿ, ಒಂದ್ 4-5 ದಿವಸ ಹೋಗ್ಬಿಡ್ತೀನಿ. ಅಷ್ಟೊತ್ತಿಗೆ ಅದು ಹೋಮ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ವಾಪಸ್ ಮನೆಗ್ ಬರ್ತೀನಿ ಅಂತ ಅವತ್ ಮಾತಾಡಿದಕ್ಕೆ ಅರುಣ್ ಸರ್ ನಮ್ಮ ಮನೆಯವ್ರಿಗೇನೋ ಲಿಂಕ್ ಕಳ್ಸಿದ್ರಂತೆ, ಗುಡಕೇಶ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅದು ಇವಾಗ ಹೆಲ್ಪ್ ಆಗ್ತಾ ಇದೆ ಸರ್. 10 ನಿಮಿಷ 15 ನಿಮಿಷ ಮಧ್ಯದಲ್ಲಿ ಮೆಡಿಟೇಷನ್ ಮಾಡೋದು. ನೆಕ್ಸ್ಟ್ ಆಮೇಲೆ ಆ ಕೋರ್ಸ್ ಏನಿರುತ್ತೋ ಅದನ್ನ ರೀಕಾಲ್ ಮಾಡ್ಕೊಳಕ್ಕೆ ಒಂದು ಏನೋ ಅಂದ್ರೆ ನಂಗೆ ಬರಲ್ದೇ ಇರೋ ಹೊಸ ಹೊಸ ಪದಗಳನ್ನ ನಾನು ಆ ಕೋರ್ಸ್ ಇಂದ ಕಲಿತಾ ಇದ್ದೀನಿ. ಸೊ ಅದಕ್ಕೆ ನಂಗೆ ಗುಡಕೇಶ ಹೆಲ್ಪ್ ಆಗ್ತಾ ಇದೆ. ಆಮೇಲೆ ಇವಾಗ ಮೇಡಮ್ ಹೇಳಿದ್ರು ಕೈ ಕಾಲೆಲ್ಲ ಜುಮ್ ಬರುತ್ತೆ, ಹಿಡ್ದಂಗ್ ಆಗುತ್ತೆ ಅಂತ. ಸೊ ನನ್ಗೆ ಶರ್ಣಮ್ಮ ಅಂತ ಹೇಳ್ಬಿಟ್ಟು ಅವ್ರು ಗುಡದವ್ರು, ಅವರು ಡೈಲಿ ಫಾಲೋ ಅಪ್ ಮಾಡೋರು. ನಂಗೆ ಈಗೋ ಇತ್ತು, ಇವ್ರೇನ್ ಹೇಳ್ತಾರೆ ಗುಡಕೇಶ ಮಾಡು ಅಂತ. ಹಸ್ಬೆಂಡ್ ಮಾತ್ ಕೇಳ್ತಾ ಇರ್ಲಿಲ್ಲ. ಅವಾಗಿಲ್ಲ ಮೇಡಮ್ ಮಾಡಿ ನೀವು ಅಂತ ಹೇಳ್ಬಿಟ್ಟು ಮೇಡಮ್ ನಂಗೆ ಫಾಲೋ ಅಪ್ ಮಾಡಿ ಮಾಡ್ಸಿದ್ರು. 3 days ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗ್ತಾ ಇತ್ತು ಸರ್. ಹೆಂಗೆ ಅಂದ್ರೆ ಕೂತ್ಕೊಳಕ್ ಆಗ್ತಾ ಇರ್ಲಿಲ್ಲ, ಮೈಯೆಲ್ಲ ಒಂಥರ ಉರಿ ಬರೋದು, ಇಲ್ಲ ಬಾಡಿ ಜುಮ್ ಅನ್ನೋದು, ಆ ತರ ಎಲ್ಲ ನಾನು ಸವಿತಾ ಮೇಡಮ್ ಹತ್ರ ಶೇರ್ ಮಾಡ್ದೆ. ಇಲ್ಲ ಮೇಡಮ್ ಅದ್ ಹೆಂಗೆ ಅಂತಂದ್ರೆ ಆ ಪೈಪ್ ನೀರ್ ಹೋಗಕ್ಕೆ ಹೆಂಗ್ ಕಟ್ಕೊಂಡಿರುತ್ತೋ ಡಸ್ಟ್, ನಮ್ ಬಾಡಿಯಲ್ಲೂ ಕೂಡ ಆ ತರ ನೆಗೆಟಿವ್ ಕಟ್ಕೊಂಡಿರುತ್ತೆ. ಸೊ ಅದ್ ರಿಲೀಸ್ ಆಗ್ಬೇಕು ಅಂತಂದ್ರೆ ನನ್ ಥಾಟ್ ಮೇನ್ ಸ್ಟ್ರಾಂಗ್ ಆಗಿರ್ಬೇಕು. ನಾನ್ ಇದನ್ ಮಾಡೇ ಮಾಡ್ತೀನಿ, ನಾನ್ ಗೆದ್ದೆ ಗೆಲ್ತೀನಿ ಅನ್ನೋ ಮೈಂಡ್ ಸ್ಟ್ರಾಂಗ್ ಮಾಡ್ಕೊಂಡ್ ಕುತ್ಕೊಂಡ್ರೆ. ಸೊ ನಾನು 2 ದಿನ ಹಂಗ್ ಮಾಡ್ ಕುತ್ಕೊಂಡಿದ್ದಕ್ಕೆ ನೆಕ್ಸ್ಟ್ 41 days ಕಂಪ್ಲೀಟ್ ಮಾಡಿ ಸರ್ದು ಮತ್ತೆ ಅಗೇನ್ ಏಕತ್ವ ಗುಡಕೇಶದಲ್ಲಿ ಲೈವ್ ಆಗಿ ಸರ್ ಜೊತೆಗೆ 4 ದಿನ ಕಂಟಿನ್ಯೂ ಮೆಡಿಟೇಷನ್ ಮಾಡಿ. ಸೊ ನೆಕ್ಸ್ಟ್ ಬ್ಯಾಚ್ ಪೂರ್ತಿ 41 days ಫಾಲೋ ಅಪ್ ಪೂರ್ತಿ ಮಾಡಿದೆ ಸರ್. ಅವಾಗ ಫುಲ್ ಖುಷಿ ಆಗೋಯ್ತು. ಸೊ ನನ್ನನ್ನ ನಾನ್ ಗೆಲ್ಲಕ್ಕೆ ಒಂದ್ ಚಾನ್ಸ್ ಇದು ಅಂತ. ಸೊ ನಾನು ಈ ಹೇಳಕ್ ಏನ್ ಇಷ್ಟಪಡೋದು ಅಂದ್ರೆ, ನಾನು ಅವ್ರನ್ ಗೆಲ್ಬೇಕು, ಇವ್ರನ್ ಗೆಲ್ಬೇಕು, ಅವ್ರ ನನ್ ಮಾತ್ ಕೇಳ್ಬೇಕು ಅನ್ನೋ ಬದಲಾಗಿ ನನ್ ಮನಸ್ಸನ್ನ ನಾನ್ ಹಿತೋಟಿಯಲ್ಲಿ ಇಟ್ಕೋಬೇಕು, ನನ್ನನ್ನ ನಾನ್ ಗೆಲ್ಬೇಕು. ಸೊ ಅವಾಗ ಪ್ರಪಂಚ ನನ್ನನ್ನ ಆರಾಮಾಗಿ ಗೆಲ್ಬಹುದು ಅನ್ನೋದು ಗೊತ್ತಾಗಿತ್ತು. ಸೊ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮಿಬ್ಬರಿಗೂ, ಹಸ್ಬೆಂಡ್ ವೈಫ್ಗೆ, ಮಹೇಶ್ ಸರ್ಗೂ ಮತ್ತೆ ಮೇಡಮ್ಗೆ ಥ್ಯಾಂಕ್ ಯು. ಮತ್ತೆ ಅರುಣ್ ಸರ್ ತುಂಬಾ ಚೆನ್ನಾಗಿ ಮಧ್ಯದಲ್ಲಿ ಹ್ಯಾಂಡ್ ರೈಸ್ ಮಾಡ್ಸೋದು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ.
ಎಲ್ಲ ಆದ್ರೂ